ಎಲ್ರಿಗೂ ಸ್ವಾಗತ. 11ನೇ ಶ್ಲೋಕದಿಂದ ಕಂಟಿನ್ಯೂ ಮುಂದುವರ್ಸೋಣ. ನಾವಿವತ್ತು 2ನೇ ಅಧ್ಯಾಯ. ತುಂಬಾ ಮುಖ್ಯವಾದಂತಹ ಅಧ್ಯಾಯ ಇದು. ಭಗವದ್ಗೀತೆಯ ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಇದು. ಈ ಒಂದು ಅಧ್ಯಾಯ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ, ಹೇಳ್ತಾರೆ ಈ ಅಧ್ಯಾಯದ ಒಂದು ಫಲಿತ ದಟ್ ನಮಗೆ ನಮ್ಮ ಜೀವನದಲ್ಲಿರಂತ ದುಃಖ ಅಲ್ವಾ, ದುಃಖ, ಆಮೇಲೆ ಗೊಂದಲ, ಆಮೇಲೆ ಅಜ್ಞಾನ ಎಲ್ಲ ಹೋಗ್ಲಾಡ್ಸುತ್ತೆ. ಯಾಕಂದ್ರೆ ಈ ಅಧ್ಯಾಯದಲ್ಲಿ ನಮಗೆ ಸಾಂಖ್ಯ ಯೋಗ ಬಗ್ಗೆ ನಾವು ನೋಡ್ತಿದ್ದೀವಿ. ಸಾಂಖ್ಯ ಯೋಗ ಅಂದ್ರೆ ಏನು? ಆತ್ಮ, ಶರೀರ ಮತ್ತೆ ಭಗವಂತ, ಈ ಮೂರು ಜನದ ಬಗ್ಗೆ ನಾವು ತಿಳ್ಕೊಂತಾ ಇರೋದು. ಯಾವಾಗ ಈ ಜ್ಞಾನಕ್ಕೆ ಬರ್ತೀವೋ ನಾವು, ಆಟೋಮ್ಯಾಟಿಕಲಿ ನಮ್ಮ ಜೀವನದಲ್ಲಿ ನಮಗೆ ತುಂಬಾ ಕ್ಲಾರಿಟಿ ಬರುತ್ತೆ. ನಾವು ಮಾಡೋ ಕಾರ್ಯದ ಬಗ್ಗೆ, ನಾವು ಯೋಚನೆ ಮಾಡೋ ರೀತಿ ಬಗ್ಗೆ, ನಾವು ಸಣ್ಣ ಪುಟ್ಟ ವಿಷಯಕ್ಕೆ ಏನ್ ತುಂಬಾ ಹಚ್ಕೋತೀವೋ ಅಥವಾ ಏನ್ ಡಿಸ್ಟರ್ಬ್ ಆಗ್ತೀವೋ ಅಥವಾ ಹೇಗೆ ಅನುಸರಿಸ್ಕೊಂಡು ಹೋಗ್ತಿದ್ದೀವೋ ನಮ್ಮ ಜೀವನನ ಎಲ್ಲ ನೋಡಿ ತುಂಬಾ ಒಂದು ಅರ್ಥ ಸಿಗತ್ತೆ ಅದಕ್ಕೆ. ಯಾವ ತರ ಯೋಚನೆ ಮಾಡ್ಬೇಕು, ಯಾವ ತರ ನಾವು ಮುನ್ನುಗ್ಬೇಕು, ಹೇಗೆ ಧೈರ್ಯವಾಗಿರ್ಬೇಕು, ಯಾವ ಪರಿಸ್ಥಿತಿ ಬಂದಿದೆ ಯಾವ ತರ ಎದುರಿಸ್ಬೇಕು, ಕಷ್ಟಗಳಲ್ಲಿ ಯಾವ ತರ ಕಷ್ಟಗಳು ಬಂದಾಗ ಯಾವ ತರ ನಡ್ಕೋಬೇಕು, ನಾವು ನಮ್ಮ ಮನಸ್ಥಿತಿ ಯಾವ ತರ ಇರ್ಬೇಕು, ತುಂಬಾ ನಮಗೆ ಒಂದು ಏನಂತಾರೆ ತಿಳುವಳಿಕೆ ಬರುತ್ತೆ, ತುಂಬಾ ಮೆಚುರಿಟಿ ಬರುತ್ತೆ, ತುಂಬಾ ತಿಳುವಳಿಕೆ ಬರುತ್ತೆ ನಮ್ಗೆ. ಓಕೆ, ನಮ್ಮಲ್ಲಿರ ಸಣ್ಣತನ ಹೋಗ್ಬಿಡುತ್ತೆ. ಆ ಚಿಕ್ಕ ಮಕ್ಕಳ ತರ ನಾವೇನು ಸಣ್ಣ ಸಣ್ಣ ವಿಷಯಕ್ಕೆ ತಲೆ ಕೆಡ್ಸ್ಕೊತೀವಿ, ಸಣ್ಣ ಸಣ್ಣ ವಿಷಯಕ್ಕೆ ಬೇಜಾರ್ ಮಾಡ್ಕೋತೀವಿ, ಅದನ್ನೆಲ್ಲ ಹೋಗಿ ಒಂದ್ ಒಂದು ದೂರಾಲೋಚನೆಯಿಂದ ನಾವು ನೋಡೋದಿಕ್ಕಾಗತ್ತೆ. ನಮ್ಗೆ ಒಂದು ದೊಡ್ಡ ಪಿಕ್ಚರ್ ಸಿಗತ್ತೆ ನಮ್ಗೆ, ನಮ್ ಜೀವನದ ಬಗ್ಗೆ ತುಂಬಾ ಒಳ್ಳೆ ಕ್ಲಾರಿಟಿ ಸಿಗತ್ತೆ ನಮ್ಗೆ. ಸೊ ಹಾಗಾಗಿ ಈ ಅಧ್ಯಾಯ ತುಂಬಾ ಮುಖ್ಯ ಆಯ್ತು. ಓಕೆ, ಸೊ ಇವಾಗ 11ನೇ ಶ್ಲೋಕದಿಂದ ಏನ್ ನಾವು ನೋಡ್ತೀವೋ ಸಾಕಷ್ಟು ವಿಷಯ ಭಗವಂತ ತಿಳಿಸ್ತಾರೆ. ಆಕ್ಚುಲಿ ಈ ಶ್ಲೋಕಗಳಲ್ಲಿ ನಮ್ಮ ಶರೀರದ ಮತ್ತೆ ಆತ್ಮದ ಒಂದು ವ್ಯತ್ಯಾಸಗಳು ತಿಳಿಸಕ್ ಶುರು ಮಾಡ್ತಾರೆ. ಓಕೆ, ಸೊ ನೋಡೋಣ 11ನೇ ಶ್ಲೋಕ. ಶ್ರೀ ಭಗವಾನುವಾಚ ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸು ನ ಗತಾಸುಂಶ್ಚ ನಾನುಶೋಚಂತಿ ಪಂಡಿತಾಃ. ಅನುವಾದ ಮಾತಾಜಿ ಓದಿ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ನೀನು ವಿದ್ಯಾಂಸರದಂತೆ ಮಾತುಗಳನ್ನಾಡುತ್ತಿದ್ದೀಯ, ಆದರೆ ಶೋಗಕ್ಕೆ ಯೋಗ್ಯವಲ್ಲದನ್ನು ಕುರಿತು ಶೋಗಿಸುತ್ತಿದ್ದೀಯ. ಪಂಡಿತರು ಸತ್ತವರಿಗಾಗಿ ಆಗ್ಲೇ ಬದುಕಿರುವುದಾಗಿ ಆಗ್ಲೇ ಪ್ರಲಾಪಿಸುತ್ತಿರುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ, ಧನ್ಯವಾದ. ಸೊ ಏನಂತಿದ್ದಾನೆ ಭಗವಂತ? ತುಂಬಾ ವಿದ್ಯಾವಂತರು, ಬುದ್ಧಿವಂತರು ಬದುಕಿರೋರ್ ಬಗ್ಗೆ ಆಗ್ಲಿ ಅಥವಾ ತೀರೋಗಿರೋರ್ ಬಗ್ಗೆ ಆಗ್ಲಿ, ಸತ್ತೋಗಿರೋರ್ ಬಗ್ಗೆ ಶೋಕಿಸೋದಿಲ್ಲ. ಯಾಕಂದ್ರೆ ಇದು ವಿದ್ವಾಂಸನಾಗಿ ಯೋಚನೆ ಮಾಡಿದ್ರೆ ನಮಗೆ ಭಗವದ್ಗೀತೆ ಜ್ಞಾನ ಇದ್ರೆ ಯೋಚನೆ ಮಾಡಿದ್ರಿ. ಯಾಕಂದ್ರೆ ಅದ್ ನಮ್ಗೆ ಇವಾಗ ಕೃಷ್ಣ ತಿಳಿಸ್ಕೊಡ್ತಾನೆ. ಯಾಕಂದ್ರೆ ನಾನು ಶಾರ್ಟ್ ಆಗಿ ಹೇಳಿ ಮುಗಿಸ್ಬಿಡ್ತೀನಿ, ಶ್ಲೋಕಗಳು ಬರೋಷ್ಟು ಒಳ್ಳೆ. ಈ ಆತ್ಮ ಅನ್ನೋದು ಸದಾ ಅದೇನದು, ಇದಕ್ಕೆ ಸಾವು ಅನ್ನೋದು ಇಲ್ಲ. ಆತ್ಮ ಅನ್ನೋದಕ್ಕೆ ಸಾವು ಅನ್ನೋದೇ ಇಲ್ಲ. ಅಂಡ್ ನಾವೆಲ್ಲ ಯಾರು? ನಶ್ವರ ಅಲ್ಲ, ಅದು ನಶ್ವರ ಅಲ್ಲ, ಶಾಶ್ವತ. ಅಂಡ್ ನಾವೆಲ್ಲ ಯಾರು? ನಾವೆಲ್ಲರೂ ಆತ್ಮ, ನಾವೆಲ್ಲರೂ ಜೀವಿ. ಓಕೆ, ನಮಗೆ ಶರೀರ ಅನ್ನೋದು ಭಗವಂತ ಕೊಟ್ಟಿದ್ದಾನೆ. ಯಾವಾಗ ಆ ವ್ಯಕ್ತಿ ತೀರ್ ಹೋಗ್ತಾನೋ, ಸತ್ ಹೋಗ್ತಾನೋ, ಈ ದೇಹನ ತ್ಯಜಿಸ್ತಾನೋ, ಏನಾಗತ್ತೆ? ಈ ಪ್ರಪಂಚ, ಭೌತಿಕ ಪ್ರಪಂಚ ಅನ್ನೋದೇನಿದೆಯೋ ಪ್ರಕೃತಿ, ಆ ಪ್ರಕೃತಿಯ ಸಹಾಯದಿಂದ ಪರಮಾತ್ಮ ಅನ್ನೋನು ಇನ್ನೊಂದು ದೇಹನ ಸಿಗಂಗೆ ಮಾಡ್ತಾನೆ ಈ ವ್ಯಕ್ತಿಗೆ. ಸೊ ಈ ವ್ಯಕ್ತಿಗೆ ಒಂದಲ್ಲ ಒಂದ್ ದೇಹ ಸಿಗ್ತಾನೆ ಇರುತ್ತೆ. ಯಾವ ಸಮಯದಲ್ಲೂ ಒಂದು ದೇಹ ಇಲ್ಲ ಅನ್ನೋದು ಇಲ್ವೇ ಇಲ್ಲ. ಅಂಡ್ ನನಗೆ ಸಾವು ಅನ್ನೋದು ಇಲ್ವೇ ಇಲ್ಲ ಜೀವಿಗೆ. ನಾವ್ ಯಾರು ಸಾಯೋದೇ ಇಲ್ಲ ಆಕ್ಚುಲಿ. ಇಷ್ಟು ಒಳ್ಳೆ ವಿಷಯ ಅಲ್ವಾ ಇದು, ಇಷ್ಟು ಒಳ್ಳೆ ನ್ಯೂಸ್ ಅಲ್ವಾ ಇದು. ನಮ್ಗೆ ಯಾರಿಗೂ ಸಾವು ಇಲ್ಲ ಅಂತಿದ್ದಾನೆ ಭಗವಂತ. ಓಕೆ, ಸೊ ಹಾಗಾಗಿ ವಿದ್ವಾಂಸ ಅಥವಾ ಪಂಡಿತನಾಗಿರೋಂಥ ವ್ಯಕ್ತಿ, ತುಂಬಾ ಬುದ್ಧಿವಂತ ವ್ಯಕ್ತಿ ಈ ವಿಷಯದ ಬಗ್ಗೆ ಶೋಕಿಸೋದಿಲ್ಲ. ಬದುಕಿರೋನ್ ಬಗ್ಗೆ ಆಗ್ಲಿ ಅಥವಾ ಸತ್ತೋಗಿರೋನ್ ಬಗ್ಗೆ ಆಗ್ಲಿ. ಯಾಕಂದ್ರೆ ಅದ್ ಎರಡು, ಬದುಕೋದು ಸಾಯೋದು ಅನ್ನೋದು ಭೌತಿಕ.
ಅಲ್ವಾ? ದೇಹ ಸಿಗೋದು, ದೇಹ ಬಿಟ್ಟು ಹೋಗ್ಬಿಡೋದು, ಅದೆರಡು ಒಂದ್ ಕಾಲಕ್ಕೆ ಒಂದ್ ಹೆಂಗೆ ನಾವು ಏನಾದ್ರು ಸೂಪರ್ ಮಾರ್ಕೆಟ್ ಹೋದಾಗ ತಗೊಳ್ಳೋದು, ಏನಾದ್ರು ಸಾಮಾನು ತಗೊಳ್ಬೇಕು, ಮೆಡಿಸನ್ ತಗೊಳ್ಳಿ, ಮೆಡಿಸನ್ಗೆ ಮ್ಯಾನುಫ್ಯಾಕ್ಚರ್ ಡೇಟ್ ಇರುತ್ತೆ, ಎಕ್ಸ್ಪೈರಿ ಡೇಟ್ ಇರುತ್ತೆ ಅಲ್ವಾ? ಅಷ್ಟೊಳಗ್ ಕೆಲಸ ಮಾಡುತ್ತೆ. ಅದೇ ತರ ನಮ್ ಶರೀರನೂ ಹಾಗೆ. ನಮ್ಗೆ ಯಾವಾಗ ಹುಟ್ತೀವೋ, ನಮ್ ಬರ್ತ್ಡೇ ಮಾಡ್ಕೋತೀವೋ, ಅಲ್ಲಿಂದ ನಾವು ಸಾಯೋವರೆಗೂ ಅದು ಆ ಕಾಲವರೆಗೂ ಇರತ್ತಷ್ಟೇ ಆ ಶರೀರ. ಆದ್ರೆ ಜೀವಿ ಅನ್ನೋನು ಯಾವಾಗ್ಲೂ ಇದ್ದಾನೆ. ಸೊ ಹಾಗಾದ್ರೆ ಶೋಕಿಸುವಂತ ಅವಶ್ಯಕತೆ ಏನಿದೆ? ಅದಕ್ಕೆ ಕೃಷ್ಣ ಹೇಳ್ತಾ ಇರೋದು ಅದು ವ್ಯಂಗ್ಯವಾಗಿ ಹೇಳ್ತಾ ಇರೋದು ಭಗವಂತ. ನೀನು ವಿದ್ವಾಂಸನಂತೆ ಮಾತುಗಳನ್ನಾಡುತ್ತಿದ್ದೆಯೇ, ಆದರೆ ಶೋಕಕ್ಕೆ ಯೋಗ್ಯವಲ್ಲದನ್ನು ಕುರಿತು ಶೋಕಿಸುತ್ತಿದ್ದೆಯೇ. ಪಂಡಿತರು ಸತ್ತವರಿಗಾಗಿ ಆಗಲಿ ಬದುಕವರಿಗಾಗ್ಲಿ ತಲಾಪಿಸುವುದಿಲ್ಲ, ಶೋಕಿಸುವುದಿಲ್ಲ. ಸೊ ಭಗವಂತ ಇಮ್ಮಿಡಿಯೇಟ್ ಆಗಿ, ಇವಾಗ ಹಿಂದಿನ ಶ್ಲೋಕದಲ್ಲಿ 7ನೇ ಶ್ಲೋಕದಲ್ಲಿ ಯಾವಾಗ ಅರ್ಜುನ ಶರಣಾಗತಿ ತಗೊಂಡಿದಾನೋ ಕೃಷ್ಣನ ಹತ್ರ, ನೀನೇ ನನ್ ಗುರು ಅಪ್ಪ, ನನ್ನ ಕೃಪಣತೆಯಿಂದ ನಾನು ನನ್ ಧರ್ಮ ಮಾಡೋದಿಕ್ ಆಗ್ತಾ ಇಲ್ಲ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ನಂಗೆ ಗೊತ್ತಾಗ್ತಾ ಇಲ್ಲ, ಹಾಗಾಗಿ ನೀನೇ ನನಗೆ ದಾರಿ ತೋರು ಅಂತ ಹೇಳಿದಾನೆ ಅಲ್ವಾ? ಸೊ ಇಮಿಡಿಯೇಟ್ಲಿ ಕೃಷ್ಣ ರೋಲ್ ತಗೊಂಡ್ಬಿಟ್ಟ. ಭಗವಂತ ಒಂದು ಗುರುವಿನ ಸ್ಥಾನ ತಗೊಂಡು ಇಮಿಡಿಯೇಟ್ ಆಗಿ ಒಂದು ಶಿಷ್ಯನ ಅವನು ಏನಂತಾರೆ, ಅವನ ತಪ್ಪನ್ನ ಹುಡುಕಿ ಅವನಿಗೆ ತೋರಿಸ್ತಾ ಇದ್ದಾನೆ. ಇದು ನೀನ್ ನಡ್ಕೊಳ್ಳೋದು, ಇದು ಉಚಿತವಾಗಿರುವಂತ ನಡವಳಿಕೆ ಅಲ್ಲ. ಓಕೆ, ಹಾಗಾಗಿ ಯಾವುದೇ ಕಾರಣಕ್ಕೂ ದುಃಖಿಸುವಂತ ಅವಶ್ಯಕತೆ ಇಲ್ಲ ಅಂತ ಇರುತ್ತೆ. ಅದು ಈ ಶ್ಲೋಕದ ಅರ್ಥ. 12ನೇ ಶ್ಲೋಕ ನೋಡೋಣ. ನತ್ವೇವಾಹಂ ಜಾತು ನಾಶಂ ನತ್ವಂ ನೇಮೇ ಜನಾಧಿಪಾಹ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ಹರೇ ಕೃಷ್ಣ. ಅನುವಾದ ಆಗ್ತೀರಾ? ಪ್ರೇಮ ಮಾತಾಜಿ ಓದಿ. ಅನುವಾದ. ನಾನು ಇರಲಿಲ್ಲ ಎನ್ನುವ ಕಾಲವೇ ಇರಲಿಲ್ಲ, ನೀನು ರಾಜರು ಇರದಿದ್ದ ಕಾಲವೇ ಇರಲಿಲ್ಲ, ಭವಿಷ್ಯದಲ್ಲಿಯೂ ನಾವೆಲ್ಲರೂ ಇರುವುದಿಲ್ಲ ಎನ್ನುವುದೇ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಸೊ ನಾವು ಹಿಂದೆ ಇರ್ಲಿಲ್ಲ ಅಥವಾ ಮುಂದೆ ಇರೋದಿಲ್ಲ ಅನ್ನೋ ಮಾತೇ ಇಲ್ಲ, ಅನ್ನೋ ಪ್ರಸಂಗನೇ ಇಲ್ಲ. ನಾವ್ ಯಾವಾಗ್ಲೂ ಇದೀವಿ. ನಾವ್ ಯಾವಾಗಿಂದ ಇದ್ದೀವಿ? ಯಾವ ಕಾಲದಿಂದ ಭಗವಂತ ಇದ್ದಾನೋ ಆ ಕಾಲದಿಂದ ಎಲ್ಲ ಜೀವಿಗಳು ಇದ್ದಾರೆ. ನಾವೆಲ್ಲರೂ ಭಗವಂತನ ಒಂದು ಶಕ್ತಿ. ನಾವೆಲ್ಲ ಭಗವಂತನ ಒಂದು ಸುಪೀರಿಯರ್ ಎನರ್ಜಿದಲ್ಲಿ ಬರ್ತೀವಿ ನಾವು. ಭಗವಂತನ ಬಹಿರಂಗ ಶಕ್ತಿ ಇದೆಯಲ್ವಾ, ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ ಇದೆ, ಕರೆಕ್ಟ್? ಮಧ್ಯದಲ್ಲಿರೋದು ತಟಸ್ಥ ಶಕ್ತಿ. ಸೊ ನಾವೆಲ್ಲ ಭಗವಂತನ ತಟಸ್ಥ ಶಕ್ತಿದಲ್ಲಿ ಬರ್ತೀವಿ. 3 ತರ ಶಕ್ತಿ. ಅದ್ರಲ್ಲೂ ಏನು, ಒಂದು ಸುಪೀರಿಯರ್, ಒಂದು ಇನ್ಫೀರಿಯರ್. ಜಡ ವಸ್ತುಗಳೆಲ್ಲ ಏನೋ ಇನ್ಫೀರಿಯರ್, ಅದಕ್ಕೇನು ಪ್ರಜ್ಞೆ ಅನ್ನೋದಿಲ್ಲ. ಜಡವಸ್ತು ಬೆಟ್ಟ ಗುಡ್ಡ ಇರ್ಬೋದು ಅಲ್ವಾ? ಬಟ್ ಮನುಷ್ಯರು, ಜೀವಿಗಳು ಅವರೆಲ್ಲ ಸುಪೀರಿಯರ್ ಅಲ್ಲಿ ಬರ್ತಾರೆ. ಯಾಕಂದ್ರೆ ಅವರೆಲ್ಲ ಜೀವಂತವಾಗಿರೋದ್ರಿಂದ, ಅವ್ರಿಗೆಲ್ರಿಗೂ ಪ್ರಜ್ಞೆ ಇರೋದ್ರಿಂದ, ಆತ್ಮ ಇರೋದ್ರಿಂದ ನಾವೆಲ್ಲ ತುಂಬಾ ಸುಪೀರಿಯರ್ ಕ್ವಾಲಿಟಿದಲ್ಲಿ ಬರ್ತೀವಿ. ಸುಪೀರಿಯರ್ ಎನರ್ಜಿ ಕೃಷ್ಣನ, ಭಗವಂತನ. ಓಕೆ, ಸೊ ಹಾಗಾಗಿ ಭಗವಂತ ಏನಂತಾರೆ, ಯಾವುದೋ ಒಂದು ಸಮಯ ಇಲ್ವೇ ಇಲ್ಲ, ನಾನಿಲ್ಲ ನೀನಿಲ್ಲ ಅನ್ನೋದು ಇಲ್ವೇ ಇಲ್ಲ, ಎಲ್ಲರೂ ಇದೀವಿ. ಅದಕ್ಕೆ ಹೇಳ್ತಾರೆ, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹುನಾಂ ಯೋ ವಿದಧಾತಿ ಕಾಮಾನ್ ತಮಾತ್ಮಸ್ಥಾಂ ಯೇ ಅನುಪಶ್ಯಂತಿ ಧೀರ ತೇಷಾಂ ಶಾಂತಿ ಶಾಶ್ವತಿ ನೇತರೇಶಾಂ. ಅಂದ್ರೆ ಶಾಸ್ತ್ರ ಏನ್ ಹೇಳುತ್ತೆ, ವೇದ ಜ್ಞಾನ ಏನ್ ಹೇಳುತ್ತೆ, ದಟ್ ಯಾರು ಈ ಅರ್ಜುನ ಆಗಿರ್ಬೋದು, ಅಥವಾ ರಣರಂಗದಲ್ಲಿ ಇರುವಂತ ಎಲ್ಲ ರಾಜರಾಗಿರ್ಬೋದು, ಸೈನಿಕರಾಗಿರ್ಬೋದು, ಅಥವಾ ಭಗವಂತ ಆಗಿರ್ಬೋದು, ಇವರೆಲ್ಲರೂ ಏನು ರಣರಂಗದಲ್ಲಿ ಇದ್ದಾರೋ, ವಾಸಿಸ್ತಾರೋ, ಇವರೆಲ್ಲರೂ ಯಾವಾಗ್ಲಿಂದನೂ ಇದ್ದಾರೆ, ಶಾಶ್ವತವಾದಂತ ಜೀವಿಗಳು, ಇವಾಗ ಹುಟ್ಟಿದ್ದಾರೆ ಅನ್ನೋದಲ್ಲ. ಓಕೆ, ಹಾಗಾಗಿ ಭಗವಂತ ಅನ್ನೋನು ಎಲ್ಲಾರನ್ನೂ ಪೋಷಿಸ್ತಾ ಇದ್ದಾನೆ. ಭಗವಂತ ಅನ್ನೋನು ಈ ಭೌತಿಕ ಪ್ರಪಂಚನೂ ಪೋಷಿಸ್ತಾ ಇದ್ದಾನೆ, ಆಧ್ಯಾತ್ಮಿಕ ಪ್ರಪಂಚದಲ್ಲಿರೋ ವ್ಯಕ್ತಿಗಳನ್ನೂ ಪೋಷಿಸ್ತಾ ಇದ್ದಾನೆ. ಓಕೆ, ಅಂಡ್ ನಾವು ನಿತ್ಯವಾಗಿದ್ದೇ ಇದ್ದೀವಿ. ಬಟ್ ನಾವು ಭಗವಂತನಿಂದ ಬಹಿರಂಗ ಆಗಿರೋದ್ರಿಂದ, ಅವನನ್ನ ಬಿಟ್ಟು ಬಂದಿರೋದ್ರಿಂದ, ಸೆಪರೇಟೆಡ್ ಎನರ್ಜಿ ನಮ್ಮಲ್ಲಿ, ಭಗವಂತನಿಂದ ನಾವು ಸೆಪರೇಟ್ ಆಗಿ ಬಂದ್ಬಿಟ್ಟಿದ್ದೀವಿ. ಹಾಗಾಗಿ ನಮ್ಗೆ ಮಾಯದಲ್ಲಿ ನಾವು ವಾಲೋದಿಕ್ಕೆ ಜಾಸ್ತಿ ಚಾನ್ಸ್ ಇದೆ. ಈಗ ತಟಸ್ಥ ಅಂದ್ರೆ ಏನು? ತಟಸ್ಥ ಅಂದ್ರೆ ಒಂದು ತಟ ಈಗ ಒಂದು ನದಿಯ ತಟದಲ್ಲಿ ಕುತ್ಕೊಂಡ್ರೆ ಏನು, ಕಾಲ್ ನೀರಲ್ಲೂ ಹಾಕಿರ್ಬೋದು, ಕಾಲ್ ನೆಲದ ಮೇಲೂ ಇಟ್ಕೋಬಹುದಲ್ವಾ? ಅದೇ ತರ ನಾವು ಸ್ವಲ್ಪ ಹೊತ್ತು ಮಾಯದಲ್ಲೂ ಇರ್ಬೋದು, ಸ್ವಲ್ಪ ಹೊತ್ತು ಭಗವಂತನ ಭಕ್ತಿದಲ್ಲೂ ಇರ್ಬೋದು.
ಅದು ನಮ್ಮ ಚಟುವಟಿಕೆಗಳ ಮೇಲೆ ಹೋಗುತ್ತೆ. ಅದು ನಾವ್ ಏನ್ ಕೆಲಸ ಮಾಡ್ತೀವೋ, ಯಾವ ಕೆಲಸನ ಆಯ್ಕೆ ಮಾಡ್ಕೊಂತೀವೋ ಆ ತರ ನಾವು ನಮ್ಮ ಪ್ರಜ್ಞೆ ಮುಂದುವರ್ಸ್ಕೊಂಡು ಹೋಗುತ್ತೆ. ಈಗ ನಾವು ಬರೀ ಭೌತಿಕದಲ್ಲಿ ಇರೋಣ ಅನ್ಕೊಳ್ಳಿ, ಇದೀವಿ ಅನ್ಕೊಳ್ಳಿ, ಬರೀ ಭೌತಿಕ ಕಾರ್ಯ, ಬರೀ ಮಟೀರಿಯಲಿಸಂ, ಬರೀ ದುಡಿಮೆ, ಬರೀ ಜಾಬು, ಬರೀ ತಿನ್ನೋದು, ಬರೀ ನಾನಾಯ್ತು, ನನ್ ಜೀವನ ಆಯ್ತು, ನಂದಾಯ್ತು ಇಷ್ಟೇ ಮಾಡ್ಕೊಂಡಿದ್ರೆ ಏನಾಗತ್ತೆ, ನಾವು ಆಧ್ಯಾತ್ಮಿಕದ ಬಗ್ಗೆ ಮರ್ತೇ ಹೋಗ್ಬಿಟ್ಟಿದೀವಿ ಅನ್ಕೊಳ್ಳೋಣ. ಆಧ್ಯಾತ್ಮಿಕ ಕಾರ್ಯ ಮಾಡೋದ್ರ ಬಗ್ಗೆ ಕಂಪ್ಲೀಟ್ಲಿ ಭೌತಿಕ ಮಾಡ್ತೀವಿ. ಸೊ ನಮ್ಮನ್ನ ನಾವ್ ಏನಂತ ಯೋಚನೆ ಮಾಡ್ತೀವಿ, ನಮ್ಮನ್ನ ನಾವು ಈ ಶರೀರ ಅಂತ ನಾವು ಗುರುತಿಸ್ಕೊಳ್ತೀವಿ ಅಲ್ವಾ. ಯಾವಾಗ ನಮ್ಮನ್ನ ನಾವು ಶರೀರ ಅಥವಾ ನಾನು ಈ ಭೌತಿಕ ಪ್ರಪಂಚಕ್ಕೆ ಸೇರಿರೋನು, ನಾನು ಕನ್ನಡದವಳು, ನಾನು ಈ ಮನೆಯಲ್ಲಿ ಹುಟ್ಟಿರೋನು ಅಂತ ನಾವು ಗುರುತಿಸ್ಕೊಂತೀವೋ ಈ ತರ ಭೌತಿಕ ಡೆಸಿಗ್ನೇಷನ್ಸ್ ಇಂದ, ಆಟೋಮ್ಯಾಟಿಕಲಿ ನಮ್ಮ ಪ್ರಜ್ಞೆನೂ ಅದೇ ತರ ಆಗುತ್ತೆ ಅಲ್ವಾ. ಸೊ ಅವಾಗ ಏನಾಗುತ್ತೆ, ಮರಣ ಕಾಲದಲ್ಲಿ ಏನಾಗುತ್ತೆ, ಆ ವ್ಯಕ್ತಿ ಅದೇ ಭೌತಿಕದ ಆಲೋಚನೆಗಳಿಂದ ಅವ್ನು ಸಾಯ್ತಾನ, ಮತ್ತೆ ಇನ್ನೊಂದು ಭೌತಿಕ ಶರೀರ ಅವನಿಗೆ ಸಿಗತ್ತೆ ಅಲ್ವಾ. ಬಟ್ ಅದೇ ವ್ಯಕ್ತಿ ಭೌತಿಕ ಪ್ರಪಂಚದಲ್ಲಿ ಇದ್ಕೊಂಡು ಭಗವಂತನ ಒಂದು ಪ್ರತಿನಿಧಿಗಳ ಸಹಾಯದಿಂದ ಅವನು ಆಧ್ಯಾತ್ಮಿಕ ಕಾರ್ಯಗಳು ಮಾಡ್ತಾ ಹೋದ್ರೆ, ಸ್ಪಿರಿಚುವಲ್ ಆಕ್ಟಿವಿಟೀಸ್ ಮಾಡ್ತಾ ಹೋದ್ರೆ, ಏನು ಸ್ಪಿರಿಚುವಲ್ ಆಕ್ಟಿವಿಟೀಸ್ ಎಲ್ಲಿಂದ ಶುರು ಆಗತ್ತೆ, ಕೇಳಿಸ್ಕೊಳ್ಳೋದು, ಶ್ರವಣ ಅಲ್ವಾ. ಶ್ರವಣ ಮಾಡ್ಕೊಂಡು ಹೋಗೋದು, ಭಗವಂತನ ನಾಮ ಕೇಳಿಸ್ಕೊಂಡು ಹೋಗೋದು, ಭಗವಂತನ ಬಗ್ಗೆ ಕೇಳಿಸ್ಕೊಂಡು ಹೋಗೋದು, ಭಗವಂತ ಕೊಟ್ಟಿರೋಂಥ ಜ್ಞಾನದ ಬಗ್ಗೆ ಕೇಳಿಸ್ಕೊಂಡು ಹೋಗೋದು. ಇದನ್ನ ಮಾಡ್ತಾ 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 ಏನಾಗುತ್ತೆ, ಆಟೋಮ್ಯಾಟಿಕಲಿ ನಮ್ಮ ಭೌತಿಕ ಕಾರ್ಯಗಳು ಆಧ್ಯಾತ್ಮಿಕ ಆಗೋಗುತ್ತೆ. ಇಮಿಡಿಯೇಟ್ಲಿ ನಾವು ಮಾಡೋ ಕೆಲಸ ಎಲ್ಲ ಪ್ಯೂರಿಫೈ ಆಗೋಗುತ್ತೆ. ಓಕೆ, ಸೊ ಆಟೋಮ್ಯಾಟಿಕಲಿ ಏನಾಗುತ್ತೆ, ಅವನು ಇನ್ನೊಂದು ಶರೀರ ಅನ್ನೋದು ಆಧ್ಯಾತ್ಮಿಕ ಶರೀರನ ಪಡ್ಕೋತಾನೆ. ಆಧ್ಯಾತ್ಮಿಕ ಶರೀರ ಅಂದ್ರೆ ಈ ಭೌತಿಕ ಪ್ರಪಂಚದಲ್ಲಿ ಸಿಗೋದಿಲ್ಲ, ಅದು ಆಧ್ಯಾತ್ಮಿಕ ಲೋಕದಲ್ಲಿ ಸಿಗತ್ತದು. ಅಂದ್ರೆ ಈ ವ್ಯಕ್ತಿ ಇಲ್ಲಿಂದ ಭೌತಿಕ ಪ್ರಪಂಚ ದಾಟ್ಕೊಂಡು ಆಧ್ಯಾತ್ಮಿಕ ಲೋಕಕ್ಕೆ ಮುಟ್ತಾನಲ್ಲ, ಅವಾಗ ಅವನಿಗೆ ಆ ಶರೀರ ಕೊಡ್ತಾರೆ. ರೈಟ್. ಸೊ ಆತರ ನಿತ್ಯೋ ನಿತ್ಯ ನಾಮ ಅಂದ್ರೆ ನಿತ್ಯ, ಭಗವಂತನ ಧಾಮ ಅನ್ನೋದು ನಿತ್ಯ. ಆದ್ರೆ ಈ ಭೌತಿಕ ಪ್ರಪಂಚ ನಿತ್ಯ ಅಲ್ಲ, ಇದು ತಾತ್ಕಾಲಿಕ, ಇದು ಪ್ರಳಯ ಆಗ್ತಾ ಇರತ್ತೆ. ಇದು ಏನದು ಪ್ರತಿ ಯುಗಕ್ಕೂ ಪ್ರಳಯ ಆಗತ್ತೆ, ಬ್ರಹ್ಮನ ಪ್ರತಿ ಒಂದು ದಿವಸಕ್ಕೆ ಪ್ರಳಯ ಆಗತ್ತೆ, ಎಲ್ಲ 4 ಯುಗಗಳಾದ್ಮೇಲೆ ಪ್ರಳಯ ಆಗತ್ತೆ. ಆತರ ಹಲವಾರು ರೀತಿಯಲ್ಲಿ ಪ್ರಳಯಗಳಾಗ್ತಾ ಇರತ್ತೆ. ಪಾರ್ಷಿಯಲ್ ಆನಿಹಿಲೇಷನ್, ಫುಲ್ ಆನಿಹಿಲೇಷನ್ ಅಂತ ನಡೀತಾನೆ ಇರುತ್ತದೆ. ಅದು ಸೃಷ್ಟಿಯ ನಿಯಮ ಅದು. ಓಕೆ, ಸೊ ಅದು ಇಲ್ಲಿ ಭಗವಂತ ತಿಳಿಸ್ತಾ ಇರೋದು. ಇನ್ನೊಂದೇನಂದ್ರೆ, ಈ ಮಾಯಾವಾದಿಗಳು ಏನ್ ಯೋಚನೆ ಮಾಡ್ತಾರೆ, ಮಾಯಾವಾದಿಗಳ ಸಿದ್ಧಾಂತ ಪ್ರಕಾರ ವ್ಯಕ್ತಿಗಳು, ಜೀವಿಗಳು, ನಾವು ಅಂದ್ರೆ ನಾವೆಲ್ಲರೂ ಓಕೆ ಭಗವಂತನ ಮಾಯೆ ಹೋಗಿದ ತಕ್ಷಣ ಅಥವಾ ಮಾಯೆಯಿಂದ ನಾವು ಆಚೆ ಬಂದ್ವಿ ಅಂತ ಇಟ್ಕೊಳ್ಳೋಣ, ಪೂರ್ತಿ ಜ್ಞಾನೋದಯ ಆಗೋಯ್ತು ಅಂತ ಇಟ್ಕೊಳ್ಳೋಣ. ಇಟ್ಕೊಂಡಿದ್ ಮಾತ್ರಕ್ಕೆ ನಾವು ಭಗವಂತನಲ್ಲಿ ತಲ್ಲೀನ ಆಗೋಗ್ಬಿಡ್ತೀವಿ, ಭಗವಂತನಲ್ಲಿ ನಾವು ಐಕ್ಯ ಆಗೋಗ್ಬಿಡ್ತೀವಿ, ನಾನು ಭಗವಂತ ಆಗೋಗ್ಬಿಡ್ತೀನಿ ಅನ್ನೋ ಅವ್ರ ಸಿದ್ಧಾಂತನ ಅದು ಶಾಸ್ತ್ರ ವಿರೋಧಿಸುತ್ತೆ. ಯಾಕಂದ್ರೆ ಯಾವುದೇ ಸಮಯದಲ್ಲೂ ಜೀವಿಯನ್ನು ಭಗವಂತನಿಂದ ಹೊರಗೆ ಬಂದಾಗೋಗಿದೆ, ಅವನಿಂದ ಸೆಪರೇಟ್ ಆಗ್ಬಿಟ್ಟಿದೀವಿ ನಾವಲ್ಲಿ. ಸೊ ನಾವು ಆಧ್ಯಾತ್ಮಿಕ ಲೋಕಕ್ಕೆ ಹೋದ್ರೂ ಕೂಡ ನಮ್ಗೆ ಮುಕ್ತಿ ಕಲಿಗಿದೆ ಅಂತಾನೆ ಇಟ್ಕೊಳ್ಳೋಣ, ಅಲ್ಲೂ ನಮ್ಮ ಐಡೆಂಟಿಟಿ ಇರುತ್ತೆ, ನಮ್ಮ ಗುರುತು ಇರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ದಾಕ್ಷಾಯಣಿ ಮಾತಾಜಿ, ದಾಕ್ಷಾಯಣಿ ದಯಾಮಯಿ ಭದ್ರದೇವಿ ದಾಸಿ ಅವ್ರ ಹೆಸರು. ಸೊ ಅವ್ರ ಆಧ್ಯಾತ್ಮಿಕ ಲೋಕಕ್ಕೆ ಹೋದಾಗ ಅವ್ರು ಅದೇ ಹೆಸರಲ್ಲಿ, ಅದೇ ಗುರ್ತಲ್ಲಿ ಅವ್ರು ಇರ್ತಾರೆ, ಅದರಲ್ಲಿ ಪೂರ್ತಿ ಆಧ್ಯಾತ್ಮಿಕ ಚಟುವಟಿಕೆಗಳು ಮಾಡ್ತಿರ್ತಾರೆ. ಓಕೆ, ಸೊ ಹಾಗಾಗಿ ನಮ್ಮ ಗುರ್ತು ಅನ್ನೋದು ಆಧ್ಯಾತ್ಮಿಕ ಲೋಕಕ್ಕೆ ಹೋದ್ರೂ ನಮ್ಗೆ ಗುರ್ತಿರುತ್ತೆ, ನಮ್ಮ ಐಡೆಂಟಿಟಿ ಅನ್ನೋದು ಇರುತ್ತೆ. ನಾವು ಐಕ್ಯ ಆಗೋಗಲ್ಲ, ಭಗವಂತನೆಲ್ಲ ಸೇರ್ಬಿಟ್ಟು ಬೆರೆತ್ಬಿಟ್ಟು ನಾವು ಭಗವಂತ ಆಗ್ಬಿಡಕ್ಕಾಗಲ್ಲ, ಅದ್ ಯಾವ ಸಮಯದಲ್ಲೂ ಸಾಧ್ಯ ಇಲ್ಲ. ಅದೊಂದು ತಪ್ಪು ಫಿಲಾಸಫಿ ಅದು. ಯಾವ ಫಿಲಾಸಫಿ, ಯಾವ ಒಂದು ಸಿದ್ಧಾಂತ ನಮ್ಮನ್ನ ಜೀವಿ ಮತ್ತೆ ಭಗವಂತನ ಒಂದಾಗತ್ತೆ ಅಂತ ಹೇಳುತ್ತೋ ಆ ಸಿದ್ಧಾಂತ ಸರಿ ಅಲ್ಲ, ಅದ್ ಸರಿ ಆಗಕ್ ಆಗೋದೇ ಇಲ್ಲ. ಓಕೆ, ಸೊ ಹಾಗಾಗಿ ಅದನ್ನ ಇಲ್ಲಿ ತಿಳಿಸ್ತಾರೆ. ಇನ್ನೊಂದೇನಂತ ಇಲ್ಲಿ ಏನ್ ಹೇಳ್ತಿದ್ದಾರೆ, ಯಾರು ಭಗವಂತನಿಂದ ತುಂಬಾ ಅಸೂಯೆ ಪಡ್ಕೊಂತಾರೋ, ಭಗವಂತನ ಕಂಡ್ರೆ ಅಸೂಯೆ ಪಡ್ಕೊಳ್ಳೋದು, ಭಗವಂತನ ವಿಷಯದ ಬಗ್ಗೆ ಯಾಕೆ ಒಂದೇ ಭಗವಂತ ಇರಬೇಕು, ನಾನು ಇಷ್ಟ ಪಟ್ಕೊಂಡಂಗೆ ನಾನು ಆಯ್ಕೆ ಮಾಡ್ಕೋತೀನಿ. ಇದು ಎಲೆಕ್ಷನ್ ಅಲ್ಲ ನೋಡಿ, ನಾನು ಆಯ್ಕೆ ಮಾಡ್ಕೋತೀನಿ ಒಂದ್ ನಾಯಕನ ಅಂತ ಹೇಳ್ಕೊಂಡಂಗೆ ನಾವು ಆಯ್ಕೆ ಮಾಡೋದಿಕ್ ಆಗಲ್ಲ. ಒಂದ್ ಸೃಷ್ಟಿಕರ್ತ ಅನ್ನೋನ್ ಒಬ್ಬ ವ್ಯಕ್ತಿ ಇದ್ದಾನೆ ಅಲ್ವಾ, ಅವನ್ ಸೃಷ್ಟಿನ ನಿರ್ಮಿಸಿದಾನೆ, ಜೀವಿಗಳನ್ನ ಅವನು ಸೃಷ್ಟಿ ಮಾಡಂಗಾಗಿದೆ. ಜೀವಿಗಳನ್ನ ಯಾಕೆ ಅವನು ಹುಟ್ಟಿಸಿದಾನೆ, ಯಾಕಂದ್ರೆ ಎಲ್ಲಾ ಜೀವಿಗಳಿಗೂ ಕೆಲವು ಕೋರಿಕೆಗಳಿದೆ, ಆ ಕೋರಿಕೆಗಳನ್ನ ಈಡೇರಿಸ್ತಾ ಇದ್ದಾನ ಅವನು. ಓಕೆ, ನಾವು ಅದನ್ನ ಕೋರ್ಕೊಂಡಿದೀವಿ, ಹಾಗಾಗಿ ನಮ್ಗೆ ಜನ್ಮ ಕೊಟ್ಟಿದ್ದಾನೆ ಕೃಷ್ಣ.
ರೈಟ್. ಸೊ ಹಾಗಾಗಿ ಯಾರು ಭಗವಂತನಿಂದ ತುಂಬಾ ಭಗವಂತನ ಕಂಡ್ರೆ ಅಸೂಯೆ ಪಡ್ತಾರೋ ಅವರಿಗೆ ಈ ಭಗವದ್ಗೀತೆ ಜ್ಞಾನ ಆಗೋದು ತುಂಬಾ ಕಷ್ಟ. ಅಂಡ್ ಯಾರು ಮಾಯವಾದಿ ತರ ಯೋಚನೆ ಮಾಡ್ತಾರೋ, ಆ ಸಿದ್ಧಾಂತನ ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರೋ ಅವ್ರಿಗೂ ಇಷ್ಟು ಭಗವದ್ಗೀತೆ ಆಸ್ ಇಟ್ ಈಸ್ ಅರ್ಥ ಆಗೋದು ತುಂಬಾ ಕಷ್ಟ. ಸೊ ಹಾಗಾಗಿ ಈ ಭಗವದ್ಗೀತೆನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಜಸ್ಟ್ ಲೈಕ್ ಇವಾಗ ಒಂದು ಹನಿ ಇದೆ, ಒಂದ್ ಏನಪ್ಪ ಜೇನುತುಪ್ಪ ಇದೆ. ಜೇನುತುಪ್ಪ ಎಷ್ಟು ಸಿಹಿಯಾಗಿದೆ ಅಂತ ನಾನು ಇವಾಗ ಬರೀ ವರ್ಣಿಸ್ದೆ ಅನ್ಕೊಳ್ಳಿ. ನೋಡಿ ಮಾತಾಜಿ, ಸಂಗೀತ ಮಾತಾಜಿ ನೋಡಿ, ನನ್ನ ಹತ್ರ ಒಂದು ಒಂದು ಪದಾರ್ಥ ಇದೆ, ಅದು ತುಂಬಾ ಸಿಹಿಯಾಗಿರತ್ತೆ, ಅದು ಬಾಯಿಗಿಟ್ಕೊಂಡ್ರೆ ಕರ್ಗೋಗ್ಬಿಡತ್ತೆ, ಅದು ತುಂಬಾ ರುಚಿಯಾಗಿರತ್ತೆ, ಅದ್ರಲ್ಲಿ ಎಷ್ಟೊಂದೆಲ್ಲ ಒಳ್ಳೆ ಒಳ್ಳೆ ಗುಣಗಳಿದೆ. ಈ ತರ ನಾ ಹೇಳ್ಕೊಂಡ್ ಹೋದೆ ಅನ್ಕೊಳ್ಳಿ. ಹೌದಾ, ಏನಿರ್ಬೋದದು, ಅದೇನಿರ್ಬೋದು ಅಂತ ನಮ್ಗೆ ಯೋಚನೆ ಮಾಡ್ತಾ ಹೋಗ್ತೀವಿ. ಅದೇ ಥಟ್ಟಂದ ನಾವು ಡಬ್ಬ ಓಪನ್ ಮಾಡ್ಬಿಟ್ಟು ಬಾಟಲ್ ತೆಗೆದು ಒಂದ್ ಚಮಚ ಬಾಯಲ್ಲಿ ಇಟ್ಕೊಂಡ್ರೆ, ಓ ಇದಾ ಹೇಳ್ತಾ ಇದ್ದಿದ್ದು ಮಾತಾಜಿ, ಓ ಇದು ತುಂಬಾ ನನ್ಗೂ ಗೊತ್ತಿದ್ದು, ನಂಗೆ ಗೊತ್ತಿದ್ದು, ಹೌದು 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 ಅಂತ ಒಪ್ತೀರಾ ಅಲ್ವಾ? ಸೊ ಹಾಗಾಗಿ ನಾ ಹೇಳ್ತಾರೆ, ಈಗ ಆಚಾರ್ಯರು ಹೇಳ್ತಾ ಇರೋದನ್ನ ನಾವು ಒಪ್ಪಬೇಕು ಅಂದ್ರೆ ನಾವ್ ಈ ಪುಸ್ತಕ ತೆಗೆದು ಓದ್ರೆ ನಮಗೆ ಗೊತ್ತಾಗತ್ತೆ ಅಲ್ವಾ? ನಾವ್ ಇದನ್ನ ಸುಮ್ನೆ ಪುಸ್ತಕ ಇಟ್ಕೊಂಡ್ಬಿಟ್ಟು ಇದ್ರಲ್ಲಿ ಇದಿರಬಹುದು, ಇದ್ರಲ್ಲಿ ಇನ್ನೇನೋ ಇರಬಹುದು, ಮೇ ಬಿ ಭಗವಂತನೂ ಹಿಂಗೆ ಅಂದಿರ್ಬೋದು, ಮೇ ಬಿ ಅವನಿಗೂ ಸ್ವಲ್ಪ ಕರ್ಮ ಅಂಟ್ಕೊಳತ್ತೇನೋ, ಸೊ ಮೇ ಬಿ ಅವನು ಅಂತ ನಾವ್ ಈ ತರ ಊಹಿಸ್ಕೊಂಡು ಹೋದ್ರೆ ಭಗವಂತ ನಿಜವಾಗ್ಲೂ ಯಾರು ಅನ್ನೋದೇ ನಮಗೆ ಗೊತ್ತಾಗುತ್ತೆ. ಸೊ ಅದು ಈ ಮಾತಿಲ್ ಹೇಳ್ತಾ ಇದ್ದಾರೆ ಆಚಾರ್ಯರು. ಹಾಗಾಗಿ ಭಗವದ್ಗೀತೆನ ನಾವು ಓದಿ ತಿಳ್ಕೊಂಡು ಶ್ರವಣ ಮಾಡಿದ್ರೆ ಭಗವಂತನ ಬಗ್ಗೆ ನಮಗೆ ಸರಿಯಾದ ಇನ್ಫಾರ್ಮೇಶನ್ ಸಿಗತ್ತೆ, ಒರಿಜಿನಲ್ ಇನ್ಫಾರ್ಮೇಶನ್ ಸಿಗತ್ತೆ. ಅದ್ ಸಿಕ್ಕಿದ್ರೆ ನಮ್ಗೆ ನಮ್ಮಲ್ಲಿರೋ ಮಾಲಿನ್ಯಗಳು ಹೋಗತ್ತೆ. ಸೊ ಅದು ಉದ್ದೇಶ. ಭಗವದ್ಗೀತೆಯ ಉದ್ದೇಶ ಏನು? ನಮ್ಗೆ ಪೂರ್ತಿ ಜ್ಞಾನ ಕೊಡೋದೇ ಭಗವಂತನ ಉದ್ದೇಶ. ಆಟೋಮ್ಯಾಟಿಕಲಿ ಏನಾಗತ್ತೆ, ನಮ್ಮಲ್ಲಿರೋ ಬೇಜಾರು, ನೋವು, ದುಃಖ, ಕಷ್ಟ, ಸಂಕಟ, ಅಜ್ಞಾನ, ನೋವು ಎಲ್ಲ ಮಾಯ ಆಗ್ಬಿಡುತ್ತೆ, ಎಲ್ಲ ಮಾಯ ಆಗತ್ತೆ. 13ನೇ ಶ್ಲೋಕ ತುಂಬಾ ಮುಖ್ಯವಾದಂತ ಶ್ಲೋಕ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತೆ ಧೀರಸ್ತತ್ರ ನ ಮುಹ್ಯತಿ. ಅನುವಾದ ಮಾತಾಜಿ ಓದ್ತೀರಾ? ಲಲಿತಾ ಮಾತಾಜಿ ಇದೆಯಾ ನಿಮ್ಮ ಹತ್ರ? ಬುಕ್ ಇದೆಯಾ? ಹರೇ ಕೃಷ್ಣ ಮಾತಾಜಿ, ಭಗವದ್ಗೀತೆ ಪುಸ್ತಕ ಇದೆಯಾ ಇಲ್ವಾ? ಓದ್ಲಾ ಮಾತಾಜಿ ನಾನು? ಹರೇ ಕೃಷ್ಣ ಮಾತಾಜಿ. ಕೈಯಲ್ಲಿಲ್ವಾ? ನಾಳೆ ಓದಿ ಮಾತಾಜಿ. ನೆಕ್ಸ್ಟ್ ಕ್ಲಾಸ್ ಓದಿ. ಎಸ್ ಮಾತಾಜಿ. ಹಾ ಮಾತಾಜಿ. ಸುಜಾತಾ ಮಾತಾಜಿ ಹತ್ರ ಯಾರು ಓದ್ತೀರಾ? ಓದ್ತೀನಿ ಮಾತಾಜಿ ನಾನು. ಹರೇ ಕೃಷ್ಣ ಮಾತಾಜಿ. ಅನುವಾದ. ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲೇ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಭಾವಾರ್ಥ ಓದ್ಬೇಕು ಮಾತಾಜಿ? ಬೇಡ ಮಾತಾಜಿ, ಬೇಡ ಭಾವಾರ್ಥ ಬೇಡ. ತುಂಬಾ ತುಂಬಾ ದೊಡ್ಡದು. ನಾವು ರೀಡಿಂಗ್ ಸೆಷನ್ ಅಲ್ಲಿ ಮಾಡೋಣ ರೀಡಿಂಗ್. ಓಕೆ, ನಾನು ಬರೀ ವಿವರಣೆ ಮಾಡ್ಕೊಂಡು ಹೋಗ್ತೀನಿ. ಮುಖ್ಯವಾಗಿರೋ ಪಾಯಿಂಟ್ಸ್ ಎಲ್ಲ ನಾನು ಕವರ್ ಮಾಡ್ತೀನಿ. ನೋಡಿ, ಧೀರನ್ ಬಗ್ಗೆ ಹೇಳ್ತಾ ಇದ್ದಾನೆ ಭಗವಂತ ಇಲ್ಲಿ ಅಲ್ವಾ? ಹೆಂಗೆ ಈ ಶರೀರ ಏನಪ್ಪಾ, ನಾವ್ ಇವಾಗ ಸಣ್ಣ ವಯಸ್ಸಲ್ಲಿ ಒಂದು ಫೋಟೋ ತೆಗೆದಿರ್ತೀವಲ್ವಾ, ನಮ್ದೊಂದು ಫೋಟೋ ಇರುತ್ತೆ, ಅಥವಾ ನಮ್ಮ ಮಕ್ಳು ಫೋಟೋ ಇರ್ಬೋದು ಸಣ್ಣ ವಯಸ್ಸಲ್ಲಿ. ಚಿಕ್ಕ ವಯಸ್ಸಲ್ಲಿರೋ ಫೋಟೋ ಇವಾಗ ನೋಡಿದ್ರೆ ನಾವೇನಂತೀವಿ? ಅಯ್ಯೋ ನೋಡು ಎಷ್ಟು ಬೆಳೆದ್ಬಿಟ್ಟಿದ್ದಾನೆ ಇವನು, ಎಷ್ಟು ದೊಡ್ಡ ಶರೀರ ಆಗೋಗ್ಬಿಟ್ಟಿದೆ ಅಂತ ನಮ್ಗೆ ಗೊತ್ತಾಗತ್ತೆ ವ್ಯತ್ಯಾಸ ಅಲ್ವಾ? ಶರೀರ ಬದಲಾಗಿರೋದು ನಮಗ್ ಗೊತ್ತಾಗತ್ತೆ. ಆದ್ರೆ ನಾವು ಗುರುತಿಸ್ತೀವಿ, ಇವನೇ ಅವನು ಅಂತ ನಾವು ಗುರುತಿಸ್ತೀವಲ್ವಾ? ಆ ಸಣ್ಣ ಮಗು ಇರೋ ಶರೀರನೂ ಅದೇ ವ್ಯಕ್ತಿ, ಇವಾಗ ದೊಡ್ಡದಾಗಿ ಬೆಳೆದಿರೋ ಶರೀರದಲ್ಲಿರೋ ವ್ಯಕ್ತಿನೂ ಅವನೇ. ಇಬ್ರು ವ್ಯತ್ಯಾಸ ಏನೂ ಅಲ್ಲ, ಬೇರೆ ಬೇರೆ ಏನಲ್ಲ. ಕರೆಕ್ಟಾ? ಅದೇ ಜೀವಿ. ಬಟ್ ಏನ್ ಬದಲಾಗಿದೆ? ದೇಹ ಬದಲಾಗಿದೆ ಅಲ್ವಾ? ಅದೇ ಹೇಳ್ತಾ ಇದ್ದಾರೆ ಶ್ಲೋಕದಲ್ಲಿ. ಏನಂತಿದ್ದಾರೆ ಶ್ಲೋಕದಲ್ಲಿ? ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ, ಬಾಲ್ಯದಲ್ಲಿ ಒಂದ್ ಶರೀರ ಇರುತ್ತೆ, ಯೌವನದಲ್ಲಿ ಒಂದ್ ಶರೀರ ಇರುತ್ತೆ, ಮುಪ್ಪಿಗೆ ಒಂದೇ ಸಮನೆ ಸಾಗುವ ರೀತಿಯಲ್ಲಿ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತೆ. ಆದ್ರೆ ಆತ್ಮಕ್ಕೆ ಯಾವುದೇ ರೀತಿ ಬದಲಾವಣೆ ಅನ್ನೋದಿರೋದಿಲ್ಲ. ಆತ್ಮ ಅದೇ ಗಾತ್ರದಲ್ಲೇ ಇರುತ್ತೆ. ಆತ್ಮದ ಗಾತ್ರ ಏನು? ಆತ್ಮ ಎಷ್ಟ್ ಸೈಜಲ್ಲಿ ಇರುತ್ತೆ? 1 ಇಂಚ, 1 ಸೆಂಟಿಮೀಟರ? ಆತ್ಮ 100 ಕೂದಲ ಎಳೆಯಲ್ಲಿ 100 10,000 ಪಾಟು ಮಾಡಿದ್ರೆ 1 ಪಟ್ಟು ಮಾತಾಜಿ. ಕರೆಕ್ಟ್. ಒಂದು ಕೂದ್ಲಿನ ಒಂದು ಚೂಪು, ಆ ಕೂದ್ಲಿನ ಅಂಚು ಏನಿದೆಯೋ ಆ ಅಂಚಿನ 10,000 ಭಾಗ ಸಣ್ಣ ಸಣ್ಣಾಗಿ ನೀವು ಮಾಡಿದ್ರೆ ಭಾಗ, ಅದರಲ್ಲಿ ಒಂದು ಭಾಗ ಈ ಆತ್ಮ.
ಅಂದ್ರೆ ಅದು ಆತ್ಮ ಅನ್ನೋದು ನಮಗ್ ಕಣ್ಣಿಗೆ ಕಾಣೋದೇ ಇಲ್ಲ, ಅಷ್ಟು ಸಣ್ಣದದು. ಅದ್ರ ಜೊತೆಗೆ ಅದು ಆಧ್ಯಾತ್ಮಿಕ ಆಗಿರೋದ್ರಿಂದ ನಮ್ ಕಣ್ಣಿಗೆ ಕಾಣೋದು ಯಾವುದೇ ರೀತಿ ಭೌತಿಕದ ಒಂದು ವಸ್ತುಗಳಿಂದನೂ ಇನ್ಸ್ಟ್ರೂಮೆಂಟ್ಸ್ ಇಂದನೂ ಕಾಣಲ್ಲ, ಮೈಕ್ರೋಸ್ಕೋಪ್ ಇಂದನೂ ಕಾಣಲ್ಲ. ಎಷ್ಟೇ ದೊಡ್ಡ ಶಾರ್ಪ್ ಮಾಡ್ತೀನಿ ಅದರಿಂದನೂ ನಮ್ಗೆ ನೋಡೋದಿಕ್ ಆಗಲ್ಲ. ಅಷ್ಟು ಸೂಕ್ಷ್ಮ ಅದು, ಸೂಕ್ಷ್ಮದಲ್ಲಿ ತುಂಬಾ ಸೂಕ್ಷ್ಮ ಆತ್ಮ ಅಂತ. ಓಕೆ, ಸೊ ಹಾಗಾಗಿ ಏನ್ ಹೇಳ್ತಾ ಈ ಅಧ್ಯಾಯದಲ್ಲಿ, ಈ ಒಂದು ಶ್ಲೋಕದಲ್ಲಿ ಅಂದ್ರೆ ಹೇಗೆ ನಮ್ಮ ಶರೀರ ಅನ್ನೋದು ಎಲ್ಲಾ ರೀತಿ ಬದಲಾವಣೆಗಳಿಗೆ ಬದಲಾವಣೆಗಳಾಗ್ತಾ ಹೋಗುತ್ತೆ. ಓಕೆ, ಆದ್ರೆ ಈ ಒಂದು ಆತ್ಮಕ್ಕೆ ಯಾವುದೇ ರೀತಿ ಬದಲಾವಣೆ ಅನ್ನೋದಿಲ್ಲ. ಸೊ ಇಲ್ಲಿ ಈ ಕೃಷ್ಣ ಕೂಡ ಏನ್ ಹೇಳ್ತಾನೆ ಅರ್ಜುನಂಗೆ, ಈಗ ನೋಡು ಈ ದ್ರೋಣಾಚಾರ್ಯ ಆಗಿರ್ಬೋದು ಅಥವಾ ಭೀಷ್ಮಾಚಾರ್ಯರಾಗಿರ್ಬೋದು, ಏನವರು ಸತ್ತೋಗ್ತಾರೆ ಅನ್ನೋದಕ್ಕೆ ನೀನ್ ಬೇಜಾರ್ ಪಡ್ಕೊಂತ ಇದೆಯೋ ಅಲ್ವಾ? ಬೇಜಾರ್ ಪಡ್ಕೊಳ್ಳೋ ಅವಶ್ಯಕತೆ ಏನಿದೆ? ಇನ್ನೊಂದ್ ದೇಹ ಹೆಂಗು ಸಿಗತ್ತಲ್ಲ, ತಥಾ ದೇಹಾಂತರ ಪ್ರಾಪ್ತಿ ಅಂತಿದ್ದಾರೆ ಈ ಶ್ಲೋಕದಲ್ಲಿ. ತಥಾ ದೇಹಾಂತರ ಪ್ರಾಪ್ತಿ, ಪ್ರಾಪ್ತಿ ಅಂದ್ರೆ ಸಿಗುತ್ತೆ. ಸೊ ಇನ್ನೊಂದು ದೇಹ ಸಿಗ್ತಾ ಇರೋದ್ರಿಂದ ಇವ್ರುಗಳಿಗೆ ಬೇಜಾರ್ ಪಡ್ಕೊಳ್ಳೋ ಅವಶ್ಯಕತೆ ಏನಿದೆ? ಒಂದೊಂದು ಹೊಸ ದೇಹ ಅಂದ್ರೆ ಮತ್ತೆ ಹೊಸ ಶಕ್ತಿ, ಹೊಸ ಯವ್ವನ ಅಲ್ವಾ, ಹೊಸ ಲೈಫ್, ಎಲ್ಲ ಹೊಸ, ಮತ್ತೆ ಪೂರ್ತಿ ಆರೋಗ್ಯ. ಕರೆಕ್ಟಾ? ಸೊ ಎಲ್ಲಾ ಹೊಸ, ಅದು ಸಂತೋಷ ಪಡ್ಕೊಳ್ಳೋಂತ ವಿಷಯ ಅದು. ಸೊ ಬೇಜಾರ್ ಪಡ್ಕೊಳ್ಳೋಂತ ವಿಷಯ ಇಲ್ಲವೇ ಇಲ್ಲ ಇದ್ರಲ್ಲಿ ಅಂತಿದೆ. ಓಕೆ, ಜೊತೆಗೆ ಏನಂತಿದ್ದಾನೆ ಭಗವಂತ, ಇವರೆಲ್ಲ ಸಾಕಷ್ಟು ಒಳ್ಳೆ ಕಾರ್ಯಗಳು ಮಾಡಿರೋದ್ರಿಂದ ಇವ್ರು ಇದರ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೋದು, ಇಲ್ಲ ಮೇಲ್ಗಡೆ ಲೋಕಗಳು, ಏನಪ್ಪಾ ಭೌತಿಕ ಪ್ರಪಂಚದಲ್ಲಿ ಮೇಲ್ಗಡೆ ಲೋಕಗಳಿದೆಯಲ್ಲ, ಸ್ವರ್ಗ ಲೋಕ, ಜನಲೋಕ, ಮಹರ್ಲೋಕ, ತಪರ್ಲೋಕ, ಇದೆಲ್ಲ ಲೋಕಗಳಿಗೆ ಹೋಗ್ಬಿಟ್ಟು ಚೆನ್ನಾಗಿ ಇನ್ನು ಭೌತಿಕವಾಗಿ ಇನ್ನು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಅವರು ಇರಬಹುದು. ಸೊ ಹಾಗಾಗಿ ಇಲ್ಲಿ ಬೇಜಾರ್ ಪಡ್ಕೊಳ್ಳುವಂತ ವಿಷಯನೇ ಇಲ್ಲ. ಸಾಕಷ್ಟು ಪುಣ್ಯ ಮಾಡಿದ್ರೆ ಏನಾಗತ್ತೆ? ಪುಣ್ಯ ತುಂಬಾ ಮಾಡಿದ್ರೆ ಏನಾಗತ್ತೆ? ಭೌತಿಕ ಅಲ್ಲ, ಪುಣ್ಯ ಅಂದ್ರೆ ಏನು? ಭೌತಿಕ ಕಾರ್ಯ ಅದು. ಸಾಕಷ್ಟು ದಾನ ಮಾಡೋದು, ಸಾಕಷ್ಟು ಒಳ್ಳೆನಾಗಿರೋದು, ಸಾಕಷ್ಟು ಧರ್ಮನ ಪಾಲಿಸ್ಕೊಂಡು ಹೋಗೋನು, ಇಂಥ ವ್ಯಕ್ತಿಗಳಿಗೆ ಏನ್ ಕೊಡ್ತಾನೆ ಭಗವಂತ? ಅವನಿಗೆ ತುಂಬಾ ಉತ್ತಮವಾಗಿರುವಂತ ಒಂದು ದರ್ಜೆ ಕೊಡ್ತಾನೆ, ಒಂದು ಪೋಸ್ಟ್ ಕೊಡ್ತಾನೆ, ಬ್ರಹ್ಮನ್ ಪೋಸ್ಟು, ಇಂದ್ರನ್ ಪೋಸ್ಟು, ಆತರ ದೇವಲೋಕಗಳಲ್ಲಿ ಇರೋಂತ ಒಂದು ಫೆಸಿಲಿಟಿ ಕೊಡ್ತಾನೆ. ಅಲ್ಲಿ ಇನ್ನೂ ಎಷ್ಟೋ ದೀರ್ಘಕಾಲ ಬದುಕ್ಬೋದು ಅಲ್ವಾ, ಎಷ್ಟೋ ಒಂದು ಒಳ್ಳೆ ಜನ್ಮ, ಎಷ್ಟೋ ಒಳ್ಳೆ ಉತ್ತಮ ಶರೀರ ಕೊಡ್ತಾನೆ, ಆ ಶರೀರದಿಂದ ಒಳ್ಳೆ ಸುವಾಸನೆ ಬರ್ತಾ ಇರತ್ತೆ, ರೈಟ್? ಅಂತ ಒಂದು ಭೌತಿಕ ಶರೀರ ಕೊಡ್ತಾನೆ ಭಗವಂತ. ಆದ್ರೆ ಅದು ಕೂಡ ಭೌತಿಕನೇ, ಅದು ಶಾಶ್ವತ ಅಲ್ಲ. ಮತ್ತೆ ಯಾಕಂದ್ರೆ ಭೌತಿಕ ಪ್ರಪಂಚದಲ್ಲಿರೋ ಎಲ್ಲಾ ಲೋಕಗಳು ಮತ್ತೆ ಪ್ರಳಯ ಬಂದಾಗ ಎಲ್ಲಾನು ಮತ್ತೆ ಅದು ಮುಗಿದೋಗ್ಬಿಡುತ್ತೆ. ಮತ್ತೆ ಅದು ಏನು ಭಗವಂತ ಮಹಾವಿಷ್ಣು ಇದಾನೋ, ಮಹಾವಿಷ್ಣು ಒಳಗಡೆ ಮತ್ತೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಬಟ್ ಅದ್ರ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೇಕು ಅಂದ್ರೆ ಒಂದು ಪುಣ್ಯ ಸಾಕಾಗೋದಿಲ್ಲ, ಅದಕ್ಕೆ ಸುಕೃತಿ ಬೇಕು. ಸುಕೃತಿ ಅಂದ್ರೆ ಏನು? ಸಾಕಷ್ಟು ಭಕ್ತಿ ಮಾಡಿದ್ರೆ ವ್ಯಕ್ತಿ, ಸಾಕಷ್ಟು ಶ್ರವಣ ಕೀರ್ತನ ಮಾಡಿದ್ರೆ ವ್ಯಕ್ತಿ, ಅವನ ಈ 3 ಗುಣಗಳಿಂದ, ಅಂದ್ರೆ ನಾನು ಈ ಶರೀರ ಅಲ್ಲ ಅನ್ನೋದ್ರ ಒಂದು ಜ್ಞಾನೋದಯ ಆಗೋದ್ರೆ ಅವನಿಗೆ. ಹೇಗ್ ಜ್ಞಾನೋದಯ ಆಗತ್ತೆ? ಆ ರೀತಿ ನಡ್ಕೊಂಡಾಗ, ಆ ರೀತಿ ಕಾರ್ಯಗಳು ಮಾಡಿದಾಗ ಅಲ್ವಾ. ಈಗ ಯಾವಾಗ ಇವಾಗ ಒಂದು ತಾಯಿ ಆಗೋಳಿಗೆ, ಅವಳಿಗೆ ಗೊತ್ತು ನಾನು ತಾಯಿ ಅನ್ನೋದು ಅಲ್ವಾ. ತಾಯಿಗೆ ಎಷ್ಟು ಅವಳು ಗರ್ಭಿಣಿ ಆಗಿರೋ ಸಮಯದಿಂದ ಎಷ್ಟು ಹುಷಾರಾಗಿರ್ತಾಳೆ ಮಗು ಬಗ್ಗೆ ಅಲ್ವಾ. ಮಗುಗೇನು ಆಗ್ಬಾರ್ದು, ಮಗುಗೇನು ತಗಲ್ಬಾರ್ದು, ಮಗು ಹೇಗ್ ನೋಡ್ಕೋಬೇಕು, ಹೇಗ್ ಪೋಷಿಸ್ಬೇಕು, ಅದು ಹೊರಗೆ ಬಂದ್ಮೇಲೂ ಅವಳಿಗೆ ಎಲ್ಲಾ ರೀತಿ ಭಗವಂತನೇ ಜ್ಞಾನ ಕೊಟ್ಬಿಡ್ತಾನೆ ಅಲ್ವಾ. ಅವಳು ಎಷ್ಟು ಹುಷಾರಾಗಿ ಎಲ್ಲ ಜವಾಬ್ದಾರಿ ನಡ್ಸ್ಕೊಂಡು ಹೋಗ್ಬಿಡ್ತಾಳೆ. ಅದೇ ತರ ಅವಾಗ ಅವಳು ತಾಯಿ ಅನ್ಸ್ಕೊತಾಳೆ. ಅದೇ ತರ ನಾವು ಅಷ್ಟೇ, ನಾವು ಎಲ್ಲ ಜೀವಿ, ನಾವು ಭಗವಂತನ ಭಕ್ತರು, ಭಗವಂತನ ಅಂಶ ಅಂತ ಯಾವಾಗ ನಾವು ತಿಳ್ಕೊಂಡು ಆ ರೀತಿದಲ್ಲಿ ನಾವು ನಡ್ಕೋತೀವೋ, ತಿಳ್ಕೊಂಡ್ರೆ ಸಾಕಾಗೋದಿಲ್ಲ, ಆ ರೀತಿಯಲ್ಲಿ ನಾವು ಕಾರ್ಯತಃ ಮಾಡ್ಬೇಕು, ಅದು ತುಂಬಾ ಮುಖ್ಯ. ಅದಕ್ಕೆ ಪ್ರಭುಪಾದವರು ಭಕ್ತಿನ ಇಂಗ್ಲಿಷಲ್ಲಿ ಏನ್ ಟ್ರಾನ್ಸ್ಲೇಟ್ ಮಾಡಿದಾರೆ ಅಂದ್ರೆ ಡಿವೋಷನಲ್ ಸರ್ವಿಸ್ ಅಂತಾರೆ. ಸುಮ್ನೆ ಡಿವೋಷನ್ ಅಲ್ಲ, ಸುಮ್ನೆ ಭಕ್ತಿ ಒಳಗಿದ್ರೆ ಸಾಕಾಗಲ್ಲ, ಕಾರ್ಯತಃ ನಾವು ತೋರಿಸ್ಬೇಕಾಗ ಸರ್ವಿಸ್ ಇಂದ, ಕೆಲಸ ಮಾಡೋದ್ರಿಂದ, ಜಪ ಮಾಡೋದ್ರಿಂದ, ಭಕ್ತರ ಸಾಂಗತ್ಯದಲ್ಲಿ ಹೋಗೋದು ತಗೊಳ್ಳೋದ್ರಿಂದ ಸ್ವೀಕರಿಸ್ಬೇಕಲ್ವಾ ನಾವು. ಇವಾಗ ನಾವೆಲ್ಲರೂ ಕಷ್ಟಪಟ್ಟು ಇವಾಗ ಕ್ಲಾಸ್ ಬೇರೆದೆಲ್ಲ ಪ್ರೋಗ್ರಾಮ್ಗಳನ್ನ ಕ್ಲೋಸ್ ಮಾಡ್ಕೊಂಡು ಈ ಕ್ಲಾಸಲ್ಲಿ ಕೂತಿದ್ದೀವಿ, ಅದ್ರ ನಾವೊಂದು ಸರ್ವಿಸ್ ತಗೊಂಡಿದೀವಿ, ಆಕ್ಷನ್ ತಗೊಂಡ್ವಿ ನಾವು. ಇದು ಭಕ್ತಿ ಸೇವೆ ಅಂತ ಕೃಷ್ಣ. ಒಳ್ಳೆ ಭಕ್ತಿ ಇದೆ, ನನ್ನ ಹೃದಯದಲ್ಲಿ ಮಾತ್ರ ಭಕ್ತಿ ಇದೆ ಅಂದ್ರೆ ಅದೆಷ್ಟು ಮಟ್ಟಿಗಿದೆ ಅನ್ನೋದು ಗೊತ್ತಾಗಲ್ಲ. ಸೊ ಅದೇ ಹೇಳಿದೆ ಭಗವಂತ. ಸೊ ಭಗವಂತನ ಧಾಮಕ್ಕೆ ಹೋಗ್ಬೇಕು ಅಂದ್ರೆ ನಮ್ಗೆ ಸಾಕಷ್ಟು ಸುಕೃತಿ ಬೇಕು, ಸಾಕಷ್ಟು ಭಕ್ತಿ ಮಾಡಿರ್ಬೇಕು, ಸಾಕಷ್ಟು ನಮ್ಮಲ್ಲಿರೋ ಭೌತಿಕ ಮಾಲಿನ್ಯಗಳು ಹೋಗ್ಬೇಕು.
ಅದು ಹೋಗೋದಿಕ್ಕೆ ಪವರ್ಫುಲ್ ಅಸ್ತ್ರ ಏನಪ್ಪಾ, ಪವರ್ಫುಲ್ ಮಾರ್ಗ ಏನಪ್ಪಾ ಅಂದ್ರೆ ಈ ಭಕ್ತಿ ಮಾರ್ಗ. ಓಕೆ, ಅದೇ ಹೇಳ್ತಿರೋದು. ಇಲ್ಲಿ ಇನ್ನೊಂದೇನ್ ಹೇಳ್ತಾರೆ ಅಂದ್ರೆ, ಇವಾಗ ನೀರಲ್ಲಿ ನೀವು ಆಕಾಶ ಇದೆ ಅನ್ಕೊಳ್ಳಿ, ಮೇಲೆ ಆಕಾಶ ನೀವು ನೀರಲ್ಲಿ ನೋಡಿದಾಗ ಪ್ರತಿಬಿಂಬ ಏನ್ ಕಾಣುತ್ತೆ ನಿಮ್ಗೆ? ಆಕಾಶದಲ್ಲಿ ಇವಾಗ ಸೂರ್ಯ, ಚಂದ್ರ, ನಕ್ಷತ್ರಗಳಿದೆ ಅನ್ಕೊಳ್ಳಿ. ನೀರಲ್ಲಿ ನೋಡಿದಾಗ್ಲೂ ಏನ್ ಕಾಣುತ್ತೆ ನಿಮ್ಗೆ? ಅದೇ ಕಾಣುತ್ತಾ? ಸೂರ್ಯ, ಚಂದ್ರ, ನಕ್ಷತ್ರಗಳು ಕಾಣುತ್ತಾ ಕಾಣಲ್ವಾ? ಕಾಣುತ್ತೆ ಮಾತಾಜಿ. ಕಾಣತ್ತೆ, ಕಾಣತ್ತೆ ಅಲ್ವಾ? ಈ ನಕ್ಷತ್ರಗಳನ್ನ ಯಾತಕ್ ಹೋಲಿಸ್ತಾರೆ ಅಂದ್ರೆ ಈ ಜೀವಿಗಳಿಗೆ ಹೋಲಿಸ್ತಾರೆ. ನಾವೆಲ್ಲ ನಕ್ಷತ್ರಗಳ ಲೆಕ್ಕ. ಓಕೆ, ಈ ಸೂರ್ಯ ಚಂದ್ರ ಅನ್ನೋದೇನಿದಾರೋ ಇವರೆಲ್ಲ ಭಗವಂತನ ಅಥವಾ ಪರಮಾತ್ಮನಿಗೆ ಹೋಲಿಸ್ದಂಗೆ. ನಾವೆಲ್ಲ ಚಿಕ್ಕ ಅಣು ಲೆಕ್ಕ ನಾವು, ಬಟ್ ಭಗವಂತ ದೊಡ್ಡ ವಿಭು ಲೆಕ್ಕ. ಸೂರ್ಯ ಚಂದ್ರ ಅಂದ್ರೆ, ಸೂರ್ಯ ಅಂದ್ರೆ ಎಲ್ಲ ಗ್ರಹಗಳಿಗೆ ನಾಯಕ ಅವನು. ನಕ್ಷತ್ರ ಎಲ್ಲಿಂದ ಬರ್ತದೆ? ನಕ್ಷತ್ರಕ್ಕೆ ಎಲ್ಲಿಂದ ಬರ್ತದೆ? ದೀಪ, ಬೆಳಕು ಬರ್ತಾ ಇರೋದು ಸೂರ್ಯನಿಂದಾನೇ ಬರ್ತಾ ಇರೋದು. ಕರೆಕ್ಟಾ? ಅದೇ ರೀತಿ ಇನ್ನೊಂದು ಉದಾಹರಣೆ ಏನ್ ಕೊಡ್ತಾನೆ ಭಗವಂತ ಅಂದ್ರೆ, ನಾವೆಲ್ಲ ಈ ಬೆಂಕಿದಲ್ಲಿರೋ ಅಂತ ಒಂದು ಚಿಕ್ಕ ಕಿಡಿ ಇದ್ದಂಗೆ. ಒಂದ್ ಬೆಂಕಿ ದೊಡ್ಡ ದಾವಾಗ್ನಿ ಇದ್ರೆ ಅದು ಭಗವಂತಂಗ್ ಹೋಲ್ಸಿದ್ರೆ ನಾವೊಂದ್ ಚಿಕ್ಕ ಕಿಡಿ ಇದ್ದಂಗೆ. ಆ ಕಿಡಿನೂ ತುಂಬಾ ಬಿಸಿ ಇರುತ್ತೆ, ಅದ್ರಲ್ಲೂ ಉಷ್ಣತೆ ಇದೆ, ಅದ್ರಲ್ಲೂ ಬೆಳಕಿದೆ, ಎಲ್ಲ ಇದೆ, ಅದೇ ಸೇಮ್ ಲಕ್ಷಣಗಳೇ ಇದೆ. ಅಂದ್ರೆ ಗುಣಾತ್ಮಕವಾಗಿ ಆ ಕಿಡಿನೂ ಒಂದೇ, ಬೆಂಕಿನೂ ಒಂದೇ. ಸೊ ಗುಣಾತ್ಮಕವಾಗಿ ಜೀವಿನೂ ಒಂದೇ, ಭಗವಂತನೂ ಒಂದೇ ಗುಣಾತ್ಮಕವಾಗಿ, ಬಟ್ ಗಾತ್ರದಲ್ಲ ಅಲ್ವಾ? ಆ ಕಿಡಿ ತಕ್ಷಣ ಗಾಳಿಗೆ ಆರೋಗ್ಬಿಡ್ಬೋದು, ತಕ್ಷಣ ಉಫ್ ಅಂದ್ರೆ ಆಫ್ ಆಗ್ಬಿಡ್ಬೋದು. ಅದು ಬಟ್ ಒಂದು ದಾವಾಗ್ನಿನ ಆಲ್ಸಕ್ ಆಗಲ್ಲ, ಅದ್ರ ಉಷ್ಣತೆಗೆ ಕಂಪೇರ್ ಮಾಡಕ್ಕೆ ಆಗಲ್ಲ. ಅದು ನಮ್ಮ ಪೊಸಿಷನ್. ಸೊ ಈ ಒಂದು ವ್ಯತ್ಯಾಸನ ಭಗವಂತ ತಿಳಿಸ್ತಾನೆ ಈ ಶ್ಲೋಕಗಳಲ್ಲಿ. ಅದೊಂದು ಜೀವಿ ಮತ್ತೆ ಭಗವಂತನ ಮಧ್ಯೆ ಇರೋಂತ ಒಂದು ವ್ಯತ್ಯಾಸ. ಒಂದು ಕಿಡಿ ಹೆಂಗೋ, ಬೆಂಕಿ ಕಿಡಿ ಹೇಗೋ ಭಗವಂತ ಬೆಂಕಿ ಇದ್ದಂಗೆ. ಒಂದು ಸಮುದ್ರದ ಹನಿ ಹೇಗೋ ನಾವು, ಅದು ಭಗವಂತ ಸಮುದ್ರಕ್ಕೆ ಸಮಾನ. ಅಂದ್ರೆ ಗುಣಾತ್ಮಕವಾಗಿ ನಾವು ಒಂದೇ ರೀತಿ ಯೋಚನೆ ಮಾಡ್ತೀವಿ. ನಾವು ಸಂತೋಷನೇ ಕೋರ್ಕೋತೀವಿ, ಯಾವಾಗ್ಲೂ ಆನಂದದಲ್ಲಿ ಇರ್ಬೇಕು ಅಂತಾನೆ ನಾವು ಬಯಸ್ತೀವಿ. ಅಂಡ್ ಭಗವಂತನ ರೂಪನೂ ಆನಂದನೇ. ಅವನು ಯಾವಾಗ್ಲೂ ಸಚ್ಚಿದಾನಂದ ವಿಗ್ರಹ, ಯಾವಾಗ್ಲೂ ಆನಂದಲ್ಲೇ ಇರ್ತಾನೋ. ಸೊ ಅವನ ಅಂಶ ಆಗಿರೋದ್ರಿಂದ ನಾವು ಹಾಗೇ ಯೋಚನೆ ಮಾಡೋದು. ಏನು ಕಷ್ಟ ಬೇಡಪ್ಪ, ನಾವ್ ಯಾವಾಗ್ಲೂ ಇರ್ಬೇಕು, ಶಾಶ್ವತವಾಗಿರ್ಬೇಕು. ಇದು ನಾವ್ ಯಾಕೆ ಬಯಸ್ತೀವಿ ಅಂದ್ರೆ ನಮ್ಮ ಗುಣ ಅದು. ಆದ್ರೆ ಅದು ಇಲ್ಲಿ ನಡೆಯೋದಿಲ್ಲ. ಭೌತಿಕ ಪ್ರಪಂಚದಲ್ಲಿ ನಾವು ಶಾಶ್ವತವಾಗಿರೋದಿಕ್ ಆಗಲ್ಲ, ಇಲ್ಲಿ ನಾವು ಸದಾ ಇರೋದಿಕ್ ಆಗಲ್ಲ, ಇಲ್ಲಿ ನಾವು ಸಂತೋಷವಾಗಿರೋದಿಕ್ ಆಗಲ್ಲ ಅಲ್ವಾ? ಇಲ್ಲಿ ನಮ್ಮ ಕರ್ಮದ ಅನುಸಾರ ನಾವು ಹುಟ್ಟಿರೋದು, ಕರ್ಮವನ್ನು ನಾವು ಅನುಭವಿಸ್ತಾ ಇರ್ತಿರ್ತೀವಿ. ಕರೆಕ್ಟಾ? ನಮಗ್ ಭಗವಂತ ಸ್ವಲ್ಪ ಮಟ್ಟಿಗೆ ಸ್ವತಂತ್ರ ಕೊಟ್ಟಿರೋದ್ರಿಂದ ನಾವು ಕೆಲವು ಸರಿ ಮಾಯದಲ್ಲಿರ್ತೀವಿ, ಕೆಲವು ಸರಿ ಭಕ್ತಿದಲ್ಲಿರ್ತೀವಿ. ಬಟ್ ಆ ಸ್ವತಂತ್ರನ ನಾವು ಯಾವಾಗ ಸರಿಯಾಗಿ ಬಳಸ್ತೀವೋ, ಪೂರ್ತಿ ಭಕ್ತಿದಲ್ಲಿ, ಆಗ ನಮ್ಮಲ್ಲಿರೋ ಅಂತ ಆ 3 ಗುಣಗಳ ಪ್ರಭಾವ ಏನಿದೆಯೋ, ಅಥವಾ ಈ ದೇಹದಿಂದ ನಾವು ಗುರುತಿಸ್ಕೊಂತೀವೋ, ಅದು ಆಟೋಮ್ಯಾಟಿಕಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ಅದು ಕೃಷ್ಣ ತಿಳಿಸ್ತಾರೆ. 14ನೇ ಶ್ಲೋಕ, ಇದು ಕೂಡ ತುಂಬಾ ಒಳ್ಳೆ ಶ್ಲೋಕ. ಮಾತ್ರ ಸ್ಪರ್ಶಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯ ತಾಂ ಸ್ಥಿತೀಕ್ಷಸ್ವ ಭಾರತ. ಯಾರಾದ್ರೂ ಶ್ಲೋಕ ಹೇಳ್ತೀರಾ? ತುಂಬಾ ಒಳ್ಳೆ ಶ್ಲೋಕ ಇದು. ಮಾತ್ರ ಸ್ಪರ್ಶಸ್ತು ಕೌಂತೆಯ ಶೀತೋಷ್ಣ. ಹೇಳಿ ಮಾತಾಜಿ. ನಾ ಹೇಳಿರಿ ಮತ್ತೆ. ಹಾ ಮಾತಾಜಿ ಹೇಳಿ, ಸುವರ್ಣ ಮಾತಾಜಿ. ಸ್ಪರ್ಶ ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯ ತಾಂ ತಿತಿಕ್ಷ್ವಸ್ವ ಭಾರತ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಮತ್ತೆ ಯಾರು? ಸುಜಾತ ಮಾತಾಜಿ, ಅರುಣ ಮಾತಾಜಿ, ಗಾಯತ್ರಿ ಮಾತಾಜಿ. ಮಾತ್ರ ಸ್ಪರ್ಶತು ಕೌಂತೆಯ ದುಃಖದಃ ಆಗಮಾಪಾಯಿನಃ ಅನಿತ್ಯ ತತ್ತಿಕ್ಷತ್ವ ಭಾರತ. ಮತ್ತೆ ಯಾರು ಹೇಳ್ತೀರಾ? ಹರೇ ಕೃಷ್ಣ. ನಾನೇ ಹಾ ಮಾತಾಜಿ ಹೇಳಿ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯ ಸ್ಥಾಂತಿ ತೀಕ್ಷ್ಣಸ್ವ ಭಾರ್ವತ. ಧನ್ಯವಾದ ಮಾತಾಜಿ. ಸೊ ಅನುವಾದ ಇರುತ್ತೀರಾ? ಚಾನ್ಸು
ಇಂದಿರಾ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ನಾನು ಓದ್ಲಾ ಮಾತಾಜಿ? ಸಂಗೀತ ಮಾತಾಜಿ ಓದಿ. ಲಕ್ಷಾರಿ ಮಾತಾಜಿ ನೆಕ್ಸ್ಟ್ ಓದಿ. 15 ನಿಮಿಷ. ಅನುವಾದ. ಹೇ ಕೌಂತೆಯ, ಸುಖ ದುಃಖಗಳ ಸ್ವಲ್ಪ ಕಾಣಿಸಿಕೊಳ್ಳುವವು, ಕ್ರಮೇಣ ಮಾಯವಾಗುವವು. ಚಳಿಗಾಲ ಹಾಗೂ ಬೇಸಿಗೆಗಳು ಕಾಣಿಸಿಕೊಂಡು ಮಾಯವಾಗುವಂತೆ. ಭರತ ವಂಶಜನೆ, ಅವು ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ ಉದ್ಭವವಾಗುತ್ತವೆ. ಅವುಗಳಿಂದ ಕ್ಷೋಭೆಗೊಳಗಾಗದೆ ಸಹಿಸುವುದನ್ನು ಕಲಿಯಬೇಕು. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಏನ್ ಹೇಳ್ತಿದ್ದಾನೆ ಭಗವಂತ? ಇದೊಂದು ತುಂಬಾ ಒಳ್ಳೆ ಶ್ಲೋಕ ನೋಡಿ. ನಮ್ ಜೀವನದಲ್ಲಿ ಕಷ್ಟ ಸುಖ ಬಂದಾಗ ಯಾವ ತರ ಅದನ್ನ ನಾವ್ ನೋಡ್ಬೇಕು, ಯಾವ ತರ ಅದನ್ನ ಎದುರಿಸ್ಬೇಕು ಅಂತ ಕೃಷ್ಣ ಏನಂತಾನೆ? ಈ ಚೇಂಜ್ ಆಫ್ ಸೀಸನ್ ಅನ್ನೋದು ಅಲ್ವಾ. ಇವಾಗ ಬೇಸಿಗೆ ಕಾಲ ಬರ್ತಾ ಇದೆ ಅಲ್ವಾ. ಬೇಸಿಗೆ ಕಾಲ ತಡ್ಕೊಳ್ಳೋದು ತುಂಬಾ ಕಷ್ಟ ಅಲ್ವಾ. ತುಂಬಾ ಕಷ್ಟ, ತುಂಬಾ ಉರಿ, ಬೆವರು, ಸುಸ್ತಾಗತ್ತೆ, ಬೇಗ ಜಾಸ್ತಿ ಹಶ್ವಾಗೋದಿಲ್ಲ ಅಲ್ವಾ. ತುಂಬಾ ಕಷ್ಟ ಅನ್ಸುತ್ತೆ. ತುಂಬಾ ಚಳಿ ಇದ್ರೆ ಅದು ತುಂಬಾ ಕಷ್ಟ. ವಿಪರೀತ ಕೊರಿತಾ ಇದೆ ಅನ್ಕೊಳ್ಳಿ, ಅದು ತುಂಬಾ ಕಷ್ಟ. ಅದನ್ನು ಸಹಿಸ್ಕೊಳ್ಳೋದು ತುಂಬಾ ಕಷ್ಟ. ಆದ್ರೆ ನಾವೆಲ್ಲ ತಡ್ಕೋತಾ ಇದ್ದೀವಿ. ಹೌದಾ? ನಾವೇನಾರು ಹೇಳ್ತೀವ? ನಾವೇನಾರು ಫೈಟ್ ಬ್ಯಾಕ್ ಮಾಡ್ತಿದೀವ? ಇಲ್ಲಪ್ಪ ನಮ್ಗೆ ಬೇಸಿಗೆಗಾಲ ಬೇಡ, ಚಳಿಗಾಲ ಬೇಡ, ಮಳೆಗಾಲ ಬೇಡ ಅಂತೀವ? ಇಲ್ಲ, ನಾವ್ ಇವಾಗ ಸಹಿಸ್ಕೊಂತಾ ಇದೀವಿ, ನಡ್ಸ್ಕೊಂಡು ಹೋಗ್ತಾ ಇದ್ವಿ ಅಲ್ವಾ. ಹೆಂಗೆ ನಡ್ಕೋಬೇಕು, ಹೆಂಗೆ ಅಡ್ಜಸ್ಟ್ ಆಗ್ಬೇಕಂದ್ರೆ ನಾವು ತಿಳ್ಕೊಂಡಿದ್ವಿ. ಅದೇ ತರ ಹಾಗೆ ಹೆಂಗೆ ಇಲ್ಲಿ ಇಂದ್ರಿಯಗಳ ಗ್ರಹಣ ಶಕ್ತಿಯಿಂದ ಉದ್ಭವ ಆಗುತ್ತದೆ. ಏನು? ಈ ಒಂದು ಚಳಿ ಅನ್ನೋದು ಅಥವಾ ಬಿಸಿ ಅನ್ನೋದು ಅಲ್ವಾ. ನಮ್ ಚರ್ಮಕ್ಕೆ ತಗಲ್ತಾ ಇದೆ, ಅದಕ್ಕೆ ನಮ್ಗೆ ಚಳಿ ಆಗತ್ತೆ. ಅಥವಾ ನಮ್ ಚರ್ಮಕ್ಕೆ ತಗಲ್ತಾ ಅದಕ್ಕೆ ನಮ್ಗೆ ಬಿಸಿ ಅನ್ಸತ್ತೆ. ಕರೆಕ್ಟಾ? ಸೊ ನಾವ್ ಇಂದ್ರಿಯಗಳಿಂದ ನಾವು ಅದನ್ನ ಗ್ರಹಿಸ್ಬಿಟ್ಟು ನಾವು ತೀರ್ಮಾನಕ್ಕೆ ಬರೋದು. ಸೊ ಸುಖ ದುಃಖ ಕೂಡ ಇದೇ ತರ ಬದಲಾಗ್ತಾನೆ ಇರುತ್ತೆ. ಯಾವಾಗ್ಲೂ ಸುಖವಾಗೇ ಇರ್ತೀವ ನಾವು? ಯಾವಾಗ್ಲೂ ದುಃಖದಲ್ಲೇ ಇರ್ತೀವ ನಾವು? ಎರಡೂ ಟೆಂಪರರಿ, ಎರಡೂ ತಾತ್ಕಾಲಿಕ. ಅಂಡ್ ಅದ್ ಬಂದಾಗ ಏನ್ ಮಾಡ್ಬೇಕು ನಾವು? ತಿತೀಕ್ಷಸ್ವ ಭಾರತ. ತಿತೀಕ್ಷ ಅಂದ್ರೆ ಏನು? ಯಾರು ಹೇಳ್ತೀರಾ? ತಿತೀಕ್ಷ ಅಂದ್ರೆ ಏನು? ಸಹಿಸ್ಕೊಳ್ಳೋದು. ಹರಿಬೋಲ್ ಮಾತಾಜಿ. ಸಹಿಸ್ಕೊಳ್ಳೋದು, ಆ ಸಹನೆ ಅನ್ನೋದನ್ನ ತಂದ್ಕೋಬೇಕು, ಸಹಿಸ್ಕೋಬೇಕು ನಾವು, ಅಡ್ಜಸ್ಟ್ ಮಾಡ್ಕೋಬೇಕು. ನಾವು ತುಂಬಾ ಬಿಸಿಲು ಬಂದಾಗ ಹೇಗೆ ಅಡ್ಜಸ್ಟ್ ಮಾಡ್ಕೋತೀವೋ, ಸ್ವೀಕರಿಸ್ತೀವೋ, ಅಕ್ಸೆಪ್ಟ್ ಮಾಡ್ಕೋತೀವೋ, ಸಹಿಸ್ಕೊಂತೀವೋ, ಅದೇ ತರ ಕಷ್ಟನ ಬಂದಾಗ ನಾವು ಸಹಿಸ್ಕೋಬೇಕಾಗತ್ತೆ. ಯಾವ ತರ ಯೋಚನೆ ಮಾಡ್ಬೇಕಾಗತ್ತೆ? ಎಷ್ಟೋ ದೊಡ್ಡ ಪಾಪ ಮಾಡಿದೀನಿ ನಾನು, ಆ ಪಾಪದ ಪ್ರತಿಫಲವಾಗಿ ಇದ್ ಬಂದಿದೆ ನನಗೆ ಕಷ್ಟ. ಇನ್ನೂ ಎಷ್ಟೋ ದೊಡ್ಡ ಬರೋದಿತ್ತು ನನಗೆ, ಆದ್ರೆ ಭಗವಂತನ ಕೃಪೆನ ನನಗೆ ಇಷ್ಟು ಚಿಕ್ಕದಾಗೆ ಬಂದಿದೆ ಅಂತ ಅನ್ಕೋಬೇಕು. ನಾವು ಸಣ್ಣದಾಗಿ ಬಂದು ಹೋಗಿದೆ ಅಂತ ಭಾವಿಸ್ಬೇಕು. ಆಯ್ತಾ? ಯಾವಾಗ ಆತರ ನಾವ್ ಯೋಚನೆ ಮಾಡ್ತೀವೋ ನಾವು ತುಂಬಾ ಪಾಸಿಟಿವ್ ಆಗಿರ್ತೀವಿ, ಧೈರ್ಯವಾಗಿರ್ತೀವಿ ಈ ಪ್ರಪಂಚದ ಬಗ್ಗೆ ಅಲ್ವಾ. ಇಲ್ಲಾಂದ್ರೆ ಏನಾಗತ್ತೆ ಇವಾಗ? ಇಲ್ಲಾಂದ್ರೆ ನಮ್ಮ ಮೈಂಡ್ ಏನ್ ಅನ್ಸುತ್ತೆ? ಅಯ್ಯೋ ಇಲ್ಲಪ್ಪ, ನಂಗೆ ಸರಿ ಇಲ್ಲ, ಈ ಪ್ರಪಂಚದಲ್ಲಿ ಯಾವಾಗ್ಲೂ ನಂಗೆ ಕಷ್ಟನೇ ಬರ್ತಾ ಇರತ್ತೆ, ನಾನು ಬದುಕಿದ್ರೆ ತಾನೇ ಕಷ್ಟ ಬರುತ್ತೆ ಅಂತ ನಾವೇನ್ ಅನ್ಕೋತೀವಿ? ಸತ್ರೆ ಆರಾಮಾಗಿರ್ತೀವಿ ಅಂತ ಭಾವಿಸ್ತೀವಿ ಅಲ್ವಾ. ಸೊ ಹಾಗಾಗಿ ಎಲ್ಲೇ ಹೋದ್ರು, ಸಾವು ಆದ್ರೂ ಕೂಡ ನಾವು ನೋಡಿದೀವಲ್ಲ, ತಥಾ ದೇಹಾಂತರ ಪ್ರಾಪ್ತಿ, ಮತ್ತೆ ಇನ್ನೊಂದು ಬಾಡಿ ರೆಡಿ ಆಗತ್ತೆ ಅನುಭವಿಸೋದಕ್ಕೆ. ಅವನ್ ಎಷ್ಟು ಏನದು ಪ್ರಕೃತಿಯ ನಿಯಮಗಳನ್ನ ಅವನು ಮುರಿತಾನೋ ಅಷ್ಟು ಇನ್ನು ಅನುಭವಿಸ್ಬೇಕಾಗತ್ತೆ. ಓಕೆ. ಸೊ ಹಾಗಾಗಿ ಪ್ರಕೃತಿಯ ನಿಯಮಗಳನ್ನ ನಾವು ಗೌರವಿಸಿ ಅದನ್ನ ಪಾಲಿಸ್ಕೊಂಡು ಹೋಗೋದೇ ಉತ್ತಮ ಆಕ್ಚುಲಿ. ಸೊ ಕಷ್ಟ ಸುಖ ಬಂದಾಗ ನಾವ್ ಯಾವ ತರ ನೋಡ್ಬೇಕು? ಬಿಸಿಲುಗಾಲ, ಚಳಿಗಾಲ, ಮಳೆಗಾಲ ಬಂದ ಹೆಂಗ್ ಬಂದು ಹೋಗತ್ತೋ ಅದೇ ತರ ಇದು ಬಂದು ಹೋಗುತ್ತೆ. ಸಹಿಸ್ಕೋಬೇಕು ಅಷ್ಟೇ. ಆ ಸಹನೆ, ಆ ಶಕ್ತಿ ನಮ್ಗೆ ಎಲ್ಲಿಂದ ಬರುತ್ತೆ? ಸಹಿಸ್ಕೊಳ್ಳೋ ಶಕ್ತಿ. ಅದು ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಇದ್ರೆ, ನಾವು ಭಕ್ತಿ ಮಾಡ್ತಾ ಇದ್ರೆ ಪ್ರತಿನಿತ್ಯ ಸಿನ್ಸಿಯರ್ ಆಗಿ, ನಮ್ಗೆ ನೋಡಿ ಒಳಗಡೆಯಿಂದ ಶಕ್ತಿ ಬರುತ್ತೆ. ನಮಗೆ ಶಕ್ತಿ ಭಗವಂತ ಕೊಡ್ತಾನೆ, ಆ ಸಹಿಸ್ಕೊಳ್ಳೋ ಶಕ್ತಿ ನಮಗೆ ಕೊಡ್ತಾನೆ ಕೃಷ್ಣ. ಯಾಕಂದ್ರೆ ನಾವು ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿರ್ತೀವಿ. ಬಟ್ ಬರೀ ಭೌತಿಕದಲ್ಲಿ ಇರೋರ್ಗೆ ಅವ್ರ ಮೆಂಟಲಿ ತುಂಬಾ ವೀಕ್ ಇರ್ತಾರ. ಅವ್ರು ಸ್ವಲ್ಪನೂ ಚೇಂಜು, ಬದಲಾವಣೆ ಅವರು ಸ್ವೀಕರಿಸಕ್ ತುಂಬಾ ಕಷ್ಟಪಡ್ತಾರೆ. ಸೊ ಯಾಕೆ ಸ್ಪಿರಿಚುವಲ್ ಲೈಫ್ ಬೇಕು, ಯಾಕೆ ಭಕ್ತಿ ಮಾಡ್ಬೇಕು ಅಂದ್ರೆ ಕೃಷ್ಣ ಅದಕ್ಕೆ ಜವಾಬ್ ಉತ್ತರ ಕೊಡ್ತಾ ಇದ್ದಾರೆ. ಆ ಸಹಿಷ್ಣುತೆ ಅನ್ನೋದು ನಮ್ಗೆ ಬರುತ್ತೆ, ಆ ತಾಳ್ಮೆ ಅನ್ನೋದು ಬರುತ್ತೆ ನಮ್ಗೆ, ಆ ಎದುರ್ಸಕ್ ಧೈರ್ಯ ಅನ್ನೋದು ಬರುತ್ತೆ ನಮ್ಗೆ. ಓಕೆ. ಸೊ ಪೂರ್ತಿ ಶೂನ್ಯ ಸಾಧ್ಯ ಇಲ್ಲ. ಈವನ್ ಭಕ್ತಾದಿಗಳು ಕೂಡ ಕಷ್ಟಗಳು ಝೀರೋ ಆಗ್ಬಿಡೋದಿಲ್ಲ, ಈ ಪ್ರಪಂಚದ ಝೀರೋ ಆಗಕ್ ಸಾಧ್ಯ ಇಲ್ಲ. ಬಟ್ ಅದ್ರ ಇಂಟೆನ್ಸಿಟಿ ಕಮ್ಮಿ ಆಗುತ್ತೆ, ಅದರ ಒಂದು
ಒಂದು ಗಾತ್ರದಲ್ಲಿ ಬರ್ಬೇಕು, ಒಂದು ಪ್ರಮಾಣದಲ್ಲಿ ಬರತ್ತಲ್ಲ, ಆ ಪ್ರಮಾಣ ಕಮ್ಮಿ ಆಗತ್ತೆ, ನಮಗೆ ಅನ್ಸೋದು ತುಂಬಾ ಕಮ್ಮಿ ಅನ್ಸತ್ತೆ. ಇದು ಏನಿದೆ ಅನ್ಸ್ಬಿಡುತ್ತೆ, ಆಯ್ತು ಇಷ್ಟ ತಾನೇ ಅಂತ ಅನ್ಸುತ್ತೆ. ಓಕೆ, ಸೊ ಹಾಗಾಗಿ ಈ ಶ್ಲೋಕ ತುಂಬಾ ಮುಖ್ಯ. ಜಸ್ಟ್ ಲೈಕ್ ಹೆಂಗೆ ಈಗ ಕೆಲವು ಯಾರು ತುಂಬಾ ಶಾಸ್ತ್ರ ನಂಬ್ತಾರೋ, ಬೆಳಗಾಗಿ ಎದ್ದವರು ಜನವರಿದಲ್ಲಿ ಎಷ್ಟು ಚಳಿ ಇರತ್ತೆ, ಬೆಳಗಾಗಿ ಸ್ನಾನ ಮಾಡೋದು ತುಂಬಾ ಕಷ್ಟ, ತುಂಬಾ ಚಳಿ ಇರತ್ತೆ, ಆದ್ರೂ ಮಾಡ್ತಾರೆ ಕೆಲವರು ಅಲ್ವಾ. ಇಲ್ಲ ಬೇಸಿಗೆಗಾಲದಲ್ಲಿ ಅಡಿಗೆ ಮಾಡೋದು ತುಂಬಾ ಕಷ್ಟ, ಒಲೆ ಉರಿ ಮುಂದೆ ನಿಂತ್ಕೊಂಡು ಮಾಡೋದು ಅಂದ್ರೆ, ಈವನ್ ಗ್ಯಾಸ್ ಸ್ಟವ್ ಇದ್ರು ಕೂಡ ಆ ಹಿಟ್ಟಿದ ಆ ಬಿಸಿ ಗೊತ್ತಾಗ್ತಾ ಇರುತ್ತೆ ನಮ್ಗೆ, ಆದ್ರೂ ನಾವು ಮಾಡ್ಲೇಬೇಕಲ್ವಾ, ಎಸ್ಪೆಷಲಿ ಹೆಂಗಸರು ತಾಯಂದ್ರು ಮಾಡ್ಲೇಬೇಕು, ರೈಟ್. ಅದೇ ತರ ನಾವ್ ಈ ಕಷ್ಟ ಸುಖ ಬಂದಾಗ್ಲೂ ಕೂಡ ಅದನ್ನ ಸಹಿಸ್ಕೊಂಡು ಹೋದ್ರೆ ಅದು ಮುಂದಕ್ಕೆ ಹೋಗ್ಬರುತ್ತೆ, ಅದನ್ನ ಈಸಿಯಾಗಿ ದಾಟ್ಬಿಡ್ಬೋದು. ಅದೇ ಕೃಷ್ಣ ಹೇಳ್ತಾ ಇರೋದು. ಇದನ್ನೇನ್ ಹೇಳ್ತಾನೆ ಭಗವಂತ, ಮುಕ್ತಿ ಕಲಗೋದಿಕ್ಕೆ. ಈಗ ನೋಡಿ, ಈಗ ಅರ್ಜುನನ ಒಂದು ಏನು ಕರ್ತವ್ಯ, ಕ್ಷತ್ರಿಯ ಕರ್ತವ್ಯ, ಕರೆಕ್ಟಾ? ಆ ಕ್ಷತ್ರಿಯ ಕರ್ತವ್ಯವನ್ನು ನಿಭಾಯಿಸೋದಕ್ಕೆ ಆಗ್ತಾ ಇಲ್ಲ, ಅವನ ಒಂದು ಮೋಹದ ಕಾರಣ, ಕೃಪಣತೆಯಿಂದ, ಕರೆಕ್ಟಾ? ಬಟ್ ಆದ್ರೆ ಇದಕ್ಕಿಂತ ತುಂಬಾ ದೊಡ್ಡ ಧರ್ಮ, ಅವನ ಕ್ಷತ್ರಿಯ ಧರ್ಮಕ್ಕಿಂತ ತುಂಬಾ ದೊಡ್ಡ ಧರ್ಮ ಏನಪ್ಪಾ ಅಂದ್ರೆ, ಯಾವಾಗ ಅದೇ ಕ್ಷತ್ರಿಯ ಧರ್ಮ ಇದು ಭಗವಂತ ಕೊಟ್ಟಿರುವಂತ ಆದೇಶ ಅಂತ ಅನ್ಕೊಂಡ್ ಪಾಲಿಸ್ತಾನೋ, ಅದು ತುಂಬಾ ದೊಡ್ಡ ಧರ್ಮ. ಅವನ ಆಂಗಲ್ ಅಲ್ಲಿ ನೋಡಿದ್ರೆ ಅದು ಭೌತಿಕ ಧರ್ಮ, ಅದು ಅರ್ಜುನನ ಆಂಗಲ್ ಅಲ್ಲಿ ನೋಡಿದ್ರೆ. ಬಟ್ ಯಾವ ಕೃಷ್ಣನ ಆಂಗಲ್ ಅಲ್ಲಿ ನೋಡ್ತೀವೋ, ಭಗವಂತ ಹೇಳ್ತಾ ಇರೋದೇನೋ, ಇಲ್ಲಿ ನ್ಯಾಯ ನಡಿಬೇಕು, ಇದೊಂದು ಧರ್ಮ ಯುದ್ಧ, ಅಧರ್ಮಿಗಳನ್ನ ಧ್ವಂಸ ಮಾಡ್ಲೇಬೇಕು ಅಂತ ಆ ರೀತಿಯಲ್ಲಿ ಅವ್ನು ಅನ್ಕೊಂಡು ಸ್ವೀಕರಿಸ್ತಾನೋ ಡ್ಯೂಟಿನ, ಆಟೋಮ್ಯಾಟಿಕಲಿ ಅದು ಆಧ್ಯಾತ್ಮಿಕ ಆಗುತ್ತೆ. ಓಕೆ, ಸೊ ಅವಾಗ ಯಾವಾಗ ನಮ್ಗೆ ಜ್ಞಾನ ಬರುತ್ತೋ, ಜ್ಞಾನ ಮತ್ತೆ ಭಕ್ತಿಯಿಂದ ನಮ್ಗೆ ಮುಕ್ತಿ ಅನ್ನೋದು ಕಲ್ಗತ್ತೆ ಅಂತ. ಜ್ಞಾನದಿಂದ ಬರುತ್ತೆ ನಮ್ಗೆ ಭಗವಂತನ ಪೂರ್ತಿ ಶರಣಾಗತಿ, ಭಗವಂತನ ಆದೇಶಗಳನ್ನ ಪೂರ್ತಿ ಫಾಲೋ ಮಾಡೋದು. ಅಂಡ್ ಭಕ್ತಿ ಸೇವೆ ಮಾಡ್ತಾ ಮಾಡ್ತಾ ನಮ್ಗೆ ಜ್ಞಾನ ಭಕ್ತಿ ಎರಡೂ ಸೇರಿದಾಗ ಏನಾಗುತ್ತೆ, ಆಟೋಮ್ಯಾಟಿಕಲಿ ಮುಕ್ತಿ ಅನ್ನೋದು ಗೊತ್ತಾಗ್ತದೆ. 15ನೇ ಶ್ಲೋಕ ನೋಡೋಣ. ಯಂ ಹಿನಾ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಯಂ ಹಿನಾ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋ ಅಮೃತ ತ್ವಯ ಕಲ್ಪತೆ. ವಾದ ಯಾರುತ್ತೀರಾ? ಹರಿಕೃಷ್ಣ ಓದ್ಲ ಮಾತಾಜಿ? ಶಿವಲಿ ಮಾತಾಜಿ, ದಾಕ್ಷಿಣಿ ಮಾತಾಜಿ ಓದ್ತೀರಾ? ಓದ್ತೀನಿ ಮತ್ತೆ. ಅನುವಾದ ಶೀಲ ಪ್ರಪಾತ್ ಕಿ ಜೈ. ಪುರುಷ ಶ್ರೇಷ್ಠನೇ, ಅರ್ಜುನನೇ, ಸುಖ ದುಃಖಗಳಿಂದ ವಿಚಲಿತನಾಗದೆ ಉಭಯ ಸ್ಥಿತಿಗಳಲ್ಲಿಯೂ ದೃಢನಾಗಿರುವ ಮನುಷ್ಯನು ಮೋಕ್ಷಕ್ಕೆ ಅರ್ಹನಾದವನು. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ನೋಡಿದ್ರಲ್ಲ, ತುಂಬಾ ಒಳ್ಳೆ ಮಾತು ಹೇಳ್ತೇನೆ ಭಗವಂತ. ಸುಖ ದುಃಖಗಳಿಂದ ವಿಚಲಿತನಾಗದೆ ಉಭಯ ಸ್ಥಿತಿಗಳಲ್ಲಿಯೂ ದೃಢನಾಗಿರುವ ಮನುಷ್ಯನು ಮೋಕ್ಷಕ್ಕೆ ಖಂಡಿತವಾಗಿಯೂ ಅರ್ಹನಾದವನು. ಓಕೆ, ಸುಖ ದುಃಖ ಅನ್ನೋದು ಬರುತ್ತೆ ಹೋಗತ್ತೆ ಅಂತ ನಾವು ಭಾವಿಸ್ಬೇಕು. ಅಂಡ್ ಸ್ಥಿರವಾಗಿರ್ಬೇಕು, ನಾವು ಫರ್ಮ್ ಆಗಿರ್ಬೇಕು. ನಾವು ಮಾಡುವಂತ ಕಾರ್ಯಗಳು, ನಾವು ಮಾಡುವಂತ ಭಕ್ತಿ ಕಾರ್ಯ ನಡ್ಸ್ಕೊಂಡು ಹೋಗ್ತಾ ಇರ್ಬೇಕು. ಎಂತ ಸಂದರ್ಭದಲ್ಲಿ ಇದ್ರೂ ಕೂಡ ಕಷ್ಟ ಬಂದಿದೆ ಅಪ್ಪ, ಇವಾಗ ಏನೋ ತೊಂದರೆ ಬಂದಿದೆ ಅಂತ ನಾವು ನಿಲ್ಸ್ಬಿಡೋದಲ್ಲ ಭಕ್ತಿನ, ಭಗವಂತನ ನಾಮಸ್ಮರಣೆ ಮಾಡೋದನ್ನ ನಡ್ಸ್ಕೊಂಡು ಹೋಗ್ತಿರ್ಬೇಕು, ಅದ ದೃಢ ಸಂಕಲ್ಪದಿಂದ. ಅವಾಗ್ಲೇ ನಾವು ಗೆಲ್ಲಕ್ ಸಾಧ್ಯ ಅಲ್ವಾ? ಅವಾಗ್ಲೇ ನಾವು ಸಾವನ್ ಗೆಲ್ಲಕ್ ಸಾಧ್ಯ, ಅವಾಗ್ಲೇ ನಾವು ಮುಕ್ತಿ ಹೊಂದಕ್ ಸಾಧ್ಯ. ಮುಕ್ತಿ ಸಿಗ್ಬೇಕು ಅಂದ್ರೆ ಅಷ್ಟು ಸುಲಭನ? ಅದು ಸುಲಭ ಕಾರ್ಯ ಅಲ್ಲ. ಅದಕ್ಕೊಂದು ಸಾಕಷ್ಟು ಅದೇನಂತಾರೆ, ಇವಾಗ ಒಂದು ಒಳ್ಳೆ ವಿಗ್ರಹ ತಯಾರಾಗ್ಬೇಕು ಅಂದ್ರೆ ಆ ವಿಗ್ರಹಗಾರ ಏನ್ ಮಾಡ್ತಾನೆ, ಕೆತ್ತತಾನ ಅವನು ಅಲ್ವಾ? ಎಲ್ಲಾ ಕಡೆ ಕೆತ್ತಿ ಒಳ್ಳೆ ಚಿತ್ರನ ಅವನು ರೂಪಿಸ್ತಾನೆ. ಅದೇ ತರ ನಾವು ಮುಕ್ತಿ ಹೊಂದಬೇಕು ಅಂದ್ರೆ ನಮ್ಮಲ್ಲಿರೋಂಥ ಅನರ್ಥಗಳನ್ನ ನಾವು ತೆಗಿಬೇಕು. ನಮ್ಮಲ್ಲಿ ಏನು ನಾವು ಕಾರಣಗಳು ಹುಡುಕ್ತಿವೋ ಭಕ್ತಿ ಮಾಡದೇ ಇರೋದಿಕ್ಕೆ, ಅಥವಾ ಭಗವಂತನಿಂದ ದೂರ ಆಗೋದಿಕ್ಕೆ, ಅಥವಾ ಮಾಯದಲ್ಲಿ ಬಿದ್ದು ಹೋಗೋದಿಕ್ಕೆ, ಆ ಕಾರಣಗಳನ್ನ ನಾವು ಒಂದೊಂದೊಂದೇ ಅಟ್ಯಾಕ್ ಮಾಡ್ತಾ ಇರ್ಬೇಕು, ಕೌಂಟರ್ ಮಾಡ್ತಿರ್ಬೇಕು, ಚೆಕ್ ಹಾಕ್ತಿರ್ಬೇಕು. ಆತರ ಪ್ರಾಕ್ಟೀಸ್ ಮಾಡಿ 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 ನಾವು 10 ವರ್ಷ 20 ವರ್ಷ 30 ವರ್ಷ 40 ವರ್ಷ 50 ವರ್ಷ ಮಾಡ್ತಾ 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 ನಾವು ಒಂದು ಸಾಲಿಡ್ ಭಕ್ತರಾಗಿ ರೆಡಿ ಆಗ್ತೀವಿ ಅಲ್ವಾ? ಒಂದು ಹೆಂಗೆ ನಾವು ಮಕ್ಕಳನ್ನ ಸಣ್ಣ ವಯಸ್ಸಿಂದ ಯಾವ ತರ ಬೆಳೆಸ್ತೀವಿ, ನಿಜ ಹೇಳೋದನ್ನಾಗಿರ್ಬಹುದು, ಅಥವಾ ಯಾವ್ದೇ ರೀತಿ ನಡ್ಸ್ಕೊಂಡು ಹೋಗೋದು ವ್ಯಾಲ್ಯೂಸ್ ಆಗಿರ್ಬಹುದು, ಸಂಸ್ಕಾರಗಳಾಗಿರ್ಬಹುದು, ಸಣ್ಣ ವಯಸ್ಸಿಂದ ಹೇಳ್ಕೊಂಡು ಹೋಗ್ತೀನಿ.
ಅವಾಗ ಅವ್ರು ದೊಡ್ಡವರಾದಾಗ ಅವ್ರಿಗೆ ಸಣ್ಣ ವಯಸ್ಸಲ್ಲಿ ಕಲ್ತಿರೋದೆಲ್ಲ ಅವ್ರ ಜ್ಞಾಪಕ ಬಂದು ಅವರಿಗೆ ನಡ್ಸ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಅದೇ ತರ ನಮ್ದು ಅಷ್ಟೇ ಇದು. 1 ದಿವಸ 2 ದಿವಸದ ಕಾರ್ಯ ಅಲ್ಲ ಇದು. ನಮ್ ಜೀವನದ ಜೊತೆ ನಡ್ಸ್ಕೊಂಡು ಹೋಗ್ಬೇಕಿದು. ನಾವ್ ಹೆಂಗೆ ಉಣ್ಣೋದು ತಿನ್ನೋದು ಯಾವ ಸಮಯದಲ್ಲೂ ಬಿಡೋದಿಲ್ವೋ ಹಾಗೆ ಈ ಭಕ್ತಿ ಅನ್ನೋದು ಎಲ್ಲಾ ಹೊತ್ತಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾಗ ನಮ್ಗೆ ಆ ಒಂದು ಸಹಿಷ್ಣುತೆ ಅನ್ನೋದು ಬರುತ್ತೆ. ಅವಾಗ್ಲೇ ನಾವು ಈ ಸುಖ ದುಃಖ ಬಂದಾಗ ವಿಚಲಿತ ಡಿಸ್ಟರ್ಬ್ ಆಗೋದಿಲ್ಲ. ಸೊ ಡಿಸ್ಟರ್ಬ್ ಆಗ್ಬಾರ್ದು. ಜಸ್ಟ್ ಲೈಕ್ ನಮ್ ಗುರು ಮಹಾರಾಜರು ಅಷ್ಟೇ. ನಾನು ತೋರಿಸಿದ್ನಲ್ಲ ನಿಮ್ಗೆ ಮೊನ್ನೆ ವಿಡಿಯೋ ನೆವರ್ ಗಿವ್ ಅಪ್ ವಿಡಿಯೋದಲ್ಲಿ ಅವ್ರಿಗೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಬಂದಿದೆ. ಬಟ್ ಅವ್ರು ಯಾವುದೇ ರೀತಿಯವರು ಡಿಸ್ಟರ್ಬ್ ಆಗೋದಿಲ್ಲ. ಅವ್ರಿಗೆ ಎಷ್ಟು ಸರಿ ಅವರು ಆಸ್ಪತ್ರೆಗೆ ಹೋಗ್ತಾರೆ, ICUಗೆ ಹೋಗಿ ಬರ್ತಾರೆ, ಡಯಾಲಿಸಿಸ್ಗೆ ಹೋಗಿ ಬರ್ತಾರೆ, ಎಷ್ಟೊಂದ್ ಸರಿ ಅವರು ಏನಪ್ಪ ಆಪರೇಷನ್ಗೆ ಹೋಗ್ಬಿಟ್ಟು ಬರ್ತಾರೆ, ಸರ್ಜರಿಗೆ ಹೋಗ್ಬಿಟ್ಟು ಬರ್ತಾರೆ. ಏನು ಡಿಸ್ಟರ್ಬ್ ಇಲ್ಲ. ಹಿಂಗ್ ಹೋಗ್ತಾರೆ, ಹಿಂಗ್ ಬರ್ತಾರೆ, ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಆ ಸ್ಥಾನಕ್ಕೆ ಬರ್ಬೇಕು ನಾವು. ಆ ಸ್ಥಾನಕ್ಕೆ ಬರೋದಕ್ಕೆ ಕೃಷ್ಣ ನಮ್ಗೆ ಹೇಳ್ತಾ ಇದ್ದಾನೆ. ಆ ಸ್ಥಾನಕ್ಕೆ ನಾವು ತಂದ್ಕೋಬೇಕು ನಮ್ಮನ್ನು. ಅದು ಪ್ರಾಕ್ಟೀಸ್ ಮಾಡ್ಬೇಕು ನಾವು. ಅದೇ ಈ ಕೃಷ್ಣ ನಮ್ಗೆ ಕೊಡ್ತಿರೋಂತ ಆದೇಶ. ಇಲ್ಲಾಂದ್ರೆ ನಮ್ಗೆ ತುಂಬಾ ಕಷ್ಟ ಆಗತ್ತೆ. ಇಲ್ಲಾಂದ್ರೆ ಮತ್ತೊಂದ್ ಜನ್ಮ ಎಷ್ಟು ಜನ್ಮ ಅಂದ್ರೆ ನಾವು ಇದೇ ತರ ಇರ್ತೀವಿ ಇಲ್ಲಿ. ರೈಟ್? ಅದಲ್ಲ ಕೃಷ್ಣನ ಉದ್ದೇಶ, ಭಗವಂತನ ಉದ್ದೇಶ ನಾವಿಲ್ಲಿ ಇರೋದಲ್ಲ. ಭಗವಂತನ ಉದ್ದೇಶ ನಾವು ವಾಪಸ್ ನಮ್ಮನ್ನ ಮನೆಗೆ ಕರ್ಸ್ಕೊಳ್ಳೋದು, ಸ್ವಂತ ಮನೆಗೆ ನಾವು ವಾಪಸ್ ಹೋಗೋದು ಅಲ್ವಾ? ನಮ್ ರಿಯಲ್ ಮನೆ, ನಮ್ ರಿಯಲ್ ಧಾಮ, ನಮ್ ರಿಯಲ್ ಜಾಗಕ್ಕೆ ನಾವು ಹೋಗೋದು. ಹೋದ್ರೆ ನಾವು ಸಂತೋಷವಾಗಿರ್ಬೋದು. ಯಾಕಂದ್ರೆ ಅಲ್ಲಿ ಓನ್ಲಿ ಆನಂದನೇ ಇದೆ ಅಲ್ಲಿ. ಅದೊಂದು ನಿತ್ಯ. ಆ ಪ್ರಪಂಚ ನಿತ್ಯ, ಅದು ಶಾಶ್ವತ. ಯಾವಾಗ್ಲೂ ಯವ್ವನದಲ್ಲಿರ್ತಾರೆ, ಯಾವಾಗ್ಲೂ ಸಂತೋಷ. ಅಲ್ಲಿ ವಯಸ್ಸಾಗೋದು ಅನ್ನೋದು ಇಲ್ವೇ ಇಲ್ಲ, ಮೃತ್ಯು ಅನ್ನೋದು ಇಲ್ವೇ ಇಲ್ಲ, ಕುಗ್ಗೋದು ಅನ್ನೋದು ಇಲ್ವೇ ಇಲ್ಲ, ಕ್ಷಣಿಕ ಅನ್ನೋದು ಇಲ್ವೇ ಇಲ್ಲ, ಸಾವು ಇಲ್ವೇ ಇಲ್ಲ. ಅಂತ ಒಂದು ಪ್ರಪಂಚಕ್ಕೆ ಹೋಗೋದಕ್ಕೆ ನಾವು ಬಯಸ್ಬೇಕಲ್ವಾ? ಅದು ಬುದ್ಧಿವಂತ ಯೋಚನೆ ಮಾಡೋ ರೀತಿ. ರೈಟ್? 16ನೇ ಶ್ಲೋಕ. ನಾಶತೆ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಸ್ತ್ವ ಅನಯೋಸ್ ತತ್ವದರ್ಶಿಭಿಃ. ಹರೇ ಕೃಷ್ಣ. ಅನುವಾದ ಮತ್ತೆ ಜಡ್ಜಿ ಯಾರುತ್ತೀರಾ? ಇಂದಿರಾ ವಿ ಕುಮಾರ್ ಮಾತಾಜಿ, ಹರೇ ಕೃಷ್ಣ ಬುಕ್ ಇದೆಯಾ? ಸುಧಾ ಮಾತಾಜಿ ಇರ್ತೀರಾ? ನಾನು ಓದ್ಲಿ ಮಾತಾಜಿ. ನಾನು ಓದ್ಲಿ ಮಾತಾಜಿ. ಯಾರು? ಸುಮಂಗ್ಲ ಮಾತಾಜಿ ಓದಿ ಮಾತಾಜಿ. ಹ್ಞೂ ಬೈಜತಿ ಮಾತಾಜಿ ನೆಕ್ಸ್ಟ್ ಶ್ಲೋಕ ಓದಿ. ಎಸ್ ಮಾತಾಜಿ. ಅಸ್ತಿತ್ವದಲ್ಲಿಲ್ಲದಿರುವುದು ಐಹಿಕ ದೇಹ ಉಳಿಯುವುದಿಲ್ಲ ಮತ್ತು ನಿರಂತರವಾದದ್ದು ಆತ್ಮ ಬದಲಾವಣೆ ಹೊಂದುವುದಿಲ್ಲ ಎಂದು ಅಧ್ಯಯನ ಮಾಡಿ ತತ್ವದರ್ಶಿಗಳು ಈ ನಿರ್ಣಯಕ್ಕೆ ಬಂದಿದ್ದಾರೆ. ಧನ್ಯವಾದ ಮಾತಾಜಿ. ಸೊ ತತ್ವದರ್ಶಿಗಳು ಏನ್ ನಿರ್ಣಯಕ್ಕೆ ಬಂದಿದ್ದಾರೆ ಅವರು? ದಟ್ ಈ ಒಂದು ಐಹಿಕ ದೇಹ ಅನ್ನೋದು, ಐಹಿಕ ದೇಹಕ್ಕೆ ಏನಿದೆ? ಶಾಶ್ವತನ ಅಶಾಶ್ವತನ ಇದೆ. ಅಸ್ತಿತ್ವದಲ್ಲಿಲ್ಲದಿರುವ ಐಹಿಕ ದೇಹ ಉಳಿಯುವುದಿಲ್ಲ ಮತ್ತು ಅಶಾಶ್ವತ. ಮತ್ತು ಆತ್ಮ ಬಂದ್ಬಿಟ್ಟು ನಿರಂತರವಾದದ್ದು, ಶಾಶ್ವತವಾಗಿರುವಂತದ್ದು. ಹೌದಾ? ಸೊ ಹಾಗಾಗಿ ನಾವು ಶಾಶ್ವತ ಪ್ರಪಂಚದಲ್ಲಿ ಇರೋದಕ್ಕೆ ಇಷ್ಟಪಡ್ಬೇಕಾ, ಅಶಾಶ್ವತ ಪ್ರಪಂಚದಲ್ಲಿ ಇರೋದಕ್ಕೆ ಇಷ್ಟಪಡ್ಬೇಕಾ? ಯಾವ್ದನ್ನ ಆಯ್ಕೆ ಮಾಡ್ಕೋಬೇಕು ನಾವು? ಶಾಶ್ವತ ಪ್ರಪಂಚ ಅಲ್ವಾ? ಸೊ ನಾವೆಲ್ಲ ಜೀವಿಗಳು ಶಾಶ್ವತನ ಅಶಾಶ್ವತನ? ನಾವೆಲ್ಲ ನಾವೆಲ್ಲರೂ ಶಾಶ್ವತ. ನಮಗ್ ದೇಹ ಮಾತ್ರ ಅಶಾಶ್ವತ. ಈ ದೇಹ ಮಾತ್ರ ಅಶಾಶ್ವತ. ಬಟ್ ನಾವು ಜೀವಿಯಾಗಿ ನಾವೆಲ್ಲ ಶಾಶ್ವತ ವ್ಯಕ್ತಿಗಳು, ಶಾಶ್ವತ ನಾವು. ಸೊ ಅದೇ ಇಲ್ಲಿ ಹೇಳ್ತಿರೋದು. ನಮ್ಮ ಒಂದು ಈ ವಿಷ್ಣು ಪುರಾಣದಲ್ಲಿ ಏನ್ ಹೇಳ್ತಾರೆ? ಜ್ಯೋತಿಂಷಿ ವಿಷ್ಣುರ್ ಭುವನಾನಿ ವಿಷ್ಣು ಅಂದ್ರೆ ಭಗವಂತನ ಧಾಮ ಏನಿದೆಯೋ ಅಲ್ಲಿ ಬರೀ ಜ್ಯೋತಿನೇ ಅಂತೆ. ಅಂದ್ರೆ ಅಲ್ಲಿ ಸೆಲ್ಫ್ ಇಲ್ಯುಮಿನೇಟಿಂಗ್, ಅಂದ್ರೆ ಅಲ್ಲಿ ಯಾವುದೇ ರೀತಿ ಬೆಳಕು ಏನದು ನತದ್ಭಾಷಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಭವ ಅಂತಾನೆ ಭಗವಂತ. ಭಗವಂತನ ಧಾಮದಲ್ಲಿ ಸೆಲ್ಫ್ ಅಲ್ಲೇ ದೀಪ ಬೆಳಕೆಲ್ಲ ಇರತ್ತಂತೆ. ಯಾವ ಸೂರ್ಯ ಚಂದ್ರನ ಅವಶ್ಯಕತೆ ಇಲ್ಲ. ಸೂರ್ಯ ಚಂದ್ರ ಎಲ್ಲಿಗ್ ಬೇಕು? ಅಶಾಶ್ವತ ಪ್ರಪಂಚ, ಈ ಕತ್ತಲೆ ಇರೋ ಲೋಕಕ್ಕೆ ಬೇಕು ಅಲ್ವಾ? ಈ ಕತ್ತಲೆ ಲೋಕಕ್ಕೆ ಸೂರ್ಯ ಚಂದ್ರ ಬೇಕು ನಮ್ಗೆ.
ಬಟ್ ಭಗವಂತನ ಲೋಕ ಕತ್ಲೆ ಲೋಕ ಅಲ್ಲ, ಅದು ಸೆಲ್ಫ್ ಇಲ್ಯುಮಿನೇಟೆಡ್. ಅಂದ್ರೆ ಅದು ಆಟೋಮೆಟಿಕಲಿ ಲೈಟ್ ಇರುತ್ತೆ. ಎಲ್ಲಿಂದ ಬರ್ತದೆ ಲೈಟ್? ಭಗವಂತನ ತೇಜಸ್ಸಿಂದ ಬರ್ತಾ ಇದೆ ಲೈಟ್. ಸೊ ಅಲ್ಲಿ ಯಾವಾಗ್ಲೂ ಲೈಟ್ ಇರುತ್ತೆ, ಅಲ್ಲಿ ನೋಡೋದಿಕ್ಕೂ ಲೈಟು. ಅಂಡ್ ಜೀವಿಯ ಒಂದು ಜ್ಞಾನದಲ್ಲೂ ಅಷ್ಟೇ, ಅವ್ನ ಪ್ರಜ್ಞೆನೂ ಅಷ್ಟೇ, ಯಾವಾಗ್ಲೂ ಜ್ಞಾನದಲ್ಲಿ ಇರ್ತಾನೆ. ಯಾಕಂದ್ರೆ ಅವ್ನು ಯಾವಾಗ್ಲೂ ಆತ್ಮಸ್ಥಿತಿಯಲ್ಲಿ ಇರ್ತಾನೆ. ಅವನ ಶರೀರದ ಒಂದು ಕಾನ್ಶಿಯಸ್ನೆಸ್ ಅಲ್ಲಿ ಇರೋದಿಲ್ಲ, ಅವನು ಕಂಪ್ಲೀಟ್ಲಿ ಆಧ್ಯಾತ್ಮಿಕವಾಗಿರ್ತಾನೆ. ರೈಟ್? ಅದಿಲ್ಲಿ ಹೇಳ್ತಾ ಇರೋದು ದಟ್ ನಮ್ಮ ಒಂದು ಶರೀರ ಅನ್ನೋದು ಬದಲಾವಣೆ ಆಗ್ತಾ ಇರುತ್ತೆ. ಈ ಶರೀರಕ್ಕೆ ಎಲ್ಲಾ ರೀತಿಯ ಒಂದು ರೋಗಗಳು, ಎಲ್ಲಾ ರೀತಿಯ ಒಂದು ಮುಪ್ಪು, ಸಾವು, ಕಷ್ಟಗಳು ಬರ್ತಾನೇ ಇರುತ್ತೆ. ಎಷ್ಟು ಮಾಡರ್ನ್ ಸೈನ್ಸ್, ನಮ್ದು ಮೆಡಿಕಲ್ ಸೈನ್ಸ್ ಅಡ್ವಾನ್ಸ್ ಆಗಿದ್ರು ಕೂಡ, ಮುಂದುವರೆದಿದ್ರು ಕೂಡ ರೋಗಗಳು ಬಂದು ಒಂದಲ್ಲ ಒಂದು ರೋಗ ಬಂದು ಒಂದಲ್ಲ ಒಂದು ಕಾರಣದಿಂದ ಈ ದೇಹ ಅನ್ನೋದು ಸಾವುಗೊಳಗಾಗ್ಲೇಬೇಕಾಗತ್ತೆ ಅಲ್ವಾ? ಸೊ ಯಾರು ಈ ಸಾವನ್ನ ನಿಲ್ಸಕ್ ಆಗಿಲ್ಲ. ಎಲ್ಲೂ ಈ ಸಾವನ್ನ ಯಾವ ಲೋಕದಲ್ಲೂ, ಯಾವ ಒಂದು ಅಮೆರಿಕಾದಲ್ಲೂ, ಯಾವ ದೇಶದಲ್ಲೂ, ಯಾವ ಸೈಂಟಿಸ್ಟು, ಯಾವ ಡಾಕ್ಟ್ರು ಸಾವನ್ನ ನಿಲ್ಸಕ್ಕಾಗಿಲ್ಲ ಅಲ್ವಾ? ಅದು ಈ ಪರಿಸ್ಥಿತಿ. ಸೊ ಹಾಗಾಗಿ ನಮ್ಮ ಗುರ್ತು ಅನ್ನೋದು ಏನು ಅನ್ನೋದು ನಮ್ಗೆ ಸರಿಯಾಗಿ ತಿಳ್ಕೊಂಡ್ರೆ ಅವಾಗ ನಾವು ಈಸಿಯಾಗಿ ಈ ಒಂದು ದೇಹಾತ್ಮ ಬುದ್ಧಿಯಿಂದ ನಾವು ಆಚೆ ಬರ್ಬೋದು. ನಾವು ದೇಹನ ಒಂದು ಅಜ್ಞಾನದಲ್ಲಿ ಏನಿದೀವೋ ಅದರಿಂದ ನಾವು ಆಚೆ ಬರೋದಕ್ಕೆ ಭಗವಂತ ನಮಗೆ ಅನುಕೂಲ ಮಾಡ್ಕೊಡ್ತಾ ಇದ್ದಾನೆ ಈ ಜ್ಞಾನದಿಂದ, ಭಗವದ್ಗೀತೆ ಜ್ಞಾನದಿಂದ. ಓಕೆ, ಸೊ ಇದು ಭಗವಂತನ ಏನಂತಾರೆ ಇನಿಷಿಯಲ್ ಇನ್ಸ್ಟ್ರಕ್ಷನ್. ಅಂದ್ರೆ ಶುರುದಲ್ಲಿ ಹೇಳ್ತಾರೆ, ಇದು 2ನೇ ಅಧ್ಯಾಯದಲ್ಲೇ ಭಗವಂತ ನೋಡಿ ಇದೆಲ್ಲ ಮಾತುಗಳನ್ನ ಹೇಳ್ತಾ ಇದ್ದಾರೆ. 2ನೇ ಅಧ್ಯಾಯದಲ್ಲಿ ಭಗವಂತ ಈ ಮಾತುಗಳನ್ನ ತಿಳಿಸಿ ನಮ್ಮ ಅಜ್ಞಾನ ತೆಗಿತಾ ಇದ್ದಾನೆ. ಅಜ್ಞಾನ ಪೂರ್ತಿಯಾಗಿ ಹೋಯ್ತು ಅಂದ್ರೆ ಏನರ್ಥ? ಜೀವಿ ಅವನ್ ಯಾರು ಮತ್ತೆ ಭಗವಂತನ ಜೊತೆ ಇರೋಂಥ ಸಂಬಂಧ ಅವನಿಗೆ ಜ್ಞಾಪಕ ಬರುತ್ತೆ. ಎಲ್ಲಿವರೆಗೂ ಜೀವಿ ಮರ್ತೋಗಿದ್ದಾನೋ, ಎಲ್ಲಿವರೆಗೂ ಜೀವಿ ಭಗವಂತನಿಗೇನು ಸಂಬಂಧ ಇಲ್ಲ ಅಂತ ಭಾವಿಸ್ತಾನೋ, ಅಲ್ಲಿವರೆಗೂ ಅವ್ನು ಮತ್ತೆ 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 ಜನ್ಮ ತಾಳ್ಬೇಕು, ಮತ್ತೆ 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 ಶರೀರ ಪಡ್ಕೋಬೇಕಾಗತ್ತೆ. ಬಟ್ ಒಂದ್ಸರಿ ಭಗವಂತನ ಒಂದು ಗುರ್ತು ಜ್ಞಾಪಕ ಬಂತು, ಅವನಿಗೆ ಅರಿವಾಯ್ತು, ಪೂರ್ತಿ ಅವನಿಗೆ ಸಾಕ್ಷಾತ್ಕಾರ ಆಯ್ತು, ಭಗವಂತನ ಜೊತೆ ಸಂಬಂಧ ಅವನಿಗೆ ತಿಳಿದು ಬಿಡ್ತು ಅಂದ್ರೆ ಮತ್ತೆ ಇನ್ನೊಂದು ದೇಹ ಅನ್ನೋದು ಅವನಿಗೆ ಸಿಗಲ್ಲ. ಭೌತಿಕ ಪ್ರಪಂಚ ಅವನ ಮೇಲೆ ಅಪ್ಲೈ ಆಗೋದಿಲ್ಲ. ಸೀದಾ ಅವನು ಆಧ್ಯಾತ್ಮಿಕ ಲೋಕಕ್ಕೆ ಹೋಗಿ ತಯಾರಾಗ್ತಾನೆ. ಓಕೆ, ಸೊ ಅದೇ ವ್ಯತ್ಯಾಸ. ದಟ್ ನಾವು ಈ ಭಗವದ್ಗೀತಾ, ಶ್ರೀಮದ್ ಭಾಗವತ ಏನ್ ಭಗವಂತನ ಬಗ್ಗೆ ನಾವು ತಿಳ್ಕೊಂತಾ ಇದೀವೋ, ಈ ತಿಳ್ಕೊಂಡು ನಾವು ಈ ಗುಣಗಳಿನ ಮೇಲೆ ನಾವು ಏರೋಕೆ ಸಾಧ್ಯ ಆಗತ್ತೆ. ಓಕೆ, ಅಂಡ್ ಇಲ್ಲೊಂದು ಏನ್ ಹೇಳ್ತಾರೆ, ಶಕ್ತಿ ಮತ್ತೆ ಶಕ್ತಿಮಾನ್. ನಾವು ಮಾತಾಡಿದ್ವಲ್ಲ, ಶಕ್ತಿ ಅನ್ನೋದು ಭಗವಂತನ ಶಕ್ತಿ ಅನ್ನೋದು ಅದು ಕೆಳಮಟ್ಟದ್ದು. ಬಟ್ ಶಕ್ತಿವಂತ ಅನ್ನೋದು ಮೇಲ್ಗಡೆ ಇರುವಂತ ಸ್ಥಾನ, ಅದಕ್ಕೆ ಮೇಲ್ಗಡೆ ಇನ್ನೂ ಹೈಯರ್ ಸ್ಥಾನ ಇದೆ. ಶಕ್ತಿವಂತ ತುಂಬಾ ಮುಖ್ಯ. ಶಕ್ತಿ ಅಂದ್ರೆ ಅದೊಂದು ಪ್ರಕೃತಿ ಅಂತ. ಭಗವಂತನ ಶಕ್ತಿ ಅಂದ್ರೇನು? ಈ ಪ್ರಕೃತಿ ಇದೆ, ಗೊತ್ತಾಯ್ತಾ? ಬಟ್ ಶಕ್ತಿವಂತ ಯಾರು? ಎಲ್ಲಿಂದ ಬರ್ತಾ ಇದೆ ಶಕ್ತಿ? ಒಬ್ಬ ವ್ಯಕ್ತಿಯಿಂದ ಬರ್ತಾ ಇದೆ ಅಲ್ಲ, ಅದು ಭಗವಂತ. ಸೊ ಶಕ್ತಿವಂತ ತುಂಬಾ ಮುಖ್ಯ. ಶಕ್ತಿಗಿಂತ, ಪ್ರಕೃತಿಗಿಂತ ಭಗವಂತ ತುಂಬಾ ಮುಖ್ಯ. ಯಾವ ನಾವು ಭಗವದ್ಗೀತೆ ಓದ್ತೀವೋ ಅವಾಗ ನಮ್ಗೆ ಈ ಎರಡರ ವ್ಯತ್ಯಾಸ ಅರ್ಥ ಆಗತ್ತೆ ನಮ್ಗೆ. ಶಕ್ತಿವಂತ ಯಾರು, ಶಕ್ತಿ ಯಾರು? ಶಕ್ತಿ ಏನು? ಶಕ್ತಿ ಅನ್ನೋದು ಯಾವಾಗ್ಲೂ ಒಂದು ಕೆಳಗಡೆ ಮಟ್ಟದಲ್ಲಿ ಇರುತ್ತೆ, ಸಬಾರ್ಡಿನೇಟ್ ಅದು ಶಕ್ತಿವಂತನಿಗೆ, ಗೊತ್ತಾಯ್ತಾ? ಜಸ್ಟ್ ಲೈಕ್ ಒಂದು ಗಂಡ ಹೆಂಡತಿ ಲೆಕ್ಕ ಇಟ್ಕೋಬಹುದು. ಗಂಡ ಹೆಂಡತಿ ಇದೆ, ಗಂಡ ಹೆಂಗೆ ಆರ್ಡರ್ ಮಾಡ್ತಾನೆ, ಹೆಂಡತಿ ಫಾಲೋ ಮಾಡ್ತಾಳೆ ಅಲ್ವಾ? ಅದೇ ತರ ಭಗವಂತ ಆರ್ಡರ್ ಮಾಡ್ತಾನೆ, ಪ್ರಕೃತಿ ನಡ್ಸ್ಕೊಂಡು ಹೋಗುತ್ತೆ, ಆಯ್ತಾ? ಬಟ್ ಪ್ರಕೃತಿಗಿಂತ ಮುಖ್ಯ ಭಗವಂತ. ಯಾಕಂದ್ರೆ ನಮ್ಗೆ ಸಂಬಂಧ ಇರೋದು ಪ್ರಕೃತಿ ಜೊತೆ ಅಲ್ಲ, ನಮಗ್ ಸಂಬಂಧ ಇರೋದು ಭಗವಂತನ ಜೊತೆ. ನಾವೆಲ್ಲ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ, ಇದು ಹೇಳ್ತಾರೆ ಕೃಷ್ಣ. ಮಮೈವಾಂಶೋ, ನನ್ನ ಅಂಶ ಅಂತಾನೆ ಕೃಷ್ಣ. ನನ್ನ ಅಂಶ ಎಲ್ಲಾ ಜೀವಿರಾಶಿಗಳು. ಜೀವಲೋಕ ಸನಾತನಃ. ಸನಾತನ ಅಂದ್ರೆ ಯಾವುದೋ ಕಾಲದಿಂದ ನಾವೆಲ್ಲ ಇದ್ದೀವಿ. ಮನಃಷ್ಟಾನಿ ಇಂದ್ರಿಯಾನಿ ಪ್ರಕೃತಿಸ್ಥಾನಿ ಕರ್ಷತಿ. ಆದ್ರೆ ಈ ಮನಸ್ಸು ಮತ್ತೆ ಇಂದ್ರಿಯಗಳ ಒಂದು ಏನಂತಾರೆ ಪ್ಲಾನ್ ಇಂದ ಅಥವಾ ಅವ್ರಗಳ ಹಿಡಿತದಲ್ಲಿ ನಾವು ಬಂದಿರೋದ್ರಿಂದ ಅಲ್ವಾ, ನಮ್ಮ ಮನಸ್ಸನ್ನ ಕೇಳ್ಕೊಂಡ್ ನಾವು ಹೋಗ್ತೀವಿ, ಇಂದ್ರಿಯಗಳು ಕೇಳ್ಕೊಂಡ್ ನಾವು ಹೋಗ್ತೀವಿ, ಆ ಇಂದ್ರಿಯ ತೃಪ್ತಿ ಹಿಂದೆ ಹೋಗ್ತೀವಿ, ಮನಸ್ಸಿನ ಮಾತು ಕೇಳ್ಕೊಂಡು ಹೋಗ್ತಿರ್ತೀವಿ. ಅದರಿಂದ ಮನಃಷ್ಟಾನಿ ಇಂದ್ರಿಯಾನಿ ಪ್ರಕೃತಿ ಸ್ಥಾನಿ ಕರ್ಷತಿ. ಕರ್ಷಣದಲ್ಲಿ ಇದೀವಿ ನಾವೆಲ್ಲರೂ. ಕರ್ಷಣೆ ಅಂದ್ರೆ ಜೀವನ ಮಾಡೋದೇ ಕಷ್ಟ, 2 ಹೊತ್ತು ಊಟ ತಿಂಡಿ ಮಾಡೋದು ಕಷ್ಟ,
ಮನೆ ನಡ್ಸ್ಕೊಂಡು ಹೋಗೋದು ಕಷ್ಟ, ಜಾಬ್ಗೆ ಬರೋದು ಕಷ್ಟ, ಮಕ್ಳು ಮಾಡ್ಕೊಳ್ಳೋದು ಕಷ್ಟ, ಅವ್ರು ನೋಡ್ಕೊಳ್ಳೋದು ಕಷ್ಟ, ಮನೆ ಕಷ್ಟ, ಅದ್ ಕಷ್ಟ, ಇದ್ ಕಷ್ಟ, ಎಲ್ಲ ಕಷ್ಟ 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 ಅಂತಿದ್ದೇವೆ. ಕರೆಕ್ಟ್. ಸೊ ಮನಸ್ಸಿನ ಕಾರಣದಿಂದ ಇದೆಲ್ಲ ಆಗ್ತಾ ಇರೋದು, ಅಥವಾ ನಮ್ಮ ಇಂದ್ರಿಯಗಳ ಕಾರಣದಿಂದ. ಬಟ್ ಎರಡರ ಮೇಲೆ ನಾವು ಬಂದ್ರೆ, ಯಾವಾಗ ನಾವು ಬುದ್ಧಿಯಿಂದ ಈ ಭಗವದ್ಗೀತೆ ಇದೆಲ್ಲ ಓದ್ ತಿಳ್ಕೊತೀವೋ, ಆಟೋಮ್ಯಾಟಿಕಲಿ ಅದೆಲ್ಲ ತುಂಬಾ ಕಮ್ಮಿ ಇದ್ರ ಮೇಲೆ ನಮ್ಗೆ ಈಸಿಲಿ ಕಂಟ್ರೋಲ್ ಬರ್ಬೋದು. ಇಂದ್ರಿಯದ ಮೇಲೆ ಕಂಟ್ರೋಲ್ ಬರುತ್ತೆ, ಮನಸ್ಸಿನ ಮೇಲೆ ಕಂಟ್ರೋಲ್ ಬರುತ್ತೆ, ಈಸಿಯಾಗಿ ಗೆದ್ದು ಬಿಡ್ಬೋದಾಗಲ್ಲ ನಾವು. ಈಸಿಯಾಗಿ ನಾವು ಕಾರ್ಯಗಳನ್ನ ಮುಗಿಸ್ಕೊಂಡು ಹೋಗ್ಬೋದು. ಒಂದು ಕ್ಲಾರಿಟಿ ಇರುತ್ತೆ ನಮ್ಗೆ, ಏನ್ ಮಾಡ್ತಾ ಇದೀವಿ, ಯಾಕೆ ಮಾಡ್ತಾ ಇದೀವಿ, ಯಾಕೆ ಮಾಡ್ಬೇಕು, ಯಾಕೆ ಮಾಡ್ಬಾರ್ದು. ರೈಟ್, ಅದು ಹೇಳ್ತಾರೆ. ನೆಕ್ಸ್ಟ್ ಮುಂದಿನ ಶ್ಲೋಕದಲ್ಲಿ ಭಗವಂತ ಇನ್ನೊಂದು ಒಳ್ಳೆ ಮಾತು ಹೇಳ್ತಾರೆ. ಅವಿನಾಶೀತು ತತ್ವಿಧಿ ಯೇನ ಸರ್ವಂ ಇದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಅವಿನಾಶೀತು ತತ್ವಿಧಿ ಯೇನ ಸರ್ವಂ ಇದಂ ತತಂ ವಿನಾಶಂ ಅವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಅನುವಾದ ಓದ್ತೀರಾ ಮಾತಾಜಿ, ಸುಧಾ ಮಾತಾಜಿ? ಹಾ, ಓದ್ಲ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದೇಹವನ್ನು ಯಾವುದು ವ್ಯಾಪಿಸಿದೆಯೋ ಅದು ಅವಿನಾಶಿ ಎಂದು ನೀನು ತಿಳಿಯಬೇಕು. ನಾಶವಿಲ್ಲದ ಆತ್ಮವನ್ನು ಯಾರೂ ನಾಶ ಮಾಡಲಾರರು. ಅರ್ಥ ಓದ್ಲ ಮಾತಾಜಿ? ಬೇಡ ಮಾತಾಜಿ, ಬೇಡ ಮಾತಾಜಿ, ಥ್ಯಾಂಕ್ ಯು. ಸೊ ನೋಡಿ ಏನಂತಾರೆ ಭಗವಂತ, ಈ ಒಂದು ಆತ್ಮ ಅನ್ನೋದೇನಿದೆಯೋ ಅಲ್ವಾ, ದೇಹವನ್ನು ಯಾವುದು ವ್ಯಾಪಿಸಿದೆಯೋ ಅದು ಅವಿನಾಶಿ. ಇಡೀ ದೇಹನ ವ್ಯಾಪಿಸಿರುವಂತದ್ದೇನು? ಈಗ ಹೆಂಗ್ ಗೊತ್ತಾಗತ್ತೆ? ಫಾರ್ ಎಕ್ಸಾಂಪಲ್ ಈಗ ಆತ್ಮ ಎಲ್ಲೋ ಇದೆ ಅನ್ಕೋಣ, ನಮ್ಮ ಭಾಗದ ನಮ್ಮ ಶರೀರದಲ್ಲಿ ಎಲ್ಲೋ ಒಂದ್ ಕಡೆ ಇದೆ. ಎಲ್ಲಾ ಕಡೆ ಇದೆಯಾ ಆತ್ಮ? 108 ಆತ್ಮಗಳಿದೆಯಾ ನಮ್ಮ ಒಳಗಡೆ? ಇಲ್ಲ. ಎಲ್ಲಿದೆ ಅಂತ ಗೊತ್ತಿಲ್ಲ. ಒಂದೇ ಆತ್ಮ, ಒಂದೇ ಆತ್ಮ ಇರೋದು ನಮ್ಮ ಶರೀರದಲ್ಲಿ. ಅದು ಒಂದೇ ಜಾಗದಲ್ಲಿ ಕೂತಿದೆ. ಎಲ್ಲಿ ಕೂತಿದೆ? ಅದು ನಮ್ಮ ಹೃದಯದ ಭಾಗದಲ್ಲಿ ಕೂತಿದೆ. ಹೃದಯದ ಭಾಗದಲ್ಲಿ ಆತ್ಮದ ಸೈಜ್ ಏನು? ಆತ್ಮದ ಒಂದು ಗಾತ್ರ ಏನು? ಕೂದಲಿನ 100ನೇ 10,000 ಭಾಗ ಮಾಡಿದ್ರೆ ಬಾಲಾಗ್ರ ಶತಭಾಗಸ್ಯ, ಇಲ್ಲಿ ನೋಡಿ ಶ್ಲೋಕ ಇದೆ ಅದಕ್ಕೆ. ಬಾಲಾಗ್ರ ಶತಭಾಗಸ್ಯ ಶತಾಧ ಕಲ್ಪಿತಸ್ಯ ಚ ಭಾಗೋ ಜೀವ ಸ ವಿಜ್ಞೇಯಃ ಸ ಚಾನಂತ್ಯಾಯ ಕಲ್ಪತೆ. ಸೊ ಅಷ್ಟು ಚಿಕ್ಕ ಭಾಗ ಇರೋಂತ ಈ ಆತ್ಮ ಒಂದು ಜಾಗದಲ್ಲಿ ಕೂತಿದೆ. ಅಂಡ್ ಇಡೀ ದೇಹವನ್ನು ಯಾವುದು ವ್ಯಾಪಿಸಿದೆಯೋ, ಇಡೀ ದೇಹನ ಅದು ವ್ಯಾಪಿಸಿದೆ. ಅಂದ್ರೆ ಏನರ್ಥ? ಇವಾಗ ನೀವೆಲ್ಲರೂ ಜುಗುಟಿದ್ರಿ ಅನ್ಕೊಳ್ಳಿ ಕೈ ಮೇಲೆ, ಗೊತ್ತಾಗತ್ತಲ್ವಾ ನಿಮಗೆ? ಥಟ್ಟಂತ ಗೊತ್ತಾಗತ್ತ ನಮ್ಗೆ, ಗೊತ್ತಾಗತ್ತೆ. ಎಲ್ಲೋ ಕಾಲಲ್ಲಿ ಕೆಳಗಡೆ, ಎಲ್ಲೋ ಪಾದದಲ್ಲಿ ಎಲ್ಲೋ ಒಂದ್ ಚಿಕ್ಕದಾಗಿ ಏನಾದ್ರು ಮುಳ್ಚುಚ್ಚಿತು, ಗೊತ್ತಾಗತ್ತ ನಮಗೆ? ಗೊತ್ತಾಗತ್ತೆ. ಹೆಂಗ್ ಗೊತ್ತಾಗತ್ತೆ ನಮ್ಗೆ? ಆತ್ಮ ಇಲ್ಲಿದೆ, ಮತ್ತೆ ಅಲ್ಲಿ ಹೆಂಗ್ ಗೊತ್ತಾಗತ್ತೆ? ಅಲ್ಲಾಗಿರೋದು ಹೆಂಗ್ ಗೊತ್ತಾಗ್ಬೇಕು ನಮಗೆ? ಅಲ್ಲಾಗಿರೋದು ನಮ್ಗೆ ಗೊತ್ತಾಗ್ಬಾರ್ದಲ್ವಾ? ಅಲ್ಲಿ ಆತ್ಮ ಇಲ್ಲ, ವ್ಯಾಪಿಸಿದೆ, ಇಡೀ ದೇಹಕ್ಕೆ ವ್ಯಾಪಿಸಿದೆ. ಇಡೀ ದೇಹನ ಅದು ಕವರ್ ಮಾಡ್ಬಿಟ್ಟಿದೆ ಅದು. ಸೊ ವ್ಯಕ್ತಿಗೆ ಗೊತ್ತಾಗ್ತಾ ಇದೆ, ನೋವು ಗೊತ್ತಾಗ್ತಾ ಇದೆ, ಏನೇ ಅವನಿಗೆ ಇದಾದ್ರೂ ಗೊತ್ತಾಗ್ತಾ ಇದೆ ಅಂದ್ರೆ ಏನತ್ರ ಅರ್ಥ? ಆ ಆತ್ಮ ಅನ್ನೋದು ಶರೀರದಲ್ಲಿ ಇದೆ ಅಂತ ಅರ್ಥ. ಆತ್ಮದ ಕಾರಣದಿಂದ ಅವನಿಗೆ ಗೊತ್ತಾಗ್ತಾ ಇರೋದು. ಆತ್ಮ ಇಲ್ಲ ಅಂದ್ರೆ ಗೊತ್ತಾಗತ್ತ ಅವನಿಗೆ? ಇಲ್ಲ. ಆತ್ಮ ಇಲ್ಲ ಅಂದ್ರೆ ಶರೀರಕ್ಕೆ ಏನು ಗೊತ್ತಾಗಲ್ಲ. ಶರೀರ ಏನಾಗತ್ತ ಅವಾಗ? ಯಾವ್ದ್ರ ಸಮಾನ? ಯಾರು ಹೇಳ್ತೀರಾ? ಶವಕ್ಕೆ ಸಮಾನ. ಶವಕ್ಕೆ ಸಮಾನ. ಈ ಶರೀರದಲ್ಲಿ ಆತ್ಮ ಇಲ್ಲ ಅಂದ್ರೆ ಅದು ಶರೀರ ಸತ್ವ ಆಗ್ಬಿಡುತ್ತೆ, ಶವ ಆಗೋಗ್ಬಿಡುತ್ತೆ. ಶರೀರ ಬದುಕಿರೋದಿಲ್ಲ, ಏನು ಮಾಡಕ್ಕಾಗಲ್ಲ, ಹೇಳಕ್ಕಾಗಲ್ಲ, ಕೂರಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಬಟ್ ಒಂದು ಚಿಕ್ಕ ಆತ್ಮ ಇರೋದ್ರಿಂದ ಯೋಚನೆ ಮಾಡಿ, ಅಷ್ಟು ಸಣ್ಣ ಗಾತ್ರ, ಮತ್ತೆ ಅದು ಭೌತಿಕ ಅಲ್ಲ, ತುಂಬಾ ಸೂಕ್ಷ್ಮವಾಗಿದೆ, ಆಧ್ಯಾತ್ಮಿಕ, ಅದು ಭಗವಂತನ ಅಂಶ. ಅದು ಇರೋದ್ರಿಂದ ನಮ್ಗೆಲ್ಲ ಗೊತ್ತಾಗ್ತಾ ಇರೋದು, ಎಲ್ಲ ಕೆಲ್ಸಗಳು ನಾವು ಮಾಡಕ್ ಆಗ್ತಾ ಇರೋದು. ಅದು ಹೊಟ್ಟೋಗ್ಬಿಟ್ರೆ ನಾವ್ ಏನು ಮಾಡಕ್ಕಾಗಲ್ಲ. ಅದು ಯಾವಾಗ ಹೋಗುತ್ತೆ ನಮ್ಗೆ ಗೊತ್ತಿಲ್ಲ, ಯಾವಾಗ ಹೋಗುತ್ತೆ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ವಾ? ಸೊ ಹಾಗಾಗಿ ಶರೀರಕ್ಕಿಂತ ಜಾಸ್ತಿ ಮುಖ್ಯ ಆತ್ಮ, ತುಂಬಾ ಇಂಪಾರ್ಟೆಂಟ್ ಆತ್ಮ. ಆತ್ಮ ಇರೋದ್ರಿಂದಾನೇ ನಾವೆಲ್ಲ ಮಾಡೋದಕ್ಕೆ ಆಗ್ತಾ ಇರೋದು. ಸಂತೋಷವಾಗಿ ತಿರುಗಾಡಕ್ ಆಗ್ತಾ ಇರೋದು, ತಿನ್ನಕ್ ಆಗ್ತಾ ಇರೋದು, ಉಣ್ಣಕ್ ಆಗ್ತಾ ಇರೋದು, ಮಲ್ಕೋಗ್ತಾ ಇರೋದು. ಸೊ ಆತ್ಮನ ನಾವು ಪೋಷಣೆ ಮಾಡೋದು ತುಂಬಾ ಮುಖ್ಯ. ಆತ್ಮ ಪೋಷಣೆ ಬಿಟ್ಟು ಬರೀ ಭೌತಿಕ ಈ ಶರೀರ ಪೋಷಣೆ ಮಾಡಿದ್ರೆ ಆತ್ಮ ಹತ್ಯೆ ಮಾಡ್ಕೊಂಡಂಗ ಆಗತ್ತೆ. ಆಧ್ಯಾತ್ಮಿಕ ಜೀವನ ನಾವು ಕಳ್ಕೊಂಡಂಗ ಆಗತ್ತೆ, ಮಿಸ್ ಮಾಡ್ಕೊಂಡಂಗ ಆಗತ್ತೆ ಅಲ್ವಾ?
ಅದು ಕೃಷ್ಣ ಹೇಳ್ತಾರೆ. ಸೊ ಏನಾಗತ್ತೆ, ಶರೀರದಿಂದ ಆತ್ಮ ತೆಗೆದ ತಕ್ಷಣ ಅದೊಂದು ಶವಕ್ಕೆ ಸಮಾನ. 5 ನಿಮಿಷ ಬಿಟ್ಟು ಊಟ ಮಾಡಿಸ್ಲಾ? ಸೊ ಹಾಗಾಗಿ ಕೃಷ್ಣ ಹೇಳ್ತಾ ಇರೋದು ಇದು ಸರ್ವವ್ಯಾಪಿ ಆಗಿದೆ. ಶರೀರದಲ್ಲಿ ಅವಿನಾಶಿ ಎಂದು ನೀನು ತಿಳಿಯಬೇಕು. ನಾಶವಿಲ್ಲದ ಆತ್ಮವನ್ನು ಯಾರೂ ನಾಶ ಮಾಡಲು. ಈ ಆತ್ಮಕ್ಕೆ ನಾಶ ಅನ್ನೋದೇ ಇಲ್ಲ. ಅದನ್ನ ಇವಾಗ ಹೇಳ್ತಾರೆ. ಅಂತವಂತ ಇಮೇ ದೇಹ 18ನೇ ಶ್ಲೋಕ. ನಿತ್ಯಶ್ಯೋಕ್ತ ಶರೀರಿಣಃ ಅನಾಶಿನೋ ಅಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ಅನುವಾದ ಓದ್ತೀರಾ? ಸುಜಾತ ಮಾತಾಜಿ ಓದ್ತೀರಾ? ಲಕ್ಷ್ಮೀ ಮಾತಾಜಿ ಓದ್ತೀರಾ? ಹಾ, ಓದ್ತೇನೆ ಮಾತಾಜಿ. ಹಾ. ಅವಿನಾಶಿಯು ಅಳತೆಗೆ ಸಿಕ್ಕದಿರುವುದು, ನಿತ್ಯವೂ ಆದ ಆತ್ಮನ ಐಹಿಕ ದೇಹವು ನಾಶವಾಗಲೇಬೇಕು. ಆದುದರಿಂದ ಭರತ ವಂಶಜನೇ, ಅರ್ಜುನನೇ ಯುದ್ಧ ಮಾಡು. ಹರಿ ಕೃಷ್ಣ. ತಸ್ಮಾದ್ ಯುದ್ಧಸ್ವ ಭಾರತ. ಹಾಗಾಗಿ ಯುದ್ಧ ಮಾಡು, ನಿನ್ನ ಧರ್ಮನ ನಡ್ಸ್ಕೊಂಡು ಹೋಗು. ಯಾಕಂದ್ರೆ ಈ ಭೌತಿಕ ಶರೀರ ಅದೇನ್ ಹೇಳ್ತೀಯ ಭಗವಂತ, ಅದು ನಾಶ ಆಗುವಂಥದ್ದು. ಅವಿನಾಶಿಯೂ ಅಳತಕ್ಕೆ ಸಿಕ್ಕಿದಿರುವುದು, ನಿತ್ಯವೂ ಆದ ಆತ್ಮನ ಐಹಿಕ ದೇಹವು ನಾಶವಾಗಲೇಬೇಕು. ಈ ಶರೀರ ಅನ್ನೋದು ನಾಶ ಆಗ್ಲೇಬೇಕು. ಬಟ್ ಆತ್ಮಕ್ಕೆ ನಾಶ ಅನ್ನೋದೇ ಇಲ್ಲ. ಈ ಶರೀರ ಅನ್ನೋದು ಟೈಮ್ಗೆ ಈಗ ಈ ಶರೀರ ಎಷ್ಟು ಕಾಲ ಇರ್ಬೋದು? ಹಬ್ಬಬ್ಬ 100 ವರ್ಷ. ಅದು ಹೇಳೋದಿಕ್ಕಾಗಲ್ಲ, ಗ್ಯಾರಂಟಿ ಇಲ್ಲ. ಒಂದಲ್ಲ ಒಂದ್ ಸಮಯದಲ್ಲ ನಾಶ ಆಗ್ಬಿಡುತ್ತೆ, ನಶ್ವರ ಆಗ್ಬಿಡುತ್ತೆ, ಹೊಟ್ಟೋಗ್ಬಿಡುತ್ತೆ, ನಮ್ ಕೈಯಿಂದ ತಪ್ಪೋಗ್ಬಿಡುತ್ತೆ ಅಲ್ವಾ? ಇವತ್ತೋ ನಾಳೆನೋ ಯಾವ ಸಮಯದಲ್ಲಿ ಬೇಕಾದ್ರೂ ಈ ಶರೀರ ಬಿಟ್ಟು ಹೋಗ್ಬೋದು ನಾವು. ಬಟ್ ಆದ್ರೆ ಖಚಿತವಾಗಿರೋದೇನಪ್ಪಾ, ಪರ್ಮನೆಂಟ್ ಆಗಿರೋದೇನಪ್ಪಾ ಅಂದ್ರೆ ಆತ್ಮ. ಸೊ ನಾವು ನೋಡ್ಕೋಬೇಕಾಗಿರೋದು ಆತ್ಮದ ಪೋಷಣೆ ಮಾಡ್ಬೇಕು ಅಲ್ವಾ? ಯಾವಾಗ ನಾವು ಆತ್ಮಸ್ಥಿತಿಗೆ ಬರ್ತೀವೋ ಆಟೋಮೆಟಿಕಲಿ ಭೌತಿಕ ಧರ್ಮ ನಿಭಾಯಿಸೋದು ಎಷ್ಟು ಸುಲಭ. ನಾನು ಡ್ಯೂಟಿ ಅಂತ ಫಾಲೋ ಮಾಡ್ಕೊಂಡು ಹೋಗೋದು ಏನ್ ಕಷ್ಟ ಅಲ್ವಾ? ತುಂಬಾ ಸುಲಭ, ಅದು ತುಂಬಾ ಸುಲಭ ಆಗೋಗುತ್ತೆ. ಸೊ ಹಾಗಾಗಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಮ್ ಕೈಯಲ್ಲಿ ನೋಡಿ, ಸಾವು ನಮ್ ಕೈಯಲ್ಲಿಲ್ಲ, ಬದುಕಿರೋದು ನಮ್ ಕೈಯಲ್ಲಿಲ್ಲ. ಶರೀರನ ನಾವು ಉಳ್ಸೋದಿಕ್ಕಾಗಲ್ಲ, ಅದ್ ನಶ್ವರ. ಆತ್ಮಕ್ಕೆ ಸಾವೇ ಇಲ್ಲ. ಮತ್ತೇನಿದೆ ಅಲ್ಲಿ? ಅವನು ಹಾಗಾದ್ರೆ ಅರ್ಜುನ ಏನ್ ಮಾಡ್ತೀಯಾನಲ್ಲಿ? ಜಸ್ಟ್ ಅವ್ನು ಡ್ಯೂಟಿ ಮಾಡ್ತೀಯಾನಷ್ಟೇ. ಅವನ್ ಯಾರನ್ನು ಸಾವಿಂದ ಉಳಿಸ್ತಾನೂ ಇಲ್ಲ, ಅಥವಾ ಯಾರಿಗೂ ಅವನು ಪ್ರಾಣನು ದಾರಿ ಕೊಡ್ತಾ ಇಲ್ಲ. ಕರೆಕ್ಟಾ? ಎರಡೂ ಒಂದ್ ಕೈಯಲ್ಲಿ. ಜಸ್ಟ್ ಒಂದು ಡ್ಯೂಟಿ ಅನ್ಕೊಂಡು ಮಾಡ್ಕೊಂಡು ಹೋದ್ರೆ ಸಾಕು ಅಂತ ಅಷ್ಟೇ. ರೈಟ್? ಸೊ ಅದ್ರಲ್ಲಿ ಹೇಳ್ತಿರೋದು ಒಂದು ಕ್ಷಣದಲ್ಲಿ ಯಾವಾಗ ಆತ್ಮ ಬಿಟ್ಟು ಹೋಗ್ಬಿಡುತ್ತೆ ಈ ಶರೀರದಿಂದ, ಆ ದೇಹ ಅನ್ನೋದು ಕೊಳಿಯೋಕ್ ಶುರುವಾಗತ್ತೆ. ಆ ದೇಹ ಅನ್ನೋದು ಇಮ್ಮಿಡಿಯೇಟ್ ಆಗಿ ಕೊಳಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂಥರ ಹೆಂಗೆ ನಾವು ನೋಡ್ತೀವಿ, ತರಕಾರಿ ಕೊಳ್ತೋಗೋದು ನೋಡಿಲ್ಲ, ಹಣ್ಣುಗಳು ಕೊಳ್ತೋಗೋದು ನೋಡಿಲ್ಲ, ಒಣಗ್ತಾ ಕೊಳ್ತ್ಕೊಂಡು ಹೋಗುತ್ತೆ. ಹಾಗೆ ಈ ದೇಹನು ಕೊಳ್ತ್ಕೊಂಡು ಹೋಗುತ್ತೆ. ಇಮ್ಮಿಡಿಯೇಟ್ಲಿ ಆ ದೇಹ ಬಿಟ್ಟಿದ್ದ ಕ್ಷಣದಿಂದ ಅದು ಕೊಳಿಯಕ್ ಶುರು ಆಗುತ್ತೆ, ವಾಸನೆ ಬರಕ್ ಶುರು ಆಗುತ್ತೆ ಅಲ್ವಾ? ಅದಕ್ಕೆ ಈ ಶರೀರ ಅಷ್ಟು ಮುಖ್ಯ ಆಯ್ತು. ಕೊಟ್ಟಿದ್ದಾನೆ ಭಗವಂತ, ಅದನ್ನ ಸರಿಯಾಗಿ ಬಳಸ್ಕೋಬೇಕು, ನೋಡ್ಕೋಬೇಕು, ಕರೆಕ್ಟ್. ಆದ್ರೆ ಅದಕ್ಕಿಂತ ಮುಖ್ಯವಾಗಿರುವಂತದ್ದು ಆ ದೇಹಕ್ಕೆ ಪೋಷಿಸ್ತಾ ಇರೋದು ಆತ್ಮ. ಸೊ ಹಾಗೆ ಕೃಷ್ಣ ಇಲ್ಲಿ ಹೇಳ್ತಾ ವ್ಯತ್ಯಾಸ ನಾವು ಅರ್ಥ ಮಾಡ್ಕೋಬೇಕು. ದೇಹ ಆತ್ಮದ ಒಂದು ವಿಶ್ಲೇಷಣೆ ಹೇಳ್ತೇನೆ. ಇದು ಸಾಂಖ್ಯ ಅಂದ್ರೆ ಡಿಫ್ರೆನ್ಸ್ ನಾವು ತಿಳ್ಕೊಂತಾ ಇದೀವಿ. ಶರೀರಕ್ಕೂ ಆತ್ಮಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅನ್ನೋದು ಎಷ್ಟು ದೊಡ್ಡ ಇಂಪಾರ್ಟೆಂಟ್ ಮಾತು ಕೃಷ್ಣ ಹೇಳ್ತಿರೋದು. ಏನಂ ವೇತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಅನುವಾದ 19ನೇ ಶ್ಲೋಕ. ಯಾರುತ್ತೀರಾ? ಅರುಣ ಮಾತಾಜಿ ಇರ್ತೀರಾ? ಅರುಣ ಮಾತಾಜಿ. ಕೊಲ್ಲುತ್ತಾನೆ ಎಂದು ಭಾವಿಸುವವನಿಗೂ ಅದು ಕೊಲ್ಲಲ್ಪಟ್ಟಿತು ಭಾವಿಸುವವನಿಗೂ ತಿಳುವಳಿಕೆ ಇಲ್ಲ, ಏಕೆಂದರೆ ಆತ್ಮವು ಕೊಲ್ಲುವುದೂ ಇಲ್ಲ, ಕೊಲ್ಲಲ್ಪಡುವುದೂ ಇಲ್ಲ. ಅಲ್ವಾ? ಆತ್ಮನ ನಾಶ ಮಾಡೋದಿಕ್ಕೆ ಆಗೋದೇ ಇಲ್ಲ. ಆತ್ಮಕ್ ನಾಶ ಅನ್ನೋದೇ ಇಲ್ಲವೇ ಇಲ್ಲ. ಯಾಕಂದ್ರೆ ಅದು ಕಂಪ್ಲೀಟ್ಲಿ ಆಧ್ಯಾತ್ಮಿಕ. ಅದು ಸೊ ಓನ್ಲಿ ಶರೀರ ಮಾತ್ರ ನಶ್ವರ ಆಗತ್ತೆ ಅಂತ ಕೃಷ್ಣ. ಓಕೆ, ಸೊ ಏನು ಈ ಒಂದು ಶರೀರ ಮಾತ್ರ ನಶ್ವರ ಆಗತ್ತೆ ಅನ್ನೋ ಅರ್ಥ. ಹಾಗಾದ್ರೆ ಶರೀರನ ನಾವು ಸಾಯಿಸ್ಬೋದಾ? ಅಂದ್ರೆ ಶರೀರನ ನಾವು ಸಾಯಿಸೋದಕ್ಕೆ ನಮ್ಗೆ ಅಧಿಕಾರ ಕೊಟ್ಟಂಗ ಭಗವಂತ? ಈಗ ಪ್ರಾಣಿ ಪಕ್ಷಿಗಳಿದೆ,
ಕರೆಕ್ಟಾ? ಅದು ಮೂಕ ಜೀವಿಗಳು. ಈಗ ಹೆಂಗಿರು ಶರೀರ ನಶ್ವರ ಅಂತ ಹೇಳ್ತೀಯನ್ ಭಗವಂತ. ಶರೀರ ನಶ್ವರ ಅಂದ ಮಾತ್ರಕ್ಕೆ ನಾವು ಶರೀರನ ಕೊಲ್ಲೋಣ? ಪ್ರಾಣಿಗಳನ್ನ ಕೊಲ್ಲೋಣ? ಯಾರನ್ನ ಬೇಕಾದ್ರೆ ಕೊಲ್ಬೋದಾ? ಇಲ್ಲ. ಅದಕ್ಕೂ ನಮಗೆ ಹಕ್ಕಿಲ್ಲ. ಯಾರನ್ನ ಕೊಲ್ಲೋದಿಕ್ಕೂ ನಮಗೆ ಹಕ್ಕಿಲ್ಲ. ಯಾವ ದೇಹನ ಕೂಡ ನಾವು ತೊಂದರೆ ಕೊಡೋದಿಕ್ಕೆ ನಮಗೆ ಅಧಿಕಾರ ಅನ್ನೋದು ಕೊಟ್ಟಿಲ್ಲ. ಓನ್ಲಿ ಅವನ ಧರ್ಮ ನಿಭಾಯಿಸ್ಬೇಕಾದ್ರೆ, ಅವನ ಡ್ಯೂಟಿ ನಿಭಾಯಿಸ್ಬೇಕಾದ್ರೆ, ಅವನ ಕ್ಷತ್ರಿಯನಾಗಿ ಅವನಿಗೆ ಏನಾದ್ರು ತಗಲ್ತು, ಏನಾರು ಅವನ ಯುದ್ಧದಲ್ಲಿ ತೀರ್ ಹೋದ ಅಲ್ವಾ, ಸತ್ ಹೋದ, ಅವಾಗ ಅವನಿಗೆ ಉತ್ತಮ ಗತಿ ಇದೆ ಅಲ್ವಾ. ಅವನ ಡ್ಯೂಟಿದಲ್ಲಿ ಅದು ಹೋಗ್ಬೋದು, ಒಂದು ಕರ್ತವ್ಯ ನಿಭಾಯಿಸ್ಬೇಕಾದ್ರೆ. ಅದರ್ವೈಸ್ ಯಾರಿಗೂ ಅಧಿಕಾರ ಅನ್ನೋದು ಕೃಷ್ಣ ಕೊಟ್ಟಿಲ್ಲ ಅಂತಿದ್ದಾನೆ. ಸೊ ಆತ್ಮ ಅನ್ನೋದಕ್ಕೆ ಯಾವುದೇ ರೀತಿ ಕೊಲ್ಲುವುದೂ ಇಲ್ಲ, ಕೊಲ್ಲಲ್ಪಡುವುದೂ ಇಲ್ಲ. 20ನೇ ಶ್ಲೋಕ. ನ ಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವಾ ಭವಿತವಾನ ಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಯಾರೊತ್ತಿರ ಇದನ್ನ? ಓದ್ಲಾ ಮಾತಾಜಿ? ಮಾತಾಜಿ ಓದಿ. ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ, ಸಾವು ಎನ್ನುವುದು ಇಲ್ಲ. ಅದು ಹಿಂದೆ ಹುಟ್ಟಿದ್ದೆಲ್ಲ ಈಗ ಹುಟ್ಟು ಇರುವುದೂ ಇಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಅದು ಜನ್ಮರಹಿತವಾದದ್ದು, ನಿತ್ಯವಾದದ್ದು, ಶಾಶ್ವತವಾದದ್ದು, ಪುರಾತನವಾದದ್ದು. ದೇಹವನ್ನು ಕೊಂದಾಗ ಅದು ಸಾಯುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಇದು ಆತ್ಮದ ಲಕ್ಷಣ. ಏನಂತ ಭಗವಂತ ಎಷ್ಟೆಲ್ಲ ಇಂಪಾರ್ಟೆಂಟ್ ಮಾತುಗಳಿದೆ ಇಲ್ಲಿ 20ನೇ ಶ್ಲೋಕದಲ್ಲಿ. ಆತ್ಮಕ್ಕೆ ಯಾವಾಗಲೂ ಹುಟ್ಟು ಎನ್ನುವುದಿಲ್ಲ. ಹುಟ್ಟು ಅನ್ನೋದು ಯಾವ್ದಕ್ಕಿದೆ? ಹುಟ್ಟು ಇದ್ರೆ ಸಾವು ಇರ್ಲೇಬೇಕು. ಸೊ ಆತ್ಮಕ್ಕೆ ಹುಟ್ಟೇ ಇಲ್ಲ, ಜನ್ಮ ಅನ್ನೋದು ಇಲ್ವೇ ಇಲ್ಲ. ಓಕೆ, ಸಾವು ಎನ್ನುವುದು ಇಲ್ವೇ ಇಲ್ಲ. ಅದು ಹಿಂದೆ ಹುಟ್ಟಿದ್ದಿಲ್ಲ, ಈಗ ಹುಟ್ಟಿ ಬರುವುದಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ಸೊ ಯಾವಾಗ್ಲಿಂದನೂ ಆತ್ಮ ಅನ್ನೋದು ಬದುಕೇ ಇದೆ. ಜೀವಿ ಅಂದ್ರೆ ಎಲ್ಲರೂ ಇದ್ದೇ ಇದ್ದೀವಿ ನಾವೆಲ್ಲರೂ. ಇದರ್ ನಾವು ಆಧ್ಯಾತ್ಮಿಕ ಲೋಕದಲ್ಲಿ ಇರ್ಬೇಕು, ಇಲ್ಲ ಭೌತಿಕ ಲೋಕದಲ್ಲಿ ಇರ್ಬೇಕು. ಓಕೆ, ಆಧ್ಯಾತ್ಮಿಕ ಲೋಕದಲ್ಲಿ ಇದ್ದೀವಿ ಅಂದ್ರೆ ಏನೋ ನಾವೆಲ್ಲ ಮುಕ್ತಾತ್ಮರು ಅಂತ ಅರ್ಥ, ಅದು ಲಿಬರೇಟೆಡ್ ಪೀಪಲ್ ಅಂತ ಅರ್ಥ. ಅಲ್ಲಿರ್ಬೇಕು. ಇಲ್ಲ ನಾವೆಲ್ಲ ಇನ್ನು ಬದ್ಧ ಜೀವಿಗಳಾಗಿದ್ದೀವಪ್ಪ, ಇನ್ನು ಭೌತಿಕ ಪ್ರಪಂಚ ಕೋರ್ಕೊಂತ ಇದೀವಿ, ಇನ್ನು ನಮ್ಮ ಆಸೆಗಳು ತೀರಿಲ್ಲ, ಇನ್ನು ಇಲ್ಲಿ ಬಂದ್ಬಿಟ್ಟು ನಾವೇನೋ ಅನುಭವಿಸ್ಬೇಕು ಅಂತ ಆಸೆ ಪಡ್ತಿದೀವಿ ಅಂದ್ರೆ ಮತ್ತೆ ಇಲ್ಲಿರ್ತೀವಿ ನಾವು. ಇಲ್ಲಿರ್ತೀವಿ ಇಲ್ಲ ಅಲ್ಲಿರ್ತೀವಿ ಅಷ್ಟೇ. ಇಲ್ವೇ ಇಲ್ಲ ಅನ್ನಕ್ಕಾಗಲ್ಲ ನಾವು. ರೈಟ್? ಅದು ಜನ್ಮರಹಿತವಾದದ್ದು, ನಿತ್ಯವಾದದ್ದು, ಶಾಶ್ವತವಾದದ್ದು, ಪುರಾತನವಾದದ್ದು. ದೇಹವನ್ನು ಕೊಂದಾಗ ಅದು ಸಾಯುವುದಿಲ್ಲ. ದೇಹ ಸಾಯಿಸಿದಾಗ, ಸುಟ್ಟಿದಾಗ ಓನ್ಲಿ ದೇಹ ಮಾತ್ರ ಹೋಗುತ್ತೆ. ಜಸ್ಟ್ ಡ್ರೆಸ್ ಹೋದಂಗಷ್ಟೇ, ಬಟ್ಟೆ ಬಿಚ್ಚಿದಂಗಷ್ಟೇ. ಬಟ್ ಜೀವಿ ಅನ್ನೋನು ಇದ್ದೇ ಇರ್ತಾನೆ ಈ ಪ್ರಪಂಚದಲ್ಲಿ. ಈ ಪ್ರಪಂಚದಲ್ಲಿ ಇರ್ತಾನ, ಇಲ್ಲ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಇರ್ತಾನ, ಅಗೇನ್ ಅದು ಒಂದು ಕಾರ್ಯದ ಮೇಲೆ ಹೋಗುತ್ತೆ. ಅದಕ್ಕೆ ಕರ್ಮ ಅನ್ನೋದು ತುಂಬಾ ಮುಖ್ಯ. ನಾವು ಭಗವದ್ಗೀತಾದಲ್ಲಿ ಈಶ್ವರ, ಜೀವ, ಪ್ರಕೃತಿ, ಕಾಲ, ಕರ್ಮ ನೋಡಿದ್ದೀವಿ ನಾವು. ಈಶ್ವರ ಯಾರು? ಭಗವಂತ. ಜೀವ ಅಂದ್ರೆ ನಾವೆಲ್ಲರೂ. ಪ್ರಕೃತಿ ಅಂದ್ರೆ ಈ ಭೌತಿಕ ಪ್ರಪಂಚ. ಕಾಲ ಅಂದ್ರೆ ಸಮಯ. ಇದೆಲ್ಲ ಶಾಶ್ವತ. ಇವರೆಲ್ಲರೂ ಯಾವಾಗ್ಲೂ ಇದ್ದೇ ಇರ್ತಾರೆ. ಕರ್ಮ ಮಾತ್ರ ಶಾಶ್ವತ. ಕರ್ಮನ ಬದಲಾಯಿಸ್ಬೋದು. ಕರ್ಮ ನಾವು ಆಯ್ಕೆ ಮಾಡ್ಕೋಬಹುದು. ನಾವು ಅಕರ್ಮ ಮಾಡ್ಬೇಕಾ, ಅಥವಾ ವಿಕರ್ಮ ಮಾಡ್ತೀವಾ, ಅಥವಾ ಕರ್ಮ ಮಾಡ್ತೀವ. ಕರ್ಮ ಮಾಡಿದ ತಕ್ಷಣ ಅವ್ನು ಕರ್ಮ ಬಂಧನದಲ್ಲಿ ಸಿಕ್ಕೊಂತಾನೆ. ಕರೆಕ್ಟಾ? ಯಾವಾಗ ನಾನ್ ಕರ್ಮ ಮಾಡ್ತಾ ಇದ್ದೀನಿ ಅಂತ ಭಾವಿಸಿ ಅವನಿಗೋಸ್ಕರ ಮಾಡ್ಕೋತಾನೋ ಕರ್ಮ, ಆಟೋಮ್ಯಾಟಿಕಲಿ ಅವನು ಕರ್ಮ ಬಂಧನದಲ್ಲಿ ಸಿಕ್ಕೊಂತಾನೆ. ಮತ್ತೆ ಕರ್ಮದ ಅನುಸಾರ ಅವನಿಗೆ ಪುಣ್ಯ ಪಾಪ ಲಭಿಸತ್ತೆ. ಪುಣ್ಯ ಪಾಪ ತಕ್ಕಂಗ ಅವನಿಗೆ ಶರೀರ ಸಿಗತ್ತೆ, ಮತ್ತೆ ಅವನ್ ಜನ್ಮ ತಾಳ್ಲೇಬೇಕು. ವಿಕರ್ಮ ಮಾಡಿದ್ರೆ ಏನಾಗತ್ತೆ? ಮಾಡ್ಬಾರ್ದು ಕಾರ್ಯ ಮಾಡಿದ್ರೆ ಏನಾಗತ್ತೆ? ಕಳ್ತನ ಮಾಡೋದು, ಹಿಂಸೆ ಮಾಡೋದು, ಡೆಕಾಯಿತಿ ಮಾಡೋದು, ಅಥವಾ ಹುಡುಗಿರ್ನ ಇದ್ ಮಾಡ್ಕೊಂಡು ಹೋಗೋ ಟ್ರಾಪ್ ಮಾಡೋದು, ಇದೆಲ್ಲ ಯಾವ್ದು ಮಾಡ್ಬಾರ್ದು ಅಂತ ಇದೆಯಾ ವಿರುದ್ಧ, ಅದು ಮಾಡಿದ್ರೆ ಏನಾಗತ್ತೆ? ಅವನಿಗೆ ಅನುಭವಿಸ್ತಾನೆ, ಅವನು ನರಕ ಲೋಕಕ್ಕೆ ಕಳಿಸ್ತಾನೆ, ಅವನಿಗೆ ಯಾತನ ಶರೀರದಲ್ಲಿ ಹಾಕ್ತಾರೆ, ಅಲ್ಲೋ ಪನಿಷ್ಮೆಂಟ್ಸ್ ಇರುತ್ತೆ. ಹೆಂಗೆ ನಮ್ಮ ಪ್ರಪಂಚದಲ್ಲಿ ಇವಾಗ ನಮ್ ಊರಲ್ಲೂ ಇಲ್ವಾ? ಪೊಲೀಸ್ ಸ್ಟೇಷನ್ ಇದೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಂತ ಇದೆ, ನ್ಯಾಯಾಧೀಶ ಅಂತ ಇದೆ, ಎಲ್ಲ ಇದೆಯಾ ಇಲ್ವಾ? ಅದೇ ತರ ಭಗವಂತನ ಸಿಸ್ಟಮ್ ಅಲ್ಲೂ ಕೂಡ ಅದಿದೆ. ನ್ಯಾಯಾಧೀಶ ಇದ್ದಾನೆ ಭಗವಂತ ಅಲ್ವಾ? ನ್ಯಾಯಾಧೀಶ ಕೆಳಗಡೆ ಕೆಲಸ ಮಾಡುವಂತ ಪೊಲೀಸ್ ಡಿಪಾರ್ಟ್ಮೆಂಟ್ಗಳವರು ಇದ್ದಾರೆ, CIDಗಳು ಇದ್ದಾರೆ. ಸೂರ್ಯ, ಚಂದ್ರ ಇವರೆಲ್ಲರೂ ನಮ್ನ ನೋಡ್ತಾನೆ ಇದ್ದಾರೆ, ಪ್ರತಿ ಕ್ಷಣ ನೋಡ್ತಾ ಇದಾರೆ, ನಮ್ನ ವಾಚ್ ಮಾಡ್ತಾನೆ ಇದ್ದಾರೆ. ನಾವ್ ಏನ್ ಕೆಲಸ ಮಾಡ್ತಿದ್ದೀವಿ, ಎಷ್ಟೊತ್ತಿಗೆ ಹೇಳ್ತಾ ಇದೀವಿ, ಏನ್ ತಿಂತಾ ಇದೀವಿ, ಹೇಗ್ ನಡ್ಕೋತಾ ಇದೀವಿ, ಏನ್ ಮಾತಾಡ್ತಾ ಇದೀವಿ, ಯಾವಾಗ್ಲೂ ನಮ್ಮ ಮೇಲೆ ಚೆಕ್ ಅನ್ನೋದು ಇದ್ದೇ ಇದೆ. ನಾವೆಲ್ಲೂ ಹೋಗಕ್ಕಾಗಲ್ಲ ತಪ್ಪಿಸ್ಕೊಂಡಿವ್ರಿಂದ. ರೈಟ್? ಸೊ ಕರ್ಮ ಮಾಡಿದ್ರೆ ಒಂದ್ ರೀತಿ ಸಿಗತ್ತೆ ನಮ್ಗೆ ಶರೀರ,
ವಿಕರ್ಮ ಮಾಡಿದ್ರೆ ಒಂದ್ ರೀತಿ ಶರೀರ ಸಿಗತ್ತೆ. ಆದ್ರೆ ಅಕರ್ಮ ಮಾಡಿದ್ರೆ ಯಾವಾಗ ನಾವು ಭಗವಂತನ ಭಕ್ತಿ ಕಾರ್ಯ ಮಾಡ್ತೀವೋ ಅವಾಗ ಎರಡೂ ಇರೋದಿಲ್ಲ. ವಿಕರ್ಮದಿಂದ ಸಿಗೋ ಶರೀರನೂ ಸಿಗಲ್ಲ, ಕರ್ಮದಿಂದ ಬರೋ ಶರೀರನೂ ಸಿಗೋದಿಲ್ಲ. ಡೈರೆಕ್ಟ್ ನಮ್ಗೆ ಆಧ್ಯಾತ್ಮಿಕ ಶರೀರ ಕೊಡ್ತಾನೆ. ಅಂದ್ರೆ ಸ್ಪಿರಿಚುವಲ್ ಬಾಡಿ, ಅಂದ್ರೆ ಲಿಬರೇಟೆಡ್ ಅಂತ ಅರ್ಥ. ಅವನು ಅಂದ್ರೆ ಅವನು ಮುಕ್ತಿ ಹೊಂದಾಯ್ತು, ಈ ಭೌತಿಕ ಪ್ರಪಂಚದಿಂದ ಅವನು ಹೊರಗೆ ಬಂದಾಯ್ತು. ಮತ್ತೆ ಅವನಿಗೆ ಜನ್ಮ ತಾಳೋ ಅವಶ್ಯಕತೆ ಇಲ್ಲ, ಮರಣ ಹೊಂದೋ ಅವಶ್ಯಕತೆ ಇಲ್ಲ, ವಯಸ್ಸಾಗೋದಿಲ್ಲ, ರೋಗ ಇಲ್ಲ, ಕಾಯಿಲೆ ಇಲ್ಲ, ಹಿಂಸೆ ಇಲ್ಲ, ಚಿತ್ರಹಿಂಸೆ ಇಲ್ಲ. ಅದು ಕೃಷ್ಣ ಕೊಡ್ತಾನಂತ ನಾಲೆಜ್. ಇನ್ನೊಂದೇನ್ ಹೇಳ್ತಾನೆ ಭಗವಂತ, ಆತ್ಮ ಅನ್ನೋದಕ್ಕೆ ಪೂರ್ತಿ ಜ್ಞಾನ ಇದೆ. ಆತ್ಮ ಫುಲ್ ಆಫ್ ನಾಲೆಡ್ಜ್. ಬಟ್ ದೇಹ ಅನ್ನೋದು ಅಜ್ಞಾನ, ಜಡ. ಅದು ಕರೆಕ್ಟ್ ಅಲ್ವಾ? ದೇಹ, ಈ ದೇಹ ಅನ್ನೋದು ಏನಿದೆ ಇದು ಪಂಚಭೂತದಿಂದ ಮಾಡಿರುವಂಥದ್ದು, ಭೌತಿಕ ಇದು. ಇದಕ್ಕೇನು ಜ್ಞಾನ ಇಲ್ಲ, ಇದಕ್ಕೆ ನಾಲೆಜ್ ಇಲ್ಲ. ಬಟ್ ಆತ್ಮಕ್ಕೆ ಪೂರ್ತಿ ತಿಳುವಳಿಕೆ ಇದೆ. ಆತ್ಮನೇ ಕೋರ್ಕೊಳ್ಳುತ್ತೆ ಆಕ್ಚುಲಿ, ನನಗೇನ್ ಬೇಕು, ನಾನು ಏನ್ ಸಂತೋಷ ಪಡ್ಬೇಕು ಅನ್ನೋದು. ಓಕೆ, ಬಟ್ ಅದೇ ಆತ್ಮನ ನಾವು ಆಧ್ಯಾತ್ಮಿಕವಾಗಿ ಪೋಷಿಸ್ತಾ ಹೋದ್ರೆ ಆಟೋಮ್ಯಾಟಿಕಲಿ ನಾವು ಈ ಭೌತಿಕ ಶರೀರದಿಂದ ನಾವು ತಪ್ಪಿಸ್ಕೋಬಹುದು ಅಲ್ವಾ? ನಮಗೆ ಹೆಂಗೆ ಜಸ್ಟ್ ಲೈಕ್ ಹೆಂಗೆ ಬೆಳಿಗ್ಗೆ ಸೂರ್ಯೋದಯ ಆಗ್ತಾ ಇದೆ ಅಂತ ನಮಗೆ ಗೊತ್ತಾಗತ್ತೆ ಅಲ್ವಾ? ಸೂರ್ಯ ಪೂರ್ತಿಯಾಗಿ ಬಂದಿರಲ್ಲ, ಜಸ್ಟ್ ಮೋಡಗಳ ಮಧ್ಯದಲ್ಲಿ ಇರ್ಬೋದು ಸೂರ್ಯ, ಆದ್ರೂ ನಾವು ಬೆಳಕಾಯ್ತು ಅಂತ ಹೇಳ್ತೀವಿ. ಕರೆಕ್ಟಾ? ಅದೇ ತರ ನಮ್ಮ ಪ್ರಜ್ಞೆನೂ ಅಷ್ಟೇ, ನಮ್ಮ ಕಾನ್ಶಿಯಸ್ನೆಸ್ಸು ಅಷ್ಟೇ. ಕಾನ್ಶಿಯಸ್ನೆಸ್ ಇರೋದ್ರಿಂದ, ಈ ಪ್ರಜ್ಞೆ ಇರೋದ್ರಿಂದ, ಆತ್ಮ ಇರೋದ್ರಿಂದ ಮನುಷ್ಯ ಬದುಕಿದ್ದಾನೆ ಅಂತ ನಾವು ಹೇಳ್ಬೋದು. ಓಕೆ, ಯಾವಾಗ ಮನುಷ್ಯನಲ್ಲಿ ಆತ್ಮ ಇದೆ ಅಂತ ಇದೆಯೋ ಆಟೋಮ್ಯಾಟಿಕಲಿ ಅವನಿಗೆ ಜ್ಞಾನ ಪಡೆಯೋದಿಕ್ಕೆ, ಆಧ್ಯಾತ್ಮಿಕ ಜ್ಞಾನ ಪಡೆಯೋದಿಕ್ಕೆ ಅವನು ಅರ್ಹನಾಗ್ತಾನೆ. ಅಂದ್ರೆ ಅವನಿಗೆ ಚಾನ್ಸ್ ಕೊಡ್ತಾನೆ ಕೃಷ್ಣ, ತಗೋಬೇಕು, ಅವನು ಜ್ಞಾನನ ಸಂಪಾದನೆ ಮಾಡ್ಬೇಕು. ಎರಡು ತರ ಆತ್ಮ ಇದೆ ಅಂತ ಹೇಳ್ತಾರೆ ಇಲ್ಲಿ. ಒಂದು ಅಣು ಆತ್ಮ, ಒಂದು ವಿಭು ಆತ್ಮ. ಅಣು ಆತ್ಮ ಅಂದ್ರೆ ನಾವು ಜೀವಿಗಳು, ವಿಭು ಆತ್ಮ ಅಂದ್ರೆ ಪರಮಾತ್ಮ. ಓಕೆ, ನಾವೆಲ್ಲ ಅಣು ಆತ್ಮ ಅಂದ್ರೆ ನಾವೆಲ್ಲ ಚಿಕ್ಕ ಮಾತ್ರದಲ್ಲಿರೋಂಥ ಅಣು. ಅಂದ್ರೆ ಹೆಂಗೆ ನಾನು ಸ್ಪಾರ್ಕ್ ಹೇಳಿದ್ನಲ್ಲ, ಬೆಂಕಿಯ ಒಂದು ಕಿಡಿಗೆ ಹೋಲಿಸಿದ್ನಲ್ಲ, ಅದು ಬೆಂಕಿಯ ಕಿಡಿಗೆ ಅಣು ಆತ್ಮ ಅಂತಾರೆ, ಅದೇ ಬೆಂಕಿಗೆ ವಿಭು ಆತ್ಮ. ಓಕೆ, ಅದು ಎರಡೂ ಆದ್ರೆ ಒಂದೇ ಆಗ ಸಾಧ್ಯ ಇಲ್ಲ ಅಂತಾರೆ. 21ನೇ ಶ್ಲೋಕ ನೋಡೋಣ, 25 ಮಾಡ್ಬೋಣ. ಇವತ್ತು ಚಿಕ್ಕದಾಗಿದೆ, ಮುಂದೆ ಎಲ್ಲ. ವೇದ ವಿನಾಶಿನಂ ನಿತ್ಯಂ ಯಾ ಏನಂ ಅಜಮವ್ಯಯಂ ಕಥಂ ಸ ಪುರುಷ ಪಾರ್ಥ ಕಂ ಘಾತಯತಿ ಹಂತಿಕಂ. ಹರಿಕೃಷ್ಣ. ಯಾರು ಓದ್ತೀರಾ? ಇದು ಒಳ್ಳೆ ಪಾಯಿಂಟ್ಸ್ಗಳಿದೆ ಇದರಲ್ಲಿ. 21ನೇ ಶ್ಲೋಕದ ಅನುವಾದ ಓದ್ತೀರಾ ಯಾರು? ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಓದಿ. ಹೇ ಪಾರ್ಥ, ಆತ್ಮವು ಅವಿನಾಶಿ, ನಿತ್ಯ, ಅದಕ್ಕೆ ಹುಟ್ಟಿಲ್ಲ, ಕ್ಷಯವಿಲ್ಲ ಎಂದು ತಿಳಿದವನು ಹೇಗೆ ಯಾರನ್ನಾದರೂ ಕೊಲ್ಲುವವನು ಅಥವಾ ಕೊಲ್ಲಿಸುವವನು? ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ನೋಡಿ, ಇಲ್ಲಿ ಏನ್ ಹೇಳ್ತಿದ್ದಾರೆ, ಇವಾಗ ಏನಾರು ಒಂದ್ ನ್ಯಾಯ ನಡಿಬೇಕು ಅಂದ್ರೆ, ಹೌದಾ, ನ್ಯಾಯಾಧೀಶ ಇರ್ತಾನೆ, ನ್ಯಾಯ ಹೇಳ್ಬೇಕು ಅಲ್ವಾ? ಅದ್ರಲ್ಲಿ ಯಾರು ಕಲ್ಪ್ರಿಟ್ ಇರ್ತಾನೋ, ಯಾರು ತಪ್ಪು ಮಾಡಿರ್ತಾನೋ, ಯಾವ್ದಾರ ಹತ್ಯೆ ಮಾಡಿದಾನೆ ಅನ್ಕೋಣ, ಅವನಿಗೆ ಪನಿಷ್ಮೆಂಟ್ ಕೊಡ್ತಾನೆ. ಕರೆಕ್ಟಾ? ಅದೇ ಪನಿಷ್ಮೆಂಟ್ ಕೊಟ್ಟಿದ್ದಾನೆ, ಅವನಿಗೆ ಏನಪ್ಪಾ ಡೆತ್ ಸೆಂಟೆನ್ಸ್ ಆಗಿದೆ ಅನ್ ಮಾತ್ರಕ್ಕೆ ನ್ಯಾಯಾಧೀಶ ತಪ್ಪು ಅನ್ನಕ್ಕಾಗತ್ತಾ? ನ್ಯಾಯಾಧೀಶ ನ್ಯಾಯ ಕೊಡ್ಲೇಬೇಕಲ್ವಾ? ಅಂಡ್ ಅದು ಒಂದು ಧರ್ಮನ, ಒಂದು ಇನ್ನಸೆಂಟ್ ನ ಕಾಪಾಡೋದಕ್ಕೋಸ್ಕರ ಅಲ್ವಾ? ನ್ಯಾಯನ ಉಳಿಸೋದಕ್ಕೋಸ್ಕರ, ಧರ್ಮನ ಕಾಪಾಡೋದಕ್ಕೋಸ್ಕರ, ರೈಟ್? ಅದೇ ರೀತಿ ಇವಾಗ ಕುರುಕ್ಷೇತ್ರ ರಣರಂಗದಲ್ಲೂ ಅಷ್ಟೇ, ಇವಾಗ ನ್ಯಾಯ ಉಳಿಸ್ಬೇಕು, ಧರ್ಮ ಉಳಿಸ್ಬೇಕು, ಸರಿಯಾಗಿ ರಾಜನ ಆಯ್ಕೆ ಆಗ್ಬೇಕು ಅಂದ್ರೆ ಅಧರ್ಮಿ ರಾಜನ ಸೋಲಿಸ್ಲೇಬೇಕು. ಸೊ ಹಾಗಾಗಿ ವೈಲೆನ್ಸ್ ಅನ್ನೋದು ಅಲ್ವಾ, ವೈಲೆನ್ಸ್ ಅನ್ನೋದು ನಡಿಲೇಬೇಕಾಗತ್ತೆ ಎಷ್ಟೊಂದ್ಸಲ. ಅದೇ ಹೇಳ್ತಿರೋದು ಇಲ್ಲಿ 21ನೇ ಶ್ಲೋಕದಲ್ಲಿ, ಆತ್ಮವು ಅವಿನಾಶಿ, ನಿತ್ಯ, ಅದಕ್ಕೆ ಹುಟ್ಟಿಲ್ಲ, ಕ್ಷಯವಿಲ್ಲ ಎಂದು ತಿಳಿದವನು ಹೇಗೆ ಯಾರನ್ನಾದರೂ ಕೊಲ್ಲುವನು ಅಥವಾ ಕೊಲ್ಲಿಸುವನು? ಈಗ ಎಲ್ಲರೂ ಆತ್ಮ ಅಂತ ಗೊತ್ತಾದ್ಮೇಲೆ ಅವ್ರನ್ನೆಲ್ಲ ಸಾಯಿಸಿದ್ರು ಏನು ಅದ್ರ ಅರ್ಥ ಇಲ್ಲ, ಅವ್ರು ಯಾರು ಸಾಯೋದೇ ಇಲ್ಲ ಈ ಜ್ಞಾನದ ಪ್ರಕಾರ. ಬಟ್ ಆದ್ರೂ ಯುದ್ಧ ಮಾಡ್ಲೇಬೇಕಾಗತ್ತೆ, ಯಾಕಂದ್ರೆ ನ್ಯಾಯಕ್ಕೋಸ್ಕರ ಮಾಡ್ಲೇಬೇಕಾಗತ್ತೆ, ಧರ್ಮಕ್ಕೋಸ್ಕರ ಮಾಡ್ಲೇಬೇಕಾಗತ್ತೆ. ಎಷ್ಟೊಂದ್ ಸರಿ ತಂದೆ ತಾಯಿಗೆ ಸ್ಟ್ರಿಕ್ಟ್ ಆಗಿ ಇರ್ಲೇಬೇಕಾಗತ್ತೆ, ಹೊಡಿಲೇಬೇಕಾಗತ್ತೆ, ಬೈಲೇಬೇಕಾಗತ್ತೆ ಮಕ್ಕಳನ್ನ ಸರಿಯಾದ ದಾರಿ ತರೋದಕ್ಕೋಸ್ಕರ ಅಲ್ವಾ? ಸೊ ಹಾಗಾಗಿ ವೈಲೆನ್ಸ್ ಅಥವಾ ಒಂದು ಏನಂತಾರೆ, ವೈಲೆನ್ಸ್ಗೆ ಏನಂತಾರೆ ಕನ್ನಡದಲ್ಲಿ?
ವೈಲೆನ್ಸ್ಗೆ ಏನಂತಾರೆ? ಹಿಂಸೆ ಅಲ್ವಾ? ಹಿಂಸೆ ಮಾಡ್ಲೇಬೇಕಾಗುತ್ತೆ. ಕರೆಕ್ಟಾಗಿ ಜೊತೆಗೆ ಹೋಗ ಡಾಕ್ಟರ್ ಇದಾರಪ್ಪ, ಆಪರೇಷನ್ ಮಾಡ್ಲೇಬೇಕಾಗತ್ತೆ, ಕುಯ್ಬೇಕಾಗತ್ತೆ. ಅಯ್ಯೋ ನೋವತ್ತೆ ಮಾಡಂಗಿಲ್ಲ ಅನ್ನಕ್ಕಾಗತ್ತೆ? ನಾವು ಮನುಷ್ಯನ ಉಳಿಸ್ಬೇಕಾದ್ರು ಉಳಿಸೋದು ಮುಖ್ಯನಾ ಅಥವಾ ಚಿಕ್ಕದಾಗಿ ನೋವಾಗೋದು ಸ್ಟಿಚಸ್ ಬೀಳೋದು ಮುಖ್ಯನಾ? ಅದ್ ಹೆಂಗದು ಸರಿ ಹೋಗತ್ತದು, ಬಟ್ ಮನುಷ್ಯ ಉಳಿಯೋದು ಮುಖ್ಯ ಅಲ್ವಾ? ಅದೇ ರೀತಿಯಲ್ಲಿ ಕೃಷ್ಣ ಹೇಳ್ತಾರೆ. ಓಕೆ, ವಾಸಾಂಶಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಯಾರೊತ್ತೀರಾ? ಹರೇ ಕೃಷ್ಣ. ಈ ಅಧ್ಯಾಯದಲ್ಲಿ ಎಷ್ಟೆಲ್ಲ ಇವತ್ತಿನ ಕ್ಲಾಸ್ ಎಷ್ಟೊಂದು ತುಂಬಾ ಒಳ್ಳೆ ಒಳ್ಳೆ ಶ್ಲೋಕಗಳಿದೆ. ನಾವು ಇದನ್ನೆಲ್ಲ ಕಲ್ತ್ಕೊಳ್ಳೋಣ, ಪ್ರಾಕ್ಟೀಸ್ ಮಾಡೋಣ. ಇದೊಂದು ಶ್ಲೋಕ ಮಾತೃಸ್ಪರ್ಶ ತುಂಬಾ ಇಂಪಾರ್ಟೆಂಟ್, ದೇಹಿನೋಸ್ಮಿನ್ ತುಂಬಾ ಮುಖ್ಯ, ಕಾರ್ಪಣ್ಯ ದೋಷ ತುಂಬಾ ಮುಖ್ಯ. ಅನುವಾದ ಇರೋದು ಓದ್ತೀರಾ ಮಾತಾಜಿ? ಇನ್ನೊಂದ್ 2 ನೋಡ್ಬಿಟ್ಟು 25ಕ್ಕೆ ಸ್ಟಾಪ್ ಮಾಡೋಣ. ಓದ್ಲಾ ಮಾತಾಜಿ? ಮಾತಾಜಿ ಓದಿ. ಒಬ್ಬ ಮನುಷ್ಯನು ಹೇಗೆ ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ತೊಟ್ಟುಕೊಳ್ಳುವನೋ ಹಾಗೆಯೇ ಆತ್ಮವು ಜೀರ್ಣವಾದ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕರಿಸುತ್ತದೆ. ಎಸ್, ಕರೆಕ್ಟ್ ಮಾತಾಜಿ. ಧನ್ಯವಾದ ಮಾತಾಜಿ. ಏನಂತಿದ್ದಾರೆ ಇಲ್ಲಿ? ನಾವು ಬಟ್ಟೆ ಬದಲಾಯಿಸ್ತೀವಲ್ವಾ? ಒಂದೊಂದ್ ಸಂದರ್ಭ ತಕ್ಕಂಗೆ, ಈಗ ಮದ್ವೆಗೆ ಹೋಗ್ಬೇಕು ಅನ್ಕೊಳ್ಳೋಣ, ಮದ್ವೆಗೆ ಹಾಕೊಳ್ಳೋವಂತ ಬಟ್ಟೆನೇ ಬೇರೆ ತರ ಇರುತ್ತೆ, ಆಫೀಸ್ ಹೋಗ್ಬೇಕಾದ್ರೆ ಹಾಕೊಳ್ಳೋ ಬಟ್ಟೆನೇ ಬೇರೆ ತರ ಇರುತ್ತೆ, ಮನೇಲಿದ್ದಾಗ ಹಾಕೊಳ್ಳೋ ಬಟ್ಟೆನೇ ಬೇರೆ ತರ ಇರುತ್ತೆ. ನಿಜನಾ? ಅದೇ ತರ ಇಲ್ಲಿ ಒಬ್ಬ ಮನುಷ್ಯನು ಹೇಗೆ ಹಳೆಯ ಬಟ್ಟೆಗಳನ್ನು ಬಿಟ್ಟು ಹೊಸ ಬಟ್ಟೆಗಳನ್ನು ತೊಟ್ಟುಕೊಳ್ಳುವನೋ, ಒಂದೊಂದು ಸಂದರ್ಭ ತಕ್ಕೊಂಡು ಡ್ರೆಸ್ ಹಾಕೋತಾನೋ, ಹಾಗೆಯೇ ಆತ್ಮವು ಜೀರ್ಣವಾದ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕರಿಸುತ್ತೆ. ಹಳೇದಾದ್ಮೇಲೆ ನಾವು ಬಟ್ಟೆ ಏನ್ ಮಾಡ್ತೀವಿ? ಬಿಸಾಕ್ಬಿಡ್ತೀವಿ. ಅದೇ ತರ ದೇಹ ಭೌತಿಕ ಅದು ಅಲ್ವಾ? ಅದು ಹಳೇದಾಗೇ ಆಗತ್ತೆ, ಅದಕ್ಕೆ ಅದು ಪರ್ಮನೆಂಟ್ ಆಗಿ ಇದ್ಬಿಡೋದಿಲ್ಲ, ಅವಾಗ ಅದು ಬದಲಾಯಿಸ್ಬೇಕಾಗತ್ತೆ. ಕರೆಕ್ಟ್ ಅದೇ ಹೇಳ್ತಾರೆ. ಇನ್ನೊಂದೇನ್ ಹೇಳ್ತಾರೆ? ಈ ಜೀವಿ ಮತ್ತೆ ಪರಮಾತ್ಮನವ್ರು ಏನಿದಾರೋ, ಅಂದ್ರೆ ಯಾಕೆ ಹೇಳಿದಾರೆ ಇದ್ರ ಬಗ್ಗೆ ಅಂದ್ರೆ, ಇವಾಗ ದೇಹ ಅನ್ನೋದು ಪ್ರತಿ ಸರಿ ಆತ್ಮ ಬದಲಾಯಿಸ್ತಾ ಇದೆ, ಕರೆಕ್ಟಾ? ಪರಮಾತ್ಮ ಕೂಡ ದೇಹ ಜೀವಿ ಜೊತೆ ಬರ್ತಾನೆ, ಹೌದಾ? ಒಂದ್ ದೇಹದಲ್ಲಿ ಆತ್ಮನೂ ಇರ್ತಾನೆ, ಪರಮಾತ್ಮನೂ ಇರ್ತಾನೆ. ಎರಡಕ್ಕೂ ಯಾವ್ದಕ್ ಹೋಲಿಸ್ತಾರೆ ಅಂದ್ರೆ, ಒಂದು ಮರದ ಮೇಲೆ 2 ಪಕ್ಷಿಗಳಿದ್ದವೆ. ಒಂದ್ ಪಕ್ಷಿ ಮರದಲ್ಲಿರೋಂಥ ಹಣ್ಣುಗಳನ್ನೆಲ್ಲ ತಿಂತಾ ಇದೆ, ಇನ್ನೊಂದ್ ಪಕ್ಷಿ ಏನು ತಿಂತಾ ಇಲ್ಲ, ಇನ್ನೊಂದ್ ಪಕ್ಷಿ ಬರೀ ನೋಡ್ತಾ ಇದೆ ಅಷ್ಟೇ. ಈ ಪಕ್ಷಿ ಏನ್ ಮಾಡತ್ತೆ ಅಂತ ಅವ್ನ್ ಗೆಳೆಯಂತರ ಅವ್ನು. ಓಕೆ, ಬಟ್ ಅದೇ ಈ ಪಕ್ಷಿ, ಜೀವಿ ಪಕ್ಷಿ ತಿನ್ನೋದನ್ನ ನಿಲ್ಸ್ಬಿಟ್ಟು ಈ ಇನ್ನೊಂದ್ ಪಕ್ಷಿ ಏನ್ ನೋಡ್ತಾ ಇದೆಯೋ ಆ ಪಕ್ಷಿ ಕಡೆ ಒಂದ್ ವಾಲ್ ನೋಡಿದ್ರೆ ಆಟೋಮ್ಯಾಟಿಕಲಿ ಅವನು ಇನ್ನೊಂದ್ ಮರಕ್ಕೆ ಹಾರೋದಿಲ್ಲ. ಇನ್ನೊಂದ್ ಮರ ಅಂದ್ರೇನು ಇನ್ನೊಂದ್ ದೇಹಕ್ಕೆ ಹೋಗಲ್ಲ ಅಂತ ಅರ್ಥ. ಎಲ್ಲಿವರೆಗೂ ಅವ್ನು ಹಣ್ಣು ತಿನ್ಕೊಂಡು ಎಂಜಾಯ್ ಮಾಡ್ತಿದ್ದೀನಪ್ಪ, ಈ ಗಿಡ ತುಂಬಾ ಚೆನ್ನಾಗಿದೆ, ಈ ಹಣ್ಣುಗಳು ತುಂಬಾ ಚೆನ್ನಾಗಿದೆ, ಸ್ವೀಟ್ ಆಗಿದೆ ಅನ್ಕೊಂಡು ಎಂಜಾಯ್ ಮಾಡುತ್ತೋ, ಈ ದೇಹ ಸಾಕು, ಈ ಗಿಡ ಸಾಕು, ಇನ್ನೊಂದ್ ಗಿಡಕ್ಕೆ ಹೋಗ್ತೀನಿ ಅಂತ ಮತ್ತೆ ಹಾರ್ಕೊಂಡು ಹೋಗುತ್ತೆ. ಹಂಗೆ ನಾವು ಮತ್ತೊಂದ್ ದೇಹಕ್ಕೆ ಹೋಗ್ತೀವಿ. ಈ ಮರ ತುಂಬಾ ಚೆನ್ನಾಗಿದೆ, ಇಲ್ಲಿ ಇನ್ನೊಂದ್ ತರ ಸ್ವೀಟ್ ಇದೆ, ಇಲ್ಲಿ ಇನ್ನೂ ಹುಳಿ ಆಗಿದೆ, ಇನ್ನೊಂದ್ ಸ್ವಲ್ಪ ಸಿಹಿ ಆಗಿದೆ ಅಂತ ಅಲ್ಲಿ ಸ್ವಲ್ಪ ಎಂಜಾಯ್ ಮಾಡುತ್ತೆ. ಮತ್ತೆ ಆ ಗಿಡ ಬಿಟ್ಟು ಮತ್ತೆ ಇನ್ನೊಂದ್ ಗಿಡಕ್ಕೆ ಹೋಗುತ್ತೆ. ಅದೇ ತರ ನಾವು ಮಾಡ್ತಾರೆ. ಒಂದ್ ಗಿಡದಿಂದ ಇನ್ನೊಂದ್ ಗಿಡ ಏನ್ ಪಕ್ಷಿ ಹಾರ್ತಾ ಇದೆಯೋ, ಅದೇ ತರ ನಾವು ಒಂದ್ ದೇಹ ಇನ್ನೊಂದ್ ದೇಹದಿಂದ ಮತ್ತೊಂದ್ ದೇಹಕ್ಕೆ ನಾವು ಹೋಗ್ತಾ ಇದೀವಿ, ಹಾರ್ತಾ ಇದೀವಿ. ಅದನ್ನ ನಾವು ನಿಲ್ಸ್ಬೇಕು ಅಂತಾನೆ. ಯಾವಾಗ ನಾವು ನಿಲ್ಸ್ತೀವೋ, ಯಾವಾಗ ನಾವು ಆ ಇನ್ನೊಂದ್ ಪಕ್ಷಿ ಕಡೆ ವಾಲ್ಕೊಂಡು ನೋಡ್ತೀವೋ, ಯಾವಾಗ ನಾವು ಭಗವಂತನ ಕಡೆ ತಿರುಗಿ ನೋಡ್ತೀವೋ, ಆಟೋಮ್ಯಾಟಿಕಲಿ ನಮ್ಗೆ ಜ್ಞಾನದ ಮುಖಾಂತರ ನಾವು ಇನ್ನೊಂದು ದೇಹ ತಗೊಳ್ಳೋದು ನಿಲ್ಲತ್ತೆ ಅಲ್ವಾ? ಇನ್ನೊಂದು ದೇಹ ತಗೊಳ್ಳೋದು ನಿಲ್ತು ಅಂದ್ರೆ ಏನರ್ಥ ಅಂದ್ರೆ, ಮತ್ತೆ ನಾವು ಇನ್ನೊಂದು ಜನ್ಮ ಮೃತ್ಯು ಚಕ್ರದಿಂದ ಹೊರಗೆ ಬಂದ್ವಿ ಅಂತ ಅರ್ಥ, ಮುಕ್ತಿ ಕಲಗಿದೆ ಅಂತ ಅರ್ಥ. ಸೊ ಅದು ಇಲ್ಲಿ ಹೇಳ್ತಾ ಇರೋದು. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಸೊ ಈಗ ಆತ್ಮನ ಕಟ್ ಮಾಡೋದಿಕ್ಕಾಗತ್ತಾ, ಕೊಲ್ಲಕ್ಕಾಗತ್ತಾ, ಯಾವ ತರ ಏನು ಮಾಡೋದಿಕ್ಕಾಗಲ್ಲ ಅನ್ನೋದ್ರ ಬಗ್ಗೆ ತಿಳಿಸ್ತಾರೆ ಈಗ ಬರೋ 2-3 ಶ್ಲೋಕಗಳು. ಯಾರು ಓದ್ತೀರಾ? ಅನುವಾದ. ಆತ್ಮವನ್ನು ಶಾಸ್ತ್ರಗಳು ಕತ್ತರಿಸಲಾರವು, ಅಗ್ನಿಯು ಸುಡಲಾರದು, ನೀರು ನೆನೆಯಿಸಲಾರದು ಮತ್ತು ಗಾಳಿಯು ಒಣಗಿಸಲಾರದು.
ಹರೇ ಕೃಷ್ಣ. ಜೈ ಹರೇ ಕೃಷ್ಣ. ಸೊ ಅದೇಲಿ ಹೇಳ್ತಿರೋದು ಆತ್ಮನ ಯಾವುದೇ ರೀತಿ ನಾವು ಮುಟ್ಟೋದಿಕ್ ಆಗೋದಿಲ್ಲ. ಆತ್ಮ ಅನ್ನೋದು ಪೂರ್ತಿ ಆಧ್ಯಾತ್ಮಿಕ ಆಗಿರೋದ್ರಿಂದ ಯಾವ ಶಸ್ತ್ರದಿಂದ ಅದನ್ನ ಕತ್ತರಿಸಕ್ಕಾಗಲ್ಲ, ಅಗ್ನಿಯಿಂದನೂ ಸುಡೋದಕ್ ಆಗಲ್ಲ. ಇವಾಗ ನಾವೇನ್ ಸುಡ್ತೀವಿ ಅಂತೀವಲ್ವಾ, ಶರೀರ ಒಂದ್ಸರಿ ಹೋಗಿದ ತಕ್ಷಣ ನಾವು ಅದೇ ಶರೀರನ ಮಾತ್ರ ಸುಡೋದಕ್ಕಾಗತ್ತೆ, ಆತ್ಮ ಸುಡೋದಕ್ ಆಗೋದೇ ಇಲ್ಲ. ಅದು ಪೂರ್ತಿ ಆಧ್ಯಾತ್ಮಿಕ. ಅದು ಅಗ್ನಿ ಅನ್ನೋದು ಭೌತಿಕ, ಅದು ಅಲ್ವಾ. ಪಂಚಭೂತ ಅನ್ನೋದು ಭೌತಿಕ ಪದಾರ್ಥಗಳು, ಭೌತಿಕ ವಸ್ತುಗಳು. ಆತ್ಮನ ಮುಟ್ಟೋದಿಕ್ಕೆ ಆಗಲ್ಲ, ತಗಲೋದೇ ಇಲ್ಲ ಅದಕ್ಕೆ. ಅಗ್ನಿ ಸುಡಲಾರದು, ನೀರು ನೆನೆಯಲಾರದು, ನೆನೆಯಿಸಲಾರದು, ಮತ್ತು ಗಾಳಿಯು ಒಣಗಿಸಲಾರದು. ಆತ್ಮನ ಯಾರು ಟಚ್ ಮಾಡಕ್ಕಾಗಲ್ಲ. ಬಟ್ ಆದ್ರೆ ನಾವು ಆತ್ಮ ಅನ್ನೋದು ತಿಳ್ಕೊಬೇಕಲ್ಲ, ನಮ್ಗೆ ಅರಿವಾಗ್ಬೇಕಲ್ಲ, ನಮ್ಗೆ ಜ್ಞಾನೋದಯ ಆಗೋದ್ಯಲ್ಲ, ಅದೇ ತುಂಬಾ ಮುಖ್ಯ ಅಂತಾರೆ ಕೃಷ್ಣ. ನಮಗ್ ಸಾವು ಅನ್ನೋದು ಇಲ್ವೇ ಇಲ್ಲ, ನಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ. ನಾವು ಧೈರ್ಯವಾಗಿರ್ಬೋದು. ಇದೇ ಧೈರ್ಯ ನಮ್ಗೆ ಕೊಡ್ತಾರೆ ಕೃಷ್ಣ. ಧೈರ್ಯವಾಗಿರ್ಬೋದು ನಾವು. ನಮ್ಗೆ ಏನು ಯಾವ ಅಗ್ನಿನೂ ಏನು ಮಾಡಕ್ಕಾಗಲ್ಲ, ಯಾವ ನೀರು ಗಾಳಿನೂ ಏನು ಮಾಡಕ್ಕಾಗಲ್ಲ. ಬಟ್ ನಾವ ಆತ್ಮ ಅನ್ನೋದು ನಮ್ಗೆ ಗೊತ್ತಾಗ್ಬೇಕು. ಅದ್ ಗೊತ್ತಾಗೋದಿಕ್ಕೆ ನಮ್ಗೆ ಭಕ್ತಿ ಮಾರ್ಗ ಅನ್ನೋದು ಬೇಕು. ನಾವೆಷ್ಟು ಜಪ ಮಾಡ್ತೀವೋ, ಎಷ್ಟು ಹರಿಕೃಷ್ಣ ಮಹಾಮಂತ್ರ ಹೇಳ್ಕೊಂತೀವೋ, ಎಷ್ಟು ಶುದ್ಧ ನಾಮ ನಾವು ಉಚ್ಚರಿಸ್ತೀವೋ, ಅಷ್ಟು ನಮಗೆ ಜ್ಞಾನೋದಯ ಆಗುತ್ತೆ. ಅದಕ್ಕೆ ಚೈತನ್ಯ ಮಹಾಪ್ರಭು ಹೇಳುದು, ಬೋಲೋ ಕೃಷ್ಣ, ಭಜೋ ಕೃಷ್ಣ, ಕೋರೋ ಕೃಷ್ಣ ಶಿಕ್ಷೆ. ಬರೀ ನಾವು ಭಜನೆ ಮಾಡಕ್ಕಾಗತ್ತ, ಬರೀ ಕೃಷ್ಣ ನಾಮ ತಗೊಳಕಾಗತ್ತ. ನಾವು ಹರಿದಾಸ್ ಚಾಕುರ 22 ಗಂಟೆ ಮಾಡೋರು ಜಪ. ನಮ್ಗೆ 22 ಗಂಟೆ ಹೇಳಕ್ಕಾಗತ್ತ, ಸುಸ್ತಾಗ್ಬಿಡ್ತೀವಿ. ನಮ್ಗೆ ಆಗಲ್ಲ, ನಮ್ಗೆ ಅದ್ರಲ್ಲಿ ರುಚಿ ಇಲ್ಲ ನಮ್ಗೆ ಅಲ್ವಾ. ಅದಕ್ಕೆ ನಮ್ಗೆ ಏನಂತ ಕೃಷ್ಣ ಸ್ವಲ್ಪ ಹೊತ್ತು ಭಗವಂತ ಪೂಜೆ ಮಾಡು ಅಂತ ಹೇಳ್ತಾರೆ ಅಲ್ವಾ. ಎಲ್ಲ ಇಂದ್ರಿಯಗಳನ್ನ ಬಳಸಿ ಅವನಿಗೋಸ್ಕರ ತಟ್ಟೆ ರೆಡಿ ಮಾಡು, ಅವನಿಗೋಸ್ಕರ ಅಡಿಗೆ ತಯಾರು ಮಾಡು, ಅವ್ನ್ ಮಕ್ಳು ಅನ್ಕೊಂಡು ಮಕ್ಕಳನ್ನ ಚೆನ್ನಾಗಿ ಬೆಳೆಸು, ಅವ್ನ್ ಮನೆ ಅನ್ಕೊಂಡು ಮನೆನ ಸ್ವಚ್ಛ ಮಾಡು, ಅವ್ನ್ ಜನರು ಅನ್ಕೊಂಡು ಅವ್ರನ್ನೆಲ್ಲರೂ ನೋಡ್ಕೋ ಅಂತ ಹೇಳ್ತಾನೆ. ಅವಾಗ ಅವನ್ ಸೇವೆ ಮಾಡ್ದಂಗ ಆಗತ್ತೆ ಅಲ್ವಾ. ಬೋಲೋ ಕೃಷ್ಣ, ಭಜೋ ಕೃಷ್ಣ, ಕೋರೋ ಕೃಷ್ಣ ಶಿಕ್ಷೆ. ಆಮೇಲೆ ಸ್ವಲ್ಪ ತಿಳುವಳಿಕೆನೂ ಬೇಕಲ್ಲ. ನಾವು ಯಾಕೆ ಅಂತ ಪ್ರಶ್ನೆ ಮಾಡ್ತೀವಲ್ವಾ. ನಾವೆಲ್ಲ ಇವತ್ತಿನ ಕಾಲದವ್ರು, ನಾವು ಸುಮ್ನೆ ನಂಬಿಡ್ತೀವ? ನಂಬಲ್ಲ. ನಮ್ಗೆ ಏನಾದ್ರು ಉತ್ತರ ಬೇಕು, ಸೈಂಟಿಫಿಕ್ ಆಗಿ ನಮ್ಗೆ ಲಾಜಿಕ್ ಬೇಕು ಅಲ್ವಾ. ಅದಕ್ಕೋಸ್ಕರ ನಮ್ ಕೃಷ್ಣ ಶಾಸ್ತ್ರ ಕೊಟ್ಟಿರೋದು. ಇದೊಂದು ಸೈನ್ಸ್, ಇದೊಂದು ಸೈಂಟಿಫಿಕ್ ನಾಲೆಜ್. ಇದು ಸುಮ್ನೆ ಮೂಢನಂಬಿಕೆ ಅಲ್ಲ. ಕೃಷ್ಣ ಯಾರು, ಜೀವಿ ಯಾರು, ಪರಮಾತ್ಮ ಯಾರು, ದೇಹ ಏನು, ದೇಹದ ಒಂದು ಪ್ರಜ್ಞೆ ಏನು, ಎಲ್ಲ ನಮ್ಗೆ ಎಷ್ಟು ವಿಸ್ತಾರವಾಗಿ ತಿಳಿಸ್ತದ ನೋಡಿ. ಇಷ್ಟು ನಾಲೆಜ್ ಇದೆ ಇದ್ರಲ್ಲಿ ಅಲ್ವಾ. ಎನಿ ಪರ್ಸನ್ ವಿಲ್ ಅಕ್ಸೆಪ್ಟ್ ಇಟ್. ಈವನ್ ಡಾಕ್ಟರ್ಸ್ ಕೂಡ ಅಕ್ಸೆಪ್ಟ್ ಮಾಡ್ತಾರೆ. ಒಂದು ಜೀವಿದಲ್ಲಿ ಒಂದು ಮನುಷ್ಯ ಬದುಕಿರೋದಕ್ಕೆ ಕಾರಣ ಆಕ್ಚುಲಿ ಸೋಲ್, ಪ್ರೆಸೆನ್ಸ್ ಆಫ್ ಸೋಲ್ ಇರೋದ್ರಿಂದಾನೇ ಅವ್ನು ಬದುಕಿರೋದು. ಆ ಸೋಲ್ ಏನಪ್ಪ, ಆತ್ಮ ಅನ್ನೋದು ಏನ್ ಇದೆಯೋ ಹೃದಯ ಜಾಗದಲ್ಲಿ, ಆ ಹೃದಯ ಜಾಗದಲ್ಲಿ ಇರೋದ್ರಿಂದ ಆ ಆತ್ಮದಿಂದ ಶಕ್ತಿ ಬರತ್ತಂತೆ. ಆ ಶಕ್ತಿಯಿಂದ ಆಕ್ಚುಲಿ ನಮ್ಮ ಇಡೀ ದೇಹದಲ್ಲಿ ಬ್ಲಡ್ ಫ್ಲೋ ಆಗ್ತಾ ಇರತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರತ್ತೆ. ಆ ಬ್ಲಡ್ ಸರ್ಕ್ಯುಲೇಟ್ ಆಗೋದಕ್ಕೆ ಒಂದು ಎನರ್ಜಿ ಬೇಕಲ್ವಾ, ಒಂದು ಶಕ್ತಿ ಬೇಕಲ್ವಾ, ಅದು ಸಿಗ್ತಾ ಇರತ್ತೆ ಆಕ್ಚುಲಿ ಆತ್ಮ ಅಂಡ್ ಪರಮಾತ್ಮನಿಂದ. ಸೊ ಅಷ್ಟು ಡೀಪ್ ಆಗಿ ಸೈಂಟಿಸ್ಟ್ ಗೊತ್ತಾಗಲ್ಲ, ಬಟ್ ಶಾಸ್ತ್ರದಲ್ಲಿ ಹೇಳ್ತಾ ಇದೆ. ಸೊ ಅಷ್ಟು ಪವರ್ಫುಲ್ ಈ ಹಾರ್ಟ್ ಅಂದ್ರೆ, ಹೃದಯದ ಜಾಗ ತುಂಬಾ ಮುಖ್ಯ ಅದಕ್ಕೆ. ಯಾಕಂದ್ರೆ ಅಲ್ಲಿ ಆತ್ಮ ಇರೋದ್ರಿಂದ. ಹೇಗೆ ಆ ಹೃದಯ ಅಷ್ಟು ಪವರ್ಫುಲ್ ಆಯ್ತು ಅಂತ ಹೇಳಕ್ ಬರಲ್ಲ ಸೈಂಟಿಸ್ಟ್ಗೆ. ಬಟ್ ಅಲ್ಲಿ ಪ್ರೆಸೆನ್ಸ್ ಆಫ್ ಸೋಲ್ ಇರೋದ್ರಿಂದ, ಸೂಪರ್ ಸೋಲ್ ಇರೋದ್ರಿಂದ ಆ ಹೃದಯ ಅನ್ನೋದು ಅಷ್ಟು ಪವರ್ಫುಲ್ ಆಗಿರೋದು ಅಲ್ವಾ. ಎಲ್ಲ ಹಾರ್ಟ್ ತಾನೇ ಕಂಟ್ರೋಲ್ ಮಾಡೋದು. ಇಡೀ ದೇಹದ ಒಂದು ಬ್ಲಡ್ ಸರ್ಕ್ಯುಲೇಷನ್ ಪ್ರತಿಯೊಂದು ಕಂಟ್ರೋಲ್ ಮಾಡೋದೇ ಹಾರ್ಟ್ ಅಲ್ವಾ. ಸೊ ಹಾರ್ಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್, ಬಿಕಾಸ್ ಹಾರ್ಟ್ ಪಾರ್ಟ್ ಅಲ್ಲೇ ಇರೋದು ಆತ್ಮ ಕೂಡ. ಅದು ಇದು ಸೈನ್ಸ್ ಆಫ್ ಕೃಷ್ಣ ಕಾನ್ಶಿಯಸ್ನೆಸ್ ಅಂದ್ರೆ. ಇದು ಸುಮ್ನೆ ನಾವು ತಿಳ್ಕೊತಾ ಇಲ್ಲ, ಪರ್ಫೆಕ್ಟ್ ಜ್ಞಾನ ಕೊಡ್ತಾನೆ ಕೃಷ್ಣ ನಮ್ಗೆ. ಅಚೇದ್ಯೋಯಂ ಅಧಾಯೋಯಂ ಅಕ್ಲೇದ್ಯೋ ಶೋಷ್ಯ ಏವ ಚ ನಿತ್ಯ ಸರ್ವಗತ ಸ್ಥಾನೋರಚಲೋಯಂ ಸನಾತನಃ. ಅರಿವುಳ್ಳರ ಉತ್ತರ 24ನೇ ಶ್ಲೋಕ ಅನುವಾದ. ಓದಿ. ಅನುವಾದ. ಜೀವಾತ್ಮನನ್ನು ಮುರಿಯಲಾಗುವುದಿಲ್ಲ, ನೀರಿನಲ್ಲಿ ಕರಗಿಸಲಾಗುವುದಿಲ್ಲ, ಸಾಧ್ಯವಿಲ್ಲ. ಇದನ್ನು ಸುಡಲು ಸಾಧ್ಯವಿಲ್ಲ, ಒಣಗಿಸಲು ಸಾಧ್ಯವಿಲ್ಲ. ಈತನು ನಿತ್ಯನು, ಎಲ್ಲೆಡೆ ಇರುವವನು, ಬದಲಾವಣೆ ಇಲ್ಲದವನು, ಅಚಲನಾದವನು ಮತ್ತು ಸನಾತನವಾಗಿಯೂ ಒಂದೇ ಆಗಿರುತ್ತಾನೆ. ಹರೇ ಕೃಷ್ಣ. ಸನಾತನವಾಗಿಯೂ ಒಂದೇ ಆಗಿರುತ್ತಾನೆ. ಅಚಲೋಯಂ ಸನಾತನ.
ಸೊ ಸನಾತನ ಅಂದ್ರೆ ಸನಾತನ ಎಲ್ಲಿಂದ ಬರ್ತದೆ? ನಾವೆಲ್ಲ ಸನಾತನ ಜೀವಿಗಳು. ಆಕ್ಚುಲಿ ಸನಾತನ ಜೀವಿಗಳಂದ್ರೆ ನಾವು ಭಗವಂತನ ಜೊತೆ, ನಾವು ಆಕ್ಚುಲಿ ಭಗವಂತನಿಂದ ಬೇರೆಯಾಗಿ ನಾವು ಬಂದಿರೋದು, ಸಪರೇಟೆಡ್ ಲಿವಿಂಗ್ ಎನಿಟೀಸ್ ನಾವು. ಸೊ ಆ ಕಾಲದಿಂದನೂ ನಾವೆಲ್ಲ ಇದ್ದೀವಿ. ಸೊ ಈ ಜೀವಿನ ಯಾವುದೇ ರೀತಿ ಕರಗಿಸಕ್ಕಾಗಲ್ಲ, ನೀರಲ್ಲಿ ಸುಡೋದಿಕ್ಕಾಗೋದಿಲ್ಲ, ಒಣಗ್ಸಕ್ಕಾಗೋದಿಲ್ಲ. ನಿತ್ಯನು ಎಲ್ಲೆಡೆ ಇರುವನು. ಎಲ್ಲೆಡೆ ಅಂದ್ರೆ ಈ ಆತ್ಮ, ಇವಾಗ ನನ್ನ ಶರೀರದಲ್ಲಿ ನನ್ನ ಆತ್ಮ ಇದೆ. ನನ್ನ ಆತ್ಮ ಇರೋದ್ರಿಂದ ನನಗೆ ಈ ಶರೀರದ ಬಗ್ಗೆ ಮಾತ್ರ ಗೊತ್ತು. ನನಗೆ ಇನ್ನೊಬ್ರ ಶರೀರ ಬಗ್ಗೆ ಗೊತ್ತಾ? ಲಕ್ಷ್ಮೀ ಜಯರಾಮ್ ಮಾತಾಜಿ ಬಗ್ಗೆ ಗೊತ್ತಾಗತ್ತಾ? ಗಾಯತ್ರಿ ಮಾತಾಜಿ ಬಗ್ಗೆ ಗೊತ್ತಾಗತ್ತಾ? ನನಗೆ ಗೊತ್ತಾಗೋದಿಲ್ಲ ಅಲ್ವಾ? ಅದು ನನ್ನ ಪೊಸಿಷನ್. ನನಗೆ ಈ ಆತ್ಮಕ್ಕೆ ಓನ್ಲಿ ಈ ಶರೀರದ ಬಗ್ಗೆ ಮಾತ್ರ ನನಗೆ ತಿಳುವಳಿಕೆ. ಆದ್ರೆ ನನ್ನಲ್ಲಿರೋ ಪರಮಾತ್ಮನಿಗೆ ನನ್ನ ಬಗ್ಗೆನೂ ಗೊತ್ತು, ಸಂಗೀತಾ ಮಾತಾಜಿ ಬಗ್ಗೆ ಗೊತ್ತು, ಪ್ರೇಮ ಮಾತಾಜಿ ಬಗ್ಗೆ ಗೊತ್ತು, ಲಕ್ಷ್ಮೀ ಮಾತಾಜಿ ಬಗ್ಗೆ, ಎಲ್ಲಾರ ಬಗ್ಗೆನೂ ಗೊತ್ತು. ಅದಕ್ಕೆ ಅವನು ವಿಭು ಆತ್ಮ. ನಾವು ಅಣು ಆತ್ಮ ಆದ್ರೆ ಅವನು ವಿಭು ಆತ್ಮ. ಅವನಿಗೆ ಎಲ್ಲಾರ ಬಗ್ಗೆನೂ ಗೊತ್ತು, ಎಲ್ಲಾರ ಬಗ್ಗೆನೂ ಜ್ಞಾನ ಇದೆ. ಸೊ ಎಲ್ಲೆಡೆ ಇರುವವನು ಅಂದ್ರೆ ಈ ಆತ್ಮ ಈ ಜಾಗದಲ್ಲಿದೆ, ಈ ಶರೀರದಲ್ಲಿ ಎಲ್ಲೆಡೆ ಇದ್ದಂಗೆ. ಆದ್ರೆ ಪರಮಾತ್ಮ ಇಲ್ಲಿದ್ದಾನೆ, ಅಲ್ಲೂ ಇದ್ದಾನೆ, ಎಲ್ಲಾ ಕಡೆ ಇದ್ದಾನೆ. ಎಲ್ಲಾ ಅಣುದಲ್ಲೂ ಇದ್ದಾನ. ಅಣುದಲ್ಲೂ ಇದ್ದಾನೆ. ಬದಲಾವಣೆ ಇಲ್ಲದವನು, ಅಚಲನಾದವನು ಮತ್ತು ಸನಾತನವಾದದ್ದು ಆಗಿರುತ್ತಾನೆ. ಒಂದು ಶ್ಲೋಕ ನೋಡೋಣ ಇವತ್ತು. 25ನೇ ಶ್ಲೋಕ. ಅವ್ಯಕ್ತೋಯಂ ಅಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ತಸ್ಮಾತ್ ಏವಂ ವಿದಿತ್ವೈನಂ ನಾನು ಶೋಚಿತುಮರ್ಹಸಿ. ಯಾರು ಓದ್ತೀರಾ? ಹಾ, ಮತ್ತೆ ಜ್ಯೋತಿ, ದಕ್ಷಿಣೆ ಮತ್ತೆ ಜ್ಯೋತಿ. ಅನುವಾದ. ಆತ್ಮನು ಕಣ್ಣಿಗೆ ಕಾಣುವುದಿಲ್ಲ, ಅದನ್ನು ಗ್ರಹಿಸಲು ಸಾಧ್ಯವಿಲ್ಲ, ಅದು ವಿಕಾರ ಹೊಂದುವುದಿಲ್ಲ ಎಂದು ಹೇಳಲಾಗಿದೆ. ಇದನ್ನು ತಿಳಿದು ನೀನು ದೇಹಕ್ಕಾಗಿ ದುಃಖಿಸಬಾರದು. ಹರೇ ಕೃಷ್ಣ. ನೋಡಿ, ಇವಾಗ ಆತ್ಮ ಇದೆಯೋ ಇಲ್ವೋ ಅನ್ನೋದು ನಾವು ಕಣ್ಣಿಂದ ನೋಡೋದಕ್ಕಾಗಲ್ಲ, ಹೌದಾ? ಅದೆಷ್ಟು ಚಿಕ್ಕದು ಅಂದ್ರೆ ಯಾವ ಮೈಕ್ರೋಸ್ಕೋಪ್ ಇಂದನೂ ನೋಡೋದಕ್ಕಾಗಲ್ಲ. ಬಟ್ ಆತ್ಮ ಇದೆ ಅಂತ ನಮ್ಗೆ ಶಾಸ್ತ್ರ ತಿಳಿಸ್ತಾ ಇದೆ. ಭಗವದ್ಗೀತೆಯಲ್ಲಿ ಭಗವಂತ ಜ್ಞಾನ ಕೊಡ್ತಾ ಇದ್ದಾನೆ ನಮ್ಗೆ. ಇವತ್ತೊಂದು ಶ್ರುತಿ ಇದು, ಕೇಳಿಸ್ಕೊಂತಾ ಇದೀನಿ. ಸೊ ಎಷ್ಟೊಂದು ವಿಷಯ ನಾವು ಕೇಳ್ಕೊಂಡು ಸ್ವೀಕರಿಸ್ಬೇಕಾಗತ್ತೆ. ನಾವು ನಿರಾಕರಿಸಕ್ ಆಗಲ್ಲ. ನನ್ನ ಕಣ್ಣು ಕಾಣ್ತಾ ಇಲ್ಲಲ್ಲ, ನಾನು ಒಪ್ಪೋದಿಲ್ಲ ಅನ್ನಕ್ಕಾಗಲ್ಲ. ನಮ್ ಕಣ್ಣು ಕಾಣಿದ್ರು ನಾವು ಹೆಂಗೆ ತೀರ್ಮಾನಕ್ಕೆ ಬರಕ್ಕಾಗತ್ತೆ ಆತ್ಮ ಇದೆ ಅನ್ನೋದು? ಆತ್ಮ ಇದೆ ಅಂತ ನಮ್ಗೆ ಯಾರು ಸುಪೀರಿಯರ್ ಹೇಳ್ಬೇಕು, ಯಾರು ಅಥಾರಿಟಿ ಹೇಳ್ಬೇಕು, ನಮ್ಗಿಂತ ಹಿರಿಯರು ಯಾರು ಹೇಳ್ಬೇಕು. ಅದಕ್ಕೆ ನಾನು ಒಳ್ಳೆ ಉದಾಹರಣೆ ಕೊಡ್ತೀರ. ಮಗುನೂ ಅಷ್ಟೇ. ಮಗು ಹೊರಗಡೆ ಬಂದ್ಮೇಲೆ ಅದು ತಾಯಿನೂ ನೋಡುತ್ತೆ, ತಂದೆನೂ ನೋಡುತ್ತೆ. ಬಟ್ ತಾಯಿ ಒಳಗಡೆಯಿಂದ ಬಂದಿರೋದ್ರಿಂದ ಅದು ತಾಯಿನ ಗುಡ್ಸತ್ತೆ. ಬಟ್ ತಂದೆನ ಗುಡ್ಸಕ್ ಆಗಲ್ಲ ಮಗುಗೆ. ತಂದೆ ಯಾರು ಅನ್ನೋದು ತಾಯಿಯೇ ಹೇಳ್ಬೇಕಾಗತ್ತೆ ಅಲ್ವಾ? ತಾಯಿಯ ಪ್ರಮಾಣದ ಮೇಲೆ, ಅವಳ ಮಾತಿನ ಮೇಲೆ, ಆ ಮಾತಿನ ಅಧಿಕಾರ ಇರೋದನ್ನ ಒಪ್ಪೋದಿಕ್ಕಾಗತ್ತೆ ಮಗುಗೆ. ಅದೇ ತರ ನಮ್ ವೇದನೂ ಅಷ್ಟೇ. ಸೊ ವೇದ ಸಾಹಿತ್ಯ ಬಂದಿರೋಂಥ ಮಾತುಗಳನ್ನ ಕೆಲವು ನಾವು ಸ್ವೀಕರಿಸಲೇಬೇಕಾಗತ್ತೆ. ಈಗ ಆತ್ಮಕ್ಕೆ ಪ್ರಜ್ಞೆ ಇದೆ, ಆತ್ಮ ಸರ್ವವ್ಯಾಪಿಯಾಗಿದೆ, ಆತ್ಮಕ್ಕೆ ಯಾವುದೇ ರೀತಿ ಬದಲಾವಣೆ ಇಲ್ಲ, ಇದೆಲ್ಲ ವೇದದ ವಾಕ್ಯ. ವೇದ ವಾಕ್ಯ ಅಂದ್ರೆ ಅದು ಒಂದು ಅಳ್ಸಕ್ಕಾಗದೇ ಇರೋಂಥ ಮಾತು, ಅದು ನಿಜವಾದಂತ ಮಾತು. ಆಸ್ ಇಟ್ ಇಸ್ ಅದನ್ನ ಒಪ್ಪಲೇಬೇಕು ನಾವು. ನಾನ್ ಪರಿಶೀಲಿಸಿ, ನಾನ್ ತಿಳ್ಕೊಂಡು, ನಾನ್ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ತಿಳ್ಕೊತೀನಿ ಅಂದ್ರೆ ನಾವ್ ಯಾವ ತರ ಬೇಕಾದ್ರೂ ನಿರ್ಣಯಕ್ಕೆ ಬರ್ಬೋದು, ಕನ್ಕ್ಲೂಷನ್ ಏನ್ ಬೇಕಾದ್ರೂ ಆಗ್ಬೋದು. ನಾವು ಆತ್ಮ ಇಲ್ಲ ಅನ್ಬೋದು, ಅಥವಾ ಆತ್ಮ ಇನ್ನೇನೋ ಇದೆ ಅನ್ಕೋಬಹುದು, ಏನ್ ಬೇಕಾದ್ರೂ ಭಾವಿಸ್ಬೋದು. ಅದಕ್ಕೆ ಈ ಶ್ರುತಿ ಪ್ರಮಾಣ ಕೊಟ್ಟಿರೋದು ಭಗವಂತ, ಶಾಸ್ತ್ರ ಪ್ರಮಾಣ ಕೊಟ್ಟಿರೋದು. ಓಕೆ. ಸೊ ಯಾವಾಗ ನಾವು ಆತ್ಮನ ಈ ತರ ಸ್ವೀಕರಿಸ್ತೀವೋ ಶಾಸ್ತ್ರದ ಮುಖಾಂತರ, ಅವಾಗ ನಮ್ಗೆ ಯಾವ್ದೇ ರೀತಿ ಶರೀರದ ಬಗ್ಗೆ ಶೋಕನೇ ಇರೋದಿಲ್ಲ ನೋಡಿ, ಅಲ್ವಾ? ನೀನು ಶೋಕಿಸಲು ಕಾರಣವಿಲ್ಲ ಅಂತೇನು ಕೃಷ್ಣ. ಶೋಕ ಹೊಟ್ಟೋಗ್ಬಿಡತ್ತೆ ನಮ್ಗೆ ಆಟೋಮ್ಯಾಟಿಕಲಿ. ಸೊ ಇದನ್ನು ತಿಳಿದು ನೀನು ದೇಹಕ್ಕಾಗಿ ದುಃಖಿಸಬಾರದು ಅಂತೇನು ಕೃಷ್ಣ. ಅವಾಗ ನಮ್ಗೆ ಆಟೋಮ್ಯಾಟಿಕಲಿ ಶರೀರದ ಒಂದು ಕಾಳಜಿ ಅಥವಾ ಅಟ್ಯಾಚ್ಮೆಂಟ್ ಅನ್ನೋದು ಇಮಿಡಿಯೇಟ್ಲಿ ಕಮ್ಮಿ ಆಗತ್ತೆ. ಅದು ಭಗವಂತರು ಹೇಳ್ತಾ ಇರೋದು. ಆತ್ಮನು ಕಣ್ಣಿಗೆ ಕಾಣುವುದಿಲ್ಲ, ಅದನ್ನು ಗ್ರಹಿಸಲು ಸಾಧ್ಯವಿಲ್ಲ, ಅದು ವಿಕಾರ ಹೊಂದುವುದಿಲ್ಲ ಎಂದು ಹೇಳಲಾಗಿದೆ. ಇದನ್ನು ತಿಳಿದು ನೀನು ದೇಹಕ್ಕಾಗಿ ದುಃಖಿಸ. ಸೊ ನಮ್ಮ ದೇಹದ ಮೇಲಿರುವಂತ ಮೋಹ ನಮಗೆ ಸಾಕಷ್ಟು ಹೋಗ್ಬೇಕು ಅಂದ್ರೆ ಈ ಭಗವದ್ಗೀತೆಯನ್ನು ನಾವು ಸಾಕಷ್ಟು ತಿಳ್ಕೊಬೇಕು. ನಾವು ಮತ್ತೆ ತಿಳ್ಕೊಬೇಕು. ಇಲ್ಲಿ ಸ್ಟಾಪ್ ಮಾಡೋಣ. ಏನಾದ್ರು ಪ್ರಶ್ನೆ ಇದ್ರೆ, ಏನಾದ್ರು ನಿಮ್ಮ ಅನಿಸಿಕೆ ಇದ್ರೆ ತಿಳಿಸ್ಬೋದು. ಹರೇ ಕೃಷ್ಣ.
ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದ. ಎಲ್ಲರ ಸಮಯ ಕೊಟ್ಟಿದ್ದಕ್ಕೆ, ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಈ ಒಂದು ಶ್ಲೋಕಗಳು ಏನ್ ನಾವು ತಿಳ್ಕೊಂತಾ ಇದೀವೋ, ಒಂದೊಂದೇ ಶ್ಲೋಕ ಬೈ ಶ್ಲೋಕ ಸಾಕಷ್ಟು ವಿವರಣೆ ಕೊಡ್ತಾನೆ ಭಗವಂತ ನಮ್ಗೆ ಅಲ್ವಾ. ಎಲ್ಲರಿಗೂ ಹರೇ ಕೃಷ್ಣ, ಧನ್ಯವಾದ. ಗಾಯತ್ರಿ ಮಾತಾಜಿ, ಸುಜಾತಾ ಮಾತಾಜಿ,